हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम जन्माद्यस्य तोऽन्वयात् ततश्च अर्थेषु तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि धर्मो प्रोजितकैतवोऽत्र परमो निर्मत्सनं सताम् वेद्यं वास्तमत्र वस्तु शिवदं तापत्रयोन्मूलनं श्रीमद्भागवते महामुनिः कृते किं वा परेरीश्वरे सद्यो हृद्यावरुध्यते अत्र कृतभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसहितं पिबत भागवतरसमालयं मुहुरहो रसिका भुविभावुकाः नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे 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 राम 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 हरे हरे वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णु हरे कृष्ण ನಿನ್ನೆ ಕ್ಲಾಸ್ನೇ ಕಂಟಿನ್ಯೂ ಮಾಡೋಣ. ಅಂದ್ರೆ ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರೆ ಸದ್ಯೋ ಹೃದಯ ಅವರುದ್ಧತೆ ಅತ್ರ ಕೃತಿ ಶುಶ್ರೂಷಿಭಿ ತತ್ಕ್ಷಣ. ಈ ಫಸ್ಟ್ 3 ಶ್ಲೋಕನ ಬೈ ಹ್ಯಾಟ್ ಮಾಡಿ ಕಂಠಪಾಠ ಮಾಡಿ ಹೇಳ್ತಾ ಬರುತ್ತೆ. ಈ 3 ಶ್ಲೋಕದಲ್ಲಿ 3 ಶ್ಲೋಕ ಬೇಡ, ನಾ ಹೇಳ್ದೇನೆ ಮೊದಲನೇ ಶ್ಲೋಕದ ಮೊದಲನೇ ಒಂದು ಸಾಲು ಅದರ ಅರ್ಥವನ್ನ ಚೆನ್ನಾಗಿ ಕೇಳ್ಕೊಂಡ್ರೆ ನಮ್ಗೆ ಇಡೀ ಭಾಗವತ ಅರ್ಥ ಆಗ್ಬಿಡುತ್ತೆ. ಓಕೆ, ಅದಕ್ಕೆ ಈ 3 ಶ್ಲೋಕಗಳನ್ನ ಮಂಗಳಾಚರಣೆ ಶ್ಲೋಕ ಅಂತ ಹೇಳ್ತಾರೆ. ಮಂಗಳಾಚರಣೆ ಶ್ಲೋಕಗಳ ಅರ್ಥವನ್ನ ಫಸ್ಟ್ ತಿಳ್ಕೊಂಡು ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಡೌಟ್ ಸಂಶಯಗಳು ಬಂದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ, ಕೇಳ್ಬೋದು. ಆಮೇಲೆ ಇನ್ನೊಂದು ಒಂದು ಚಿಕ್ಕ ಪುಸ್ತಕ ಇಟ್ಕೊಳ್ಳಿ, ಹೇಳೋ ವಿಷಯಗಳನ್ನ ಹಾಗೆ ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇದ್ರೆ ನಾನು ಅದನ್ನ ಹೇಳ್ತೀನಿ, ಇದ್ರೆ ಅಲ್ಲ ಇರುತ್ತೆ, ಅದನ್ನ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನೆನ್ನೆ ಶ್ಲೋಕ ಫಸ್ಟ್ ಶ್ಲೋಕ, ಅದಕ್ಕೆ ಇನ್ವೊಕೇಶನ್ ಅಂತ ಹೇಳ್ತಾರೆ. ಇನ್ವೊಕೇಶನ್ ಅಂದ್ರೆ ಮಂಗಳಾಚರಣೆ ಶ್ಲೋಕ. ಅದರಲ್ಲಿ ವ್ಯಾಸ ಮಹರ್ಷಿಗಳು ಬರೀತಾ ಇದ್ದಾರೆ, ನಾನು ದೈವೋತ್ತಮ ಪರಮ ಪುರುಷನಿಗೆ ಪ್ರಣಾಮ ಮಾಡ್ತೀನಿ. ಫಸ್ಟ್ ಪ್ರಣಾಮ ಮಾಡ್ಬಿಡ್ಬೇಕು ಭಗವಂತನಿಗೆ. ಯಾಕೆ ಪ್ರಣಾಮ ಮಾಡಬೇಕು? ಅವನು ಎಲ್ಲ ಕಾರಣಗಳು, ಯಾರಾದ್ರೂ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಯಾಕೆ ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ? ಅವನು ಎಲ್ಲ ಕಾರಣಗಳಿಗೆ ಕಾರಣ. ಓಕೆನಾ? ಎಲ್ಲ ಕಾರಣಗಳಿಗೆ ಪರಮ ಕಾರಣ ಅದು ಕೃಷ್ಣ. ಬ್ರಹ್ಮ ಸಂಹಿತೆ ಫಿಫ್ತ್ ಚಾಪ್ಟರ್ ಫಸ್ಟ್ ಶ್ಲೋಕ ಹೇಳೋದೇನಂದ್ರೆ, ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ಗೋವಿಂದ ಸರ್ವ ಕಾರಣ ಕಾರಣಂ, ಕಾಸ್ ಆಫ್ ಆಲ್ ಕ್ರಿಯೇಷನ್ಸ್, ಕಾಸ್ ಆಫ್ ಆಲ್ ಕಾಸಸ್ ಆಫ್ ಕ್ರಿಯೇಷನ್. ಕಾಸ್ ಅಂದ್ರೆ ಕಾರಣ. ಒಂದ್ ಸೆಕೆಂಡ್. ಹರೇ ಕೃಷ್ಣ. ಕೃಷ್ಣ ಕಾಸ್ ಆಫ್ ಆಲ್ ಕಾಸಸ್ ಆಫ್ ಕ್ರಿಯೇಷನ್, ಎಲ್ಲ ಸೃಷ್ಟಿಗಳಿಗೆ ಮೂಲ ಕಾರಣ. ನಾವು ಬ್ರಹ್ಮ ವಿಷ್ಣು ಮಹೇಶ್ವರರ ಬಗ್ಗೆ ಕೇಳಿದ್ವಿ. ಸೃಷ್ಟಿ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ಲಯ ಮಾಡ್ತಾರೆ, ಅವರು ಕಾರಣಕರ್ತರು. ಆದ್ರೆ ಮಡಕೆ ಮಾಡಕ್ಕೆ ಬರೀ ಮಣ್ಣು, ನೀರು, ಕುಲಾಲ್ ಚಕ್ರ, ಬೆಂಕಿದ್ರೆ ಸಾಲದು, ಕುಂಬಾರ ಬೇಕು. ಆ ಕುಂಬಾರನೇ ಕೃಷ್ಣ. ಅದಕ್ಕೆ ಅವನನ್ನ ಮೂಲ ಕಾರಣಕರ್ತ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಕರಿತೀವಿ. ಮತ್ ಯಾಕೆ ಎಲ್ರಿಗೂ ಅರ್ಥ ಆಗೋದಿಲ್ಲ ಕೃಷ್ಣ ಅಂದ್ರೆ, ಇಲ್ಲಿ ಹೇಳ್ತಾರೆ, ಅನ್ವಯಾತ್ ಇತರತಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯ. ಯಾಕೆ ಎಲ್ರಿಗೂ ಅರ್ಥ ಆಗ್ತಾ ಇಲ್ಲ ಕೃಷ್ಣ? ಮುಹ್ಯಂತಿ ಯತ್ ಸೂರಯ ಯಾಕೆ ಅರ್ಥ ಆಗ್ಬೇಕು ಕೃಷ್ಣ ಎಲ್ಲರಿಗೂ? ಅದೇನು ಪಬ್ಲಿಕ್ ನೋಟಿಫಿಕೇಶನ್ ಪೇಪರ್ ಅಲ್ಲಿ ಹಾಕ್ಸೋಕೆ, ಎಲ್ರಿಗೂ ಗೊತ್ತಾಗ್ಲಿ ಅಂತ ನ್ಯೂಸ್ ಪೇಪರ್ ಹಾಕ್ಸ್ತಾರಲ್ಲ ಹಾಗೆ ಕೃಷ್ಣ ಹಾಕ್ಸಿದ್ರು ಗೊತ್ತಾಗೋದಿಲ್ಲ. ಶ್ರೀಮದ್ ಭಾಗವತ ಕೃಷ್ಣ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಗೊತ್ತಾಗಲ್ಲ ನಮ್ಗೆ. ಯಾಕಂದ್ರೆ ಮುಹಿಯಂತಿ ಮೋಹಗೊಳ್ಳುತ್ತಾರೆ, ಸಂಮೋಹನಗೊಳ್ಳುತ್ತಾರೆ. ಎಲ್ಲಾ ಸೃಷ್ಟಿಗಳಿಗೆ
ಕಾರಣಕ್ಕೆ ಕಾರಣ, ಮೂಲ ಕಾರಣ, ಮತ್ತೆ ಪರೋಕ್ಷ ಕಾರಣನೂ ಅವನೇ. ಮೂಲ ಕಾರಣನೂ ಅವನೇ, ಪರೋಕ್ಷ ಕಾರಣನೂ ಅವನೇ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಏನಾದ್ರೂ ಅದರಲ್ಲಿ ಡೌಟ್ಸ್ ಇದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ. ಎಷ್ಟು ಸುಲಭವಾಗಿ ಅರ್ಥ ಮಾಡ್ಸಕ್ ಸಾಧ್ಯ ಆಗುತ್ತೆ. ಇವೆಲ್ಲ ಕಠಿಣ ವಿಷಯಗಳು, ತುಂಬಾ ಕಷ್ಟ ವಿಷಯಗಳನ್ನ ಅರ್ಥ ಮಾಡಿಸೋದು, ತುಂಬಾ ಕಷ್ಟ ವಿಷಯ ಅರ್ಥ ಮಾಡಿಸೋದು. ಸ್ಕೂಲಲ್ಲಿ ಮಕ್ಕಳಿಗೆ ಮ್ಯಾಥ್ಸ್ ಪಾಠ ಮಾಡ್ತಿದ್ದಾರೆ. 2+2 ಎಷ್ಟು ಅಂತ ಕೇಳ್ತಾ ಇದಾರೆ. ಈಗ ಅದನ್ನ ಹಿಂಗೆ ಅರ್ಥ ಮಾಡಿಸ್ಬೇಕು. ನಾನು ನಿನಗೆ 2 ಮಾವಿನ ಹಣ್ಣು ಕೊಡ್ತೀನಿ, ನಿನ್ನ ಹತ್ರ ಆಲ್ರೆಡಿ 2 ಇದೆ, ಟೋಟಲ್ ಎಷ್ಟಾಯ್ತು ಅಂತ ಲೆಕ್ಕ ಹಾಕ್ಬೇಕು. 1 2 3 4 ಮ್ಯಾಂಗೋ ಇದೆ ಅಂತ ಹೇಳ್ಬೇಕು ಮಗು. ಸೊ ಒಬ್ಬ ಮಗು ಏನ್ ಮಾಡುತ್ತೆ, ಉತ್ತರ ತಪ್ಪು ಹೇಳುತ್ತೆ. 2 ಮ್ಯಾಂಗೋಸ್ ಕೊಡ್ತೀನಿ, ನಿನ್ನ ಹತ್ರ 2 ಮ್ಯಾಂಗೋ ಇದೆ, ಟೋಟಲ್ ಎಷ್ಟಾಯ್ತು 5 ಅಂತ ಹೇಳ್ತಾನೆ. 5 ಹೆಂಗ್ 5 ಆಗುತ್ತೆ? ನಾನು 2 ಕೊಡ್ತೀನಿ, ನಿನ್ನ ಹತ್ರ 2 ಇದೆ, ಎಷ್ಟಾಯ್ತು 5 ಆಯ್ತು. ಮತ್ತೆ ಉತ್ತರ ತಪ್ಪು. ಹೆಂಗ್ ಅರ್ಥ ಮಾಡಿಸ್ಬೇಕು? ಮಗು ಹೇಳುತ್ತೆ, ನನ್ನ ಹತ್ರ 5 ಮ್ಯಾಂಗೋಸ್ ಇದೆ ಸರ್, ನೀವ್ 2 ಕೊಟ್ರಿ, ನನ್ನ ಹತ್ರ 2 ಇದೆ, ನಮ್ಮಮ್ಮ 1 ಕೊಟ್ಟು ಕಳ್ಸಿದ್ಲು, ಟೋಟಲ್ ನನ್ನ ಹತ್ರ ಈಗ 5 ಇದೆ. ಬರೀ ನೀವ್ ಯಾಕೆ ನೀವು ಕೊಟ್ಟಿದ್ ಲೆಕ್ಕ ಹಾಕ್ತೀರಿ? ನನ್ನ ಹತ್ರ ಟೋಟಲ್ ಎಷ್ಟಿದೆ ಅಷ್ಟು ಲೆಕ್ಕ ಹಾಕ್ತೀನಿ ನಾನು, ನನ್ ತಪ್ಪ ಅದು? ಟೋಟಲ್ ನಿನ್ನ ಹತ್ರ ಎಷ್ಟಿದೆ ಅಂತ ಕೇಳಿ. ಹಾಗೆ ನಮ್ಮ ಬುದ್ಧಿಶಕ್ತಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಅರ್ಥ ಆಗೋದು. ಆದ್ರೆ ಅರ್ಥ ಮಾಡ್ಸಕ್ಕೆ ಸಣ್ಣ ಸಣ್ಣ ಉದಾಹರಣೆಗಳನ್ನ ಕೊಡ್ತಾ ಕ್ಲಿಷ್ಟವಾದ ವಿಚಾರಗಳನ್ನ ಸುಲಭವಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಅಷ್ಟೇ ಇದೆ. ಅದ್ರಲ್ಲಿ ಎಷ್ಟು ಸಕ್ಸಸ್ ಆಗ್ತೀವಿ ಅದು ನಮ್ಗೆ ಗೊತ್ತಿಲ್ಲ. ಸೊ ನಾವು ನಮ್ಮ ಪರಂಪರೆ ಸೇವೆ ಮಾಡ್ತಾ ಇರೋದು ಅಷ್ಟೇ, ಭಾಗವತ ಸೇವೆ ಮಾಡ್ತಾ ಇರೋದು. ಎಷ್ಟು ಅರ್ಥ ಮಾಡ್ಸಕ್ ಸಾಧ್ಯನೋ ಅಷ್ಟು. ಈಗ ಇಲ್ಲಿ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ದು. ಈಗ ಬ್ರಹ್ಮ ಸೃಷ್ಟಿ ಮಾಡ್ತಾರೆ, ಹೌದಾ? ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾರೆ ಬ್ರಹ್ಮ. ಹಾಗಾದ್ರೆ ಭೌತಿಕ ಜಗತ್ತಿನ ಸೃಷ್ಟಿಕರ್ತ ಯಾರು? ಬ್ರಹ್ಮ. ಆನ್ಸರ್ ರಾಂಗ್. ಬ್ರಹ್ಮನಿಗೆ ಶಕ್ತಿ ಕೊಟ್ಟಿದ್ಯಾರು? ಮಹತ್ತತ್ವ. ಮಹತ್ತತ್ವದಿಂದ ಈ ಭೌತಿಕ ಜಗತ್ತು ಸೃಷ್ಟಿ ಆಯ್ತು. ಈ ತತ್ವವನ್ನ ಸೃಷ್ಟಿ ಮಾಡಿದ್ಯಾರು? ಕಾರಣೋದಕಶಾಹಿ ವಿಷ್ಣು. ಹಾಗಾದ್ರೆ ಅವನು ಸೃಷ್ಟಿಕರ್ತನ? ಅಲ್ಲ. ಆ ಕಾರಣೋದಕಶಾಹಿ ಯಾರ ವಿಸ್ತರಣೆ? ಅದು ಯಾರ ವಿಸ್ತರಣೆ? ಕೃಷ್ಣ. ಹಾಗಾದ್ರೆ ಮೂಲ ಸೃಷ್ಟಿಕರ್ತ ಯಾರು? ಕೃಷ್ಣ. ಅದಕ್ಕೆ ದೇವೋತ್ತಮ, ಪರಮ ಪುರುಷ, ಆದಿ ಪುರುಷ ಅಂತ ಕರೆಯೋದು ಭಗವಂತನನ್ನ. ಓಕೆ, ಹಾಗಾದ್ರೆ ಭೌತಿಕ ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮನೇ ಆಗಿದ್ದರೂ ಕೂಡ ಪರೋಕ್ಷ ಕಾರಣ ಕೃಷ್ಣ, ಪ್ರತ್ಯಕ್ಷ ಕಾರಣನೂ ಕೃಷ್ಣ ಅಂದಾಗ ಇಲ್ಲಿ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪ್ರತ್ಯಕ್ಷ ಕಾರಣ ಹೆಂಗ್ ಕೃಷ್ಣ ಆಗ್ತಾನೆ? ಬ್ರಹ್ಮ ತಾನೆ ಅಲ್ವಾ? ನೆನ್ನೆ ಇದನ್ನ ಅರ್ಥ ಮಾಡಿಸಿದ್ದೆ ನಾನು. ಬ್ರಹ್ಮ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ಮೇಲೆ ಪ್ರತ್ಯಕ್ಷ ಕಾರಣ ಬ್ರಹ್ಮ ಆಗ್ಬೇಕಲ್ವಾ? ಇಲ್ಲ, ಪ್ರತ್ಯಕ್ಷ ಕಾರಣನೂ ಕೃಷ್ಣ, ಪರೋಕ್ಷ ಕಾರಣನೂ ಕೃಷ್ಣ. ಹಾಗಾದ್ರೆ ಬ್ರಹ್ಮ ಅಂದ್ರೆ ಯಾರು ಅಂತ ಪ್ರಶ್ನೆ ಬಂತು. ಅದು ಬ್ರಹ್ಮದೇವರು ಭಗವಂತನ ಗುಣಾವತಾರ. ಭಗವಂತ ನೋಡಿ, ಪೃಥು ಮಹಾರಾಜನಾಗಿ ಬಂದ. ಪೃಥು ಮಹಾರಾಜ ಜೀವತತ್ವ, ಬ್ರಹ್ಮದೇವರು ಜೀವತತ್ವ, ನಾವುಗಳು ಜೀವತತ್ವ. ವಿಷ್ಣು ತತ್ವ ಜೀವತತ್ವಕ್ಕೂ ವ್ಯತ್ಯಾಸ ಇದೆ. ಸಮ್ಟೈಮ್ಸ್ ಭಗವಂತ ಏನ್ ಮಾಡ್ತಾನೆ, ಜೀವತತ್ವ ಆಗಿ ಬರ್ತಾನೆ. ಸನಕಾದಿಗಳು ಕೂಡ ಭಗವಂತನ ಅವತಾರನೇ, ನಾರದರು ಭಗವಂತನ ಅವತಾರ. ಮುಂದೆ ಬರುತ್ತೆ 24 ಅವತಾರಗಳ ವರ್ಣನೆ ಮಾಡ್ತಾರೆ. ಇದೇ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ, ಥರ್ಡ್ ಚಾಪ್ಟರ್ ಅಲ್ಲಿ, ಸೆಕೆಂಡ್ ಚಾಪ್ಟರ್ ಅಲ್ಲಿ. ಓಕೆ, ಸೊ ಹೀಗೆ ಭಗವಂತ ಎಲ್ಲದಕ್ಕೂ ಮೂಲ ಮತ್ತೆ ಪರೋಕ್ಷ ಕಾರಣ. ಅದಕ್ಕೆ ಅವನ್ನ ಹೇಳ್ತೀವಿ ಅನ್ವಯಾತ್ ಇತರತಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್. ಅಭಿಜ್ಞ ಅಂದ್ರೆ ಎಲ್ಲವನ್ನೂ ಬಲ್ಲವನು, ಸ್ವರಾಟ್ ಅಂದ್ರೆ ಸ್ವಯಂ ಸ್ವತಂತ್ರ. ಅವನ್ಯಾರು ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ, ಅವನು ಸರ್ವತಂತ್ರ ಸ್ವತಂತ್ರ, ಅವನಿಗೆ ಅದಕ್ಕೆ ಸ್ವರಾಟ್ ಅಂತ ಹೇಳ್ತಾರೆ. ಸೊ ಹೀಗೆ ಮೊದಲನೇ ಶ್ಲೋಕದಲ್ಲಿ ನಾವು ಭಗವಂತನ ಸಂಪೂರ್ಣ ಶಕ್ತಿ ಬಗ್ಗೆ ತಿಳ್ಕೊಂಡ್ವಿ, ಸಂಬಂಧ ತತ್ವ ತಿಳ್ಕೊಂಡ್ವಿ. ಇವತ್ತು ಸ್ವಲ್ಪ ಅಭಿಧೇಯ ತತ್ವದ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ ಶ್ಲೋಕ.
ಓಕೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿವರಣೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾನು. ಶ್ರೀಮದ್ ಭಾಗವತದ ಗ್ಲೋರಿಫಿಕೇಶನ್ ಮಾಡ್ತಾರೆ ಇಲ್ಲಿ. ಗ್ಲೋರೀಸ್ ಆಫ್ ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತಮ್ಮ ಅದರ ಮಹತ್ವ. ಎಷ್ಟು ಜನ ತರ ಭಾಗವತಂ ಇಲ್ಲ ಹ್ಯಾಂಡ್ ರೈಸ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಕ್ ಗೊತ್ತಾಗಲ್ಲ? ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಪರವಾಗಿಲ್ಲ. ಲೀಲಾ, ಓಕೆ ಮಾತಾಜಿ. ಭಾಗವತಂ ತಗೊಳ್ಳಿ. ನಾಳೆ ಭದ್ರ ಪೂರ್ಣಿಮಾ. ಭಾಗವತವನ್ನ ಶುಕ ಮುನಿಗಳು ಪರೀಕ್ಷಿತರಿಗೆ ಉಪದೇಶ ಮಾಡಿದಂತಹ ದಿನಗಳು, ಸಪ್ತಾಹ. ಓಕೆ, ತಗೊಳ್ಳಿ. ಆಮೇಲೆ ಮತ್ತೆ ಯಾರ ಹತ್ರ ಇಲ್ಲ? ಹರೇ ಕೃಷ್ಣ. ಎಲ್ಲರ ಹತ್ರ ಇದೆ, 54 ಜನ ಹತ್ರ ಇದೆ. ಲೀಲಾ ಮಾತಾಜಿ, ನೀವು ಆದಷ್ಟು ಬೇಗ ನಾಳೆನೆ, ನಾಳೆ ಬೇಡ ಇವತ್ತೇ ತಗೊಳ್ಳಿ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಈಗ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ, ಮೊದಲನೇ ಅಧ್ಯಾಯ, 2ನೇ ಶ್ಲೋಕ. ಇದು ತುಂಬಾ ರಹಸ್ಯವಾದ ಶ್ಲೋಕಗಳು. ದಯವಿಟ್ಟು ಆ ಕಡೆ ಈ ಕಡೆ ಮನಸ್ಸನ್ನ ಹರಿಸ್ಬೇಡಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಹೋಯ್ತು ಮತ್ತೆ. ಪ್ರತಿಯೊಂದು ಶ್ಲೋಕಕ್ಕೂ ಇಷ್ಟು ಡೀಪರ್ ಎಕ್ಸ್ಪ್ಲೇಷನ್, ತುಂಬಾ ಇನ್ ಡೆಪ್ತ್ ಎಕ್ಸ್ಪ್ಲೇಷನ್ ಕಷ್ಟ. ನಾನು ಪದ ಪದಕ್ಕೂ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಶ್ಲೋಕ ಹೀಗಿದೆ, ಬುಕ್ ಇದ್ರೆ ಕೈಲಿ ಬುಕ್ ಇಟ್ಕೊಳ್ಳಿ. ಧರ್ಮೋ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ನಿರ್ಮತ್ಸರ, ಓಕೆ, ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋ ಹೃದಯ ಅವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷಭಿಃ ತತ್ಕ್ಷಣಾತ್. ಇದನ್ನೇ ಒಂದು ರಿಪೀಟೆಡ್ಲಿ ಹೇಳ್ತಾ ಹೇಳ್ತಾ ಅದು ಭಯ ಆಗ್ಬಿಡುತ್ತೆ. ಏನು ಧರ್ಮೋಪ್ರೋಜಿತ ಕೈತವೋ ಅಂದ್ರೆ, ಈಗ ಅನ್ಮಿಟ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ. ಹ, ಚತುರ್ವಿಧ ಪುರುಷಾರ್ಥಗಳು ಅಂದ್ರೆ ಯಾವುದು? ಫಸ್ಟ್ ಪ್ರಯಾರಿಟಿ ನಾನ್ ಇನಿಷಿಯೇಟೆಡ್ ಡ್ಯೂಟೀಸ್ಗೆ, ಓಕೆನಾ? ಇನಿಷಿಯೇಟೆಡ್ ಡ್ಯೂಟೀಸ್ ಆಮೇಲೆ, ಅವ್ರು ಹೇಳಿಲ್ಲ ಅಂದ್ರೆ ನೀವು ಹೇಳಿ. ಓಕೆ, ದೀಕ್ಷೆ ಆಗಿರೋರು ಆಮೇಲೆ ಹೇಳಿ, ದೀಕ್ಷೆ ಆಗಿಲ್ದೇ ಇರೋಂತಹ ಭಕ್ತರು ಆನ್ಸರ್ ಮಾಡಕ್ಕೆ ಪ್ರಯತ್ನ ಮಾಡ್ಲಿ. ಚತುರ್ವಿಧ ಪುರುಷಾರ್ಥಗಳು ಅಂದ್ರೆ ಯಾವುದು? ಅನ್ಮ್ಯೂಟ್ ಮಾಡ್ಕೊಳ್ಳಿ. 4 ಪುರುಷಾರ್ಥಗಳು. ಆನ್ಸರ್ ಬೇಗ ಬೇಗ ಮಾಡಬೇಕು, ವೇಸ್ಟ್ ಮಾಡಬೇಡಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ವೆರಿ ಗುಡ್. ಓಕೆ, ಬೇರೆಯವ್ರದ್ದು ಆನ್ಸರ್ ಅದೇ ಇದೆಯಾ? ಆನ್ಸರ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಬೇರೆಯವ್ರದ್ದೆಲ್ಲ ಆನ್ಸರ್ ಅದೇ ಇದೆಯಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ವೆರಿ ಗುಡ್. ಓಕೆ, ನಂದು ಅದೇ ಪ್ರಭುಜಿ. ಓಕೆ, ಗುಡ್ ಗುಡ್. ಅಲ್ಲ, ಅದೇ ಇದ್ರೆ ಆನ್ಸರ್ ಮಾಡೋದಕ್ಕಿಲ್ಲ. ಓಕೆ, ಬೇರೆ ಇದ್ರೆ ಮಾತ್ರ ಆನ್ಸರ್ ಮಾಡಿ. ಎಲ್ರದ್ದು ಆನ್ಸರ್ ಸೇಮ್ ಇರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಚತುರ್ವಿಧ ಪುರುಷಾರ್ಥ. ಓಕೆನಾ? ಭಾಗವತ ಹೇಳುತ್ತೆ ಧರ್ಮೋ ಪ್ರೋಜಿತ ಕೈತವ. ಹಾಗಾದ್ರೆ ಏನು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ? ಧರ್ಮ ಅಂದ್ರೆ ಏನು? ಅರ್ಥ ಅಂದ್ರೆ ಏನು? ಕಾಮ ಅಂದ್ರೆ ಏನು? ಮೋಕ್ಷ ಅಂದ್ರೆ ಏನು? ಆನ್ಸರ್ ಗೊತ್ತಿದೆ ಯಾರಿಗಾದ್ರು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅನ್ನದಾನ ಮಾಡ್ತಾರೆ, ಧರ್ಮ ಛತ್ರಗಳನ್ನ ಕಟ್ಟಿಸ್ತಾರೆ, ಫ್ರೀ ಎಜುಕೇಶನ್ ಮಾಡ್ತಾರೆ, ಸಾಲ ಮರ ನಡೆಸ್ತಾರೆ, ಕೆರೆ ಬಾವಿ ತೋಡಿಸ್ತಾರೆ. ಇದೆಲ್ಲ ಏನು? ಧರ್ಮ. ಓಕೆ. ಅರ್ಥ, ಅರ್ಥ ಅಂದ್ರೆ ದುಡ್ಡು, ಸಂಪತ್ತು. ಅದು ಜ್ಞಾನ ಆಗಿರ್ಬೋದು, ಜ್ಞಾನನು ಕೂಡ ಅರ್ಥ ಅಂತಾನೆ ಕರೆಯೋದು, ಜ್ಞಾನಾರ್ಥ. ಓಕೆ, ಯಜ್ಞಾರ್ಥ. ಏನು ಹಂಗಂದ್ರೆ, ಈಗ ವಿದ್ಯಾರ್ಥಿ, ಅರ್ಥಿ, ವಿದ್ಯೆಯನ್ನ ಕಲಿಯುವವನು ಅಂತ. ಇದೆಲ್ಲ ಸಂಪತ್ತು, ಜ್ಞಾನ, ಅರ್ಥ. ವಿದ್ಯಾ ಅರ್ಥಿ, ವಿದ್ಯೆಯನ್ನ ಸಂಪಾದನೆ ಮಾಡುವವನು ಅಂತ. ಏನು ಅರ್ಥ ಅಂದ್ರೆ? ಮೈ ಮುರಿದು ದುಡಿತೀವಿ, ಒಂದಷ್ಟು ಕಾಸು ಬರುತ್ತೆ, ಸಂಪಾದನೆ ಮಾಡಿದ್ರೆ ಮನೆ ಕಟ್ಕೊಂಡೆ, ಇದು ಅರ್ಥನಾ? ಪುರುಷಾರ್ಥ, ಚತುರ್ವಿಧ ಪುರುಷ ಅರ್ಥ. ಧರ್ಮನೂ ಕೂಡ ಅರ್ಥ, ಅರ್ಥನೂ ಕೂಡ ಅರ್ಥ, ಕಾಮನೂ ಕೂಡ ಅರ್ಥ, ಮೋಕ್ಷನೂ ಕೂಡ ಒಂದು ಅರ್ಥ. ಮೋಕ್ಷಾರ್ಥಿ ಅಂತ ಹೇಳಲ್ವಾ? ಜ್ಞಾನಾರ್ಥಿ, ವಿದ್ಯಾರ್ಥಿ, ಧರ್ಮಾರ್ಥ ಹೇಳಲ್ವಾ? ಇದೆಲ್ಲ ಎಲ್ಲವೂ ಅರ್ಥನೇ. మరి ನಾವು ನೋಟ್ ಮಾತ್ರ ಅರ್ಥ ಅಂತ ಅನ್ಕೋಬಾರ್ದು. 100 ರೂಪಾಯಿ ನೋಟು, 200 ರೂಪಾಯಿ ನೋಟ್ ಮಾತ್ರ ಅರ್ಥ ಅಲ್ಲ.
ಆದ್ರೆ ಭಾಗವತ ಹೇಳುತ್ತೆ ಅದೆಲ್ಲ ಕಸದ ಬುಟ್ಟಿಗೆ ಹಾಕಿ. ಎಲ್ಲಿಗೆ? ಕಸದ ಬುಟ್ಟಿಗೆ. ಯಾವ್ದನ್ನ? ಮೋಕ್ಷನು. ಧರ್ಮ ಅಷ್ಟೇ ಅಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ತಗೊಂಡೋಗಿ ನೀವು ಕಸದ ಬುಟ್ಟಿಯಲ್ಲಿ ಹಾಕಿ. ಕೈತವ ಧರ್ಮ ಅದು ಬೇಕಿಲ್ಲ ನಮಗೆ. ಒಂದು 10 ಸೆಕೆಂಡ್ಸ್ ಪಾಸ್ ಮಾಡ್ತೀನಿ, ಕಣ್ಮುಚ್ಕೊಂಡಂಗೆ ಯೋಚನೆ ಮಾಡಿ. ಅಲ್ಲ, ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜಿ ತಾತಂದ್ರು, ನಮ್ಮ ಗುರುಗಳೆಲ್ಲರೂ ಧರ್ಮ ಮಾಡಿ ಅಂತ ಬಡ್ಕೋತಾ ಇದ್ರಲ್ಲ. ಮತ್ತೆ ಧರ್ಮ ಮಾಡಿ ಅಂತ ಏನ್ ಧರ್ಮ ಅಂದ್ರೆ? ನೋಡಲಿ, ಈಗ ಧರ್ಮ ಮಾಡ್ಬೇಕಂತ ಎಲ್ರಿಗೂ ಗೊತ್ತಲ್ವಾ? ಏನ್ ಧರ್ಮ ಅಂದ್ರೆ ಆಗಿದ್ರೆ ಆನ್ಸರ್ ಮಾಡಿ ಯಾರಾದ್ರು. ಅನ್ಮಿಟ್ ಆಗ್ತಾ ಇಲ್ಲ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಧರ್ಮ, ಸಿಂಪಲ್ ಆನ್ಸರ್. ಧರ್ಮ ಅಂದ್ರೆ ಧರ್ಮ. ಅರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ಅರ್ಥ, ಬಟ್ ನಿಜವಾದ ಅರ್ಥ ಏನು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹಾ, ಧರ್ಮ ಅಂದ್ರೆ ಅದೇ ಭಗವಂತ ಏನ್ ಹೇಳ್ತಾರೋ ಅದೇ ಧರ್ಮ. ಹಾ, ಭಗವಂತ ಏನ್ ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು, ಧರ್ಮ. ಓಕೆ, ವೆರಿ ಗುಡ್. ಅರ್ಥ? ಅರ್ಥ? ಹಾ, ಹರೇ ಕೃಷ್ಣ ಮಾತಾಜಿ. ಹಾ, ಮಾತಾಜಿ ವಾಯ್ಸ್ ಕೇಳಿಸಲ್ಲ ಸರಿಯಾಗಿ, ಶಾಸ್ತ್ರದ ಪ್ರಕಾರ ನಡೆಯೋದು. ಶಾಸ್ತ್ರದ ಪ್ರಕಾರ ನಡೆಯೋದು, ಶಾಸ್ತ್ರಗಳಲ್ಲಿ ಪ್ರಕಾರ ನಡೆಯೋದು ಧರ್ಮ. ಧರ್ಮ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಟ್ರೈ. ಶಾಸ್ತ್ರವನ್ನ ಮೀರ್ಬೇಕಾಗುತ್ತೆ ಸಮಟೈಮ್ಸ್. ನಾ ಹೇಳ್ತೀನಿ, ನಿಜವಾದ ಧರ್ಮ ಅಂದ್ರೆ ಶಾಸ್ತ್ರವನ್ನು ಮೀರ್ಬೇಕು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಗುರು ಪರಂಪರೆಯಿಂದ ಬಂದಿರುತ್ತಲ್ಲ ಪ್ರಭು, ಅದರಿಂದ ಸನಾತನ ಧರ್ಮ ಅಂತಿರಲ್ಲ, ಅದನ್ನ ಪ್ರಕಾರ ಓಕೆ, ಅಂದ್ರೆ ಸನಾತನ ಅಂದ್ರೆ ಯಾವ್ದು ನಾಶ ಆಗೋದಿಲ್ವೋ ಅದು. ಓಕೆ, ವೆರಿ ಗುಡ್. ಹಾ, ವೆರಿ ಗುಡ್ ಮಾತಾಜಿ. ಓಕೆ, ಗಂಗಾಜೀವನ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹಾ, ಸ್ವಾಭಾವಿಕ ಗುಣ, ಜೀವದ ಸ್ವಾಭಾವಿಕ ಗುಣ, ಜೈವ ಧರ್ಮ. ವೆರಿ ಗುಡ್. ಓಕೆ, ಯಾವುದು ಜೈವ ಧರ್ಮ? ಉದಾಹರಣೆ ಉಪ್ಪಿಗೆ ಅಂದ್ರೆ ರುಚಿಯ ಗುಣ ಇದೆ, ಓಕೆ, ಸಕ್ಕರೆಗೆ ಸಿಹಿಯ ಗುಣ ಇದೆ. ಹಾಗೆ ನಮಗೆ ಭಗವಂತನ ಸೇವೆ ಮಾಡಬಹುದು, ನಾವು ಅದನ್ನ ಇದು ಮಾಡ್ಕೊಬೇಕು. ಅದು ನಮ್ಮ ಧರ್ಮ. ಅದು ನಮ್ಮ ಧರ್ಮ. ಓಕೆ, ಅಂದ್ರೆ ನಮ್ಮ ಧರ್ಮ ಅಂದ್ರೆ ಜೀವದ ಧರ್ಮ. ಓಕೆ, ಓಕೆ, ನೆಕ್ಸ್ಟ್. ಓಕೆ, ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ, ಎಲ್ರೂ ಆನ್ಸರ್ ಸರಿ ಇದೆ. ಮಹಾಲಕ್ಷ್ಮಿ ಮಾತಾಜಿಗೆ ಒಂದು ಸ್ವಲ್ಪ ನಾನು ಕ್ಲಿಯರ್ ಮಾಡ್ತೀನಿ. ಶಾಸ್ತ್ರದಲ್ಲಿ ಹೇಳಿರೋದನ್ನ ಮಾಡೋದು ಧರ್ಮ ನಿಜ, ಆದ್ರೆ ಆ ಧರ್ಮವನ್ನ ನಾವು ಮೀರ್ಬೇಕು ಅಂತ ಹೇಳ್ತದೆ ಶ್ರೀಮದ್ ಭಾಗವತಂ. ಭಾಗವತಂ ಎತ್ತರ ನೋಡಿ, ಎಷ್ಟು ಎತ್ತರ. ನಾವು ಶಾಸ್ತ್ರವನ್ನ ಮೀರ್ಬೇಕು, ಅವಾಗ ಅದೇ ನಿಜವಾದ ಧರ್ಮ. ಯಾವುದಂದ್ರೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವುದು. ಧರ್ಮ ಸ್ವನುಷ್ಠಿತಾಂ ಪುಂಸಾಂ ವಿಶ್ವಕ್ಸೇನ ಕಥಾಸುಯ. ಭಗವಂತನ ಕಥೆಯನ್ನ ಕೇಳೋದಿದೆಯಲ್ಲ, ಅದು ಅತ್ಯುತ್ತಮವಾದ ಧರ್ಮ. ಓಕೆ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಧರ್ಮ ಪ್ರೋಜ್ಜಿತ ಕೈತವ ಅಂದ್ರೆ ಯಾವುದು ಮೆಟೀರಿಯಲಿ ಮೋಟಿವೇಟೆಡ್ ಧರ್ಮ ಇರುತ್ತೆ ನೋಡಿ, ಅದನ್ನ ಕಸಬುಟ್ಟಿಗೆ ಹಾಕಿ ಅಂತೀವಿ. ಅನ್ನದಾನ ಯಾಕೆ ಮಾಡ್ತೀರಾ? ಅನ್ನದಾನ ಪುಣ್ಯ ಬರ್ಲಿ. ಯಾಕೆ ಪುಣ್ಯ ಬರ್ಬೇಕು? ನಾನು ಮೋಕ್ಷಕ್ಕೆ ಹೋಗ್ಬೇಕು, ಬಿಸಾಕುವ ಧರ್ಮವನ್ನ, ತಿಪ್ಪೆಗುಂಡಿಗೆ ಹಾಕುವ ಧರ್ಮವನ್ನ. ಭಾಗವತ ಎಷ್ಟು ನೇರವಾಗಿ ಹೇಳುತ್ತೆ ಅಂದ್ರೆ ಮೆಟೀರಿಯಲಿ ಮೋಟಿವೇಟೆಡ್ ಧರ್ಮವನ್ನ ನಾವು ಬಿಸಾಕ್ಬೇಕು. ಅನ್ನದಾನ ಯಾಕೆ ಮಾಡಿದ್ರಿ? ಧರ್ಮಛತ್ರ ಯಾಕೆ ಕಟ್ಟಿಸಿದ್ರಿ? ಸಾಲ ಮರ ಯಾಕೆ ನಡೆಸಿದ್ರಿ? ವಿದ್ಯಾರ್ಥಿ ಭವನವನ್ನು ಯಾಕೆ ಕಟ್ಟಿದ್ರಿ? ಹಾಸ್ಟೆಲ್ಸ್, ಫ್ರೀ ಹಾಸ್ಟೆಲ್ಸ್. ತೋಟದ ಛತ್ರ ಯಾಕೆ ಕಟ್ಟಿದ್ರಿ? ಇದು ಮೆಟೀರಿಯಲಿ ಮೋಟಿವೇಟೆಡ್ ಧರ್ಮ. ಅದಕ್ಕೆ ಹೇಳಿದ್ವಿ ಧರ್ಮೋ ಪ್ರೋಜ್ಜಿತ ಕೈತವೋ ಅತ್ರ. ಯಾಕಂದ್ರೆ ಅವರಿಗೆ ಭಗವಂತ ಮೇಲೆ ಪ್ರೀತಿ ಇಲ್ಲ. ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲ ಅವ್ರು ಮಾತ್ರ ಕೈತವ ಧರ್ಮವನ್ನ ಆಚರಣೆ ಮಾಡ್ತಾರೆ. ಖಂಡಿತವಾಗ್ಲು ಭಗವಂತನ ಮೇಲೆ ಪ್ರೀತಿ ಇರೋರು ಯಾರು ಕೈತವ ಧರ್ಮವನ್ನ ಆಚರಣೆ ಮಾಡುವುದಿಲ್ಲ. ನಾವು ಅದಕ್ಕೆ ಎಷ್ಟೋ ಸಲ ಈ ಕ್ಲಾಸಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಕರ್ನಾಟಕ ರತ್ನ ಕೊಡೋದಲ್ಲ, ನಿಮ್ಗೆ ಪ್ರಪಂಚ ರತ್ನ ಕೊಟ್ಟರು ಕೂಡ ಮೆಟೀರಿಯಲಿ ಮೋಟಿವೇಟೆಡ್ ಇದ್ರೆ ಅದು ಭಕ್ತಿ ಅಲ್ಲ, ಅದು ಧರ್ಮ ಅಲ್ಲ. ಶಾಸ್ತ್ರ ಹೇಳುತ್ತೆ ಹೌದು ಮಾಡ್ಬೇಕು ಅಂತ, ಆದ್ರೆ ಶಾಸ್ತ್ರ ಅದು ಹೇಳುತ್ತೆ, ಶಾಸ್ತ್ರ ಇದು ಹೇಳುತ್ತೆ.
ಏನ್ ಹೇಳುತ್ತೆ, ಯಾರಿಗೆ ಭೌತಿಕ ಕಾಮನೆಗಳಿರುತ್ತೆ ಅಂತವ್ರು ಏನ್ ಮಾಡ್ತಾರೆ, ಭೌತಿಕ ಧರ್ಮಗಳನ್ನ ಮಾಡ್ತಾರೆ. ಅಂದ್ರೆ ಲೌಕಿಕ ಧರ್ಮಗಳನ್ನ ಮಾಡ್ತಾರೆ, ಲೌಕಿಕ ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಭಾಗವತಂ ನೇರವಾಗಿ ಹೇಳುತ್ತೆ ಅದು ಅವಶ್ಯಕತೆ ಇಲ್ಲ, ಬಿಸಾಕಿ. ಕೈತವ ಅಂದ್ರೆ ವ್ಯರ್ಥ. ಕೈತವ ಅಂದ್ರೆ ವ್ಯರ್ಥ ಅಂತ ಅಷ್ಟೇನೆ ಸಂಸ್ಕೃತದಲ್ಲಿ. ಕಡಲೆಕಾಯಿ ತಿಂದದ್ಮೇಲೆ ಕಡಲೆ ಸಿಪ್ಪೆ ಕೈತವ, ಹಣ್ಣು ತಿಂದ್ಮೇಲೆ ಬಾಳೆಹಣ್ಣು ತಿಂದ್ಮೇಲೆ ಬಾಳೆಹಣ್ಣು ಸಿಪ್ಪೆ ಕೈತವ. ಅದು ನಾವು ಮಾಡುವಂತ ಧರ್ಮಗಳು ಭೌತಿಕ ಇಚ್ಛೆಗಳಿಂದ ಕೂಡಿರುತ್ತೆ. ಒಂದು ಸಣ್ಣ ಭೌತಿಕ ಇಚ್ಛೆ ಇದ್ರೂ ಕೂಡ ಅದನ್ನ ಕೈತವ ಧರ್ಮ ಅಂತಾನೆ ಕರೆಯುತ್ತೆ. ಅದಕ್ಕೆ ಭಾಗವತ ಹೇಳುತ್ತೆ ಇದನ್ನ ನೀವು ಬಿಸಾಕಿ ಫಸ್ಟು. ಯಾಕಂದ್ರೆ ಭಗವಂತನ ಮೇಲೆ ಯಾರಿಗೆ ಮತ್ಸರ ಇಲ್ಲವೋ, ಯಾರಿಗೆ ಪ್ರೇಮ ಇದೆಯೋ ಅಂತವ್ರು ಮಾತ್ರವೇ ಭಾಗವತ ಧರ್ಮವನ್ನ ಆಚರಣೆ ಮಾಡ್ತಾರೆ. ಶಿಲ್ಪಾ ಮಾತಾಜಿ ಪ್ರಶ್ನೆ ಇದೆಯಾ? ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇವಾಗ ಇದು ಅನ್ನದಾನ ಮತ್ತೆ ಬೇರೆ ಬೇರೆ ಎಲ್ಲಾ ತರ ಇದೆ ಅಲ್ವಾ ಮಾಡೋದು, ಒಬ್ರಿಗೆ ಹೆಲ್ಪ್ ಮಾಡೋದೆಲ್ಲಾನು, ಇದೆಲ್ಲ ಅವಾಗ್ಲಿಂದಾನು ಮಾಡ್ಕೊಂಡ್ ಬಂದಿದಾರಲ್ವಾ? ಅಂದ್ರೆ ತುಂಬಾ ಹಳೆ ಕಾಲದಿಂದಾನು ಇದು ರೂಢಿಯಲ್ಲಿದೆ, ಮತ್ತೆ ಶಾಸ್ತ್ರಗಳು ಇದನ್ನ ಹೇಳುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದೇ ಇವಾಗಿರೋರ್ಗೆ ಇದನ್ನ ಹೇಗ್ ಅರ್ಥ ಮಾಡ್ಸೋದು, ಇದು ತಪ್ಪು ಅಂತ ಹೇಗ್ ಅರ್ಥ ಮಾಡ್ಸೋದಕ್ಕೆ ಏನಾದ್ರು ಒಂದ್ ಲೈನ್ ಅಲ್ಲಿ ಹೇಳ್ತೀರಾ ಪ್ರಭುಜಿ? ವೆರಿ ಗುಡ್, ಒಳ್ಳೆ ಪ್ರಶ್ನೆ ಇದು. ಈಗ ಮೀಟ್ ಮಾಡ್ಕೊಳ್ಳಿ. ಈಗ ಮಾತಾಜಿ ಕೇಳ್ತಿದಾರೆ, ಹಾಗಾದ್ರೆ ಇದು ಕೈತವ ಧರ್ಮ ಆಗಿದ್ರೆ ಯಾಕೆ ತಲಾಂತರದಿಂದ ಆಚರಣೆ ಮಾಡ್ಬೇಕಾಗಿತ್ತು ಅಂತ ಪ್ರಶ್ನೆ. ಕಳ್ಳತನ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಯಾಕೆ ಕಳ್ಳತನ ಮಾಡ್ತಿದ್ರು ಹಿಂದಿನ ಕಾಲದಿಂದನು? ಕೊಲೆ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಯಾಕೆ ಹಿಂದಿನಿಂದ ನಾವು ಮಾಡ್ತೀವಿ, ಹಿಂದಿನಿಂದ ಮಾಡ್ಕೊಂಡು ಬಂದಿದ್ರೆ ನಾವು ಮಾಡ್ತೀವಿ. ಅಂದ್ರೆ ಅದು ಮೆಟೀರಿಯಲಿ ಮೋಟಿವೇಟೆಡ್ ಅಂತಾರೆ, ಅದಲ್ಲಿ ಅಜ್ಞಾನದಿಂದ ನಾವು ಮಾಡುವಂತ ಕರ್ಮಗಳು. ಈಗ ನಾವು ಈಗಿನ ಜನರೇಷನ್ಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಪ್ರಶ್ನೆ ಭಾರಿ ಕಷ್ಟ. ನೋಡಿ, ನೆನ್ನೆ ಶ್ಲೋಕನೇ ಇವತ್ತು ನಾನು ಯಾಕೆ ರಿಪೀಟ್ ಮಾಡಿದೆ, ಅದು ಭಕ್ತಿ ಮಾಡ್ತಾರವ್ರು ಎಲ್ರು, ಚಾಂಟಿಂಗ್ ಮಾಡ್ತಾರವ್ರು ಎಲ್ಲರೂ, ಹೌದಾ? ನಮ್ಗೆ ಅರ್ಥ ಆಗಲ್ಲ ಇದು. ಮತ್ತೆ ಏನು ಇಲ್ದಿರೋರ್ಗೆ ಹೇಗೆ ಅರ್ಥ ಆಗುತ್ತೆ? ನಮ್ಮ ಪ್ರಯತ್ನ ಏನಂದ್ರೆ ನಾವು ಹರಿ ಗುರು ವೈಷ್ಣವರ ಕೃಪೆಯನ್ನ ಪಡ್ಕೊಂಡು ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ಬೇಕು ಅಷ್ಟೇನೆ. ಈಗ ಕೈತವ ಧರ್ಮ ಅಂದ್ರೆ ಇಲ್ಲ, ನಾವು ಅನ್ನದಾನ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ನಮಗದೇ ಧರ್ಮ, ನಮಗದೇ ಶ್ರೇಷ್ಠ ಅಂತ ಹೇಳ್ತಾರೆ. ಅವಾಗ ನಾವು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ಬೇಕು. ಅನ್ನ ದಾನ ಮಾಡ್ತೀರಾ ಸರಿ, ಎಲ್ಲಿಂದ ಬಂತು ಅನ್ನ? ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತ್ಯ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಅನ್ನ ಎಲ್ಲಿಂದ ಬಂತಪ್ಪ ನಿಮಗೆ? ದುಡ್ಡು ಕೊಟ್ಟೆ ಅನ್ನ ಬಂತು. ದುಡ್ಡು ಎಲ್ಲಿಂದ ಬಂತು? ಕೆಲಸ ಮಾಡಿದೆ. ಎಲ್ಲಿ ಕೆಲಸ ಮಾಡಿದೆ? ರಟ್ಟೆ ಮುರಿದು ಕೆಲಸ ಮಾಡಿದೆ. ರಟ್ಟೆಯಲ್ಲಿ ಬಲ ಕೊಟ್ಟಿದ್ದೆ ಯಾರು? ಡ್ರೈ ಫ್ರೂಟ್ಸಾ? ರಟ್ಟೆಯಲ್ಲಿ ಶಕ್ತಿ. ಬಲಂ ಬಲವತಂ ಚಾಹಂ, ಬಲವಂತರ ಬಲ ನಾನು. ಕೈಯಲ್ಲಿ ತೋಳಲ್ಲಿ ಶಕ್ತಿ ತುಂಬಿದ್ದು ನಾನು. ಬಲಂ ಬಲವತಾಂ ಚಾಹಂ ಕಾಮ ರಾಗ ವಿವರ್ಜಿತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನ್ನ ದೇಹದಲ್ಲಿ ಶಕ್ತಿ ಕೊಟ್ಟಿದ್ದು ನಾನು, ಅದಕ್ಕೆ ದುಡ್ದೆ. ಯಾಕೆ ದುಡ್ದವ್ರಿಗೆಲ್ರಿಗೂ ಯಾಕೆ ಹಣ ಸಂಪಾದನೆ ಮಾಡೋಕ್ಕಾಗೋದಿಲ್ಲ? ನಿನಗೆ ಆ ಯೋಗ್ಯ ಇತ್ತು, ಅದಕ್ಕೆ ನಾನು ಕೊಟ್ಟೆ. ಸೊ ಹಾಗಾದ್ರೆ ಯಾರು ಮೂಲ ಕಾರಣ? ಭಗವಂತ. ಸೊ ಭಗವಂತ ಏನ್ ಮಾಡ್ತಾನೆ, ಭಗವಂತ ಏನ್ ಹೇಳ್ತಾನೆ ಅದನ್ನ ನಾವು ಕೇಳಬೇಕು, ಭಗವಂತ ನಾವು ಸಮರ್ಪಣೆ ಮಾಡ್ಬೇಕು. ಇದು ಧರ್ಮ. ಅನ್ನದಾನ ಮಾಡಿದ್ರಿ ಸರಿ, ಓಕೆ, ಒಳ್ಳೇದು. ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು. ಏನ್ ಹೆಲ್ಪ್ ಅಂದ್ರೆ, ನಾವು ನಿಜವಾಗ್ಲೂ ಒಬ್ಬ ಜೀವನನ್ನ ಜೈವ ಧರ್ಮ ಭಗವದ್ಧಾಮಕ್ಕೆ ಸೇರಿಸೋ ಅಂತ ಪ್ರಯತ್ನ ಮಾಡ್ತೀವಲ್ವಾ, ಅದು ನಿಜವಾದ ಸೇವೆ. ನಿಜವಾದ ಸೇವೆ, ಏಕೈಕ ಸೇವೆ ಅಂದ್ರೆ ಏನು? ಒಂದು ಜೀವನನ್ನ, ಒಂದು ಜೀವ ತತ್ವವನ್ನ ವಿಷ್ಣು ತತ್ವಕ್ಕೆ ಜೋಡಣೆ ಮಾಡ್ತೀವಲ್ವಾ, ಮಾಡೋ ಪ್ರಯತ್ನ ಮಾಡ್ತೀವಲ್ವಾ, ಅದು ನಿಜವಾದ ಸೇವೆ. ಅನ್ನದಾನ ಮಾಡೋ ಸೇವೆ ಅಲ್ವಾ ಧರ್ಮ. ಅದು ಲೌಕಿಕ ಪುಣ್ಯ ಬರುತ್ತೆ ಅವನಿಗೆ. ಲೌಕಿಕ ಪುಣ್ಯ ಅಂದ್ರೆ ಏನು? ಅನ್ನದಾನ ಮಾಡಿದ್ದ, ಹಾಗಾದ್ರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಹಸಿವಿಲ್ಲದೆ ಭಗವಂತ ಕಾಪಾಡ್ತಾನೆ. ಹಸಿವಿಂದ ಸತ್ತ ಅಂತ ಅನ್ಸ್ಕೋಬಾರದು, ಯಾಕಂದ್ರೆ ಅವನು ಅನ್ನದಾನ ಮಾಡಿದ್ದಾನೆ. ಮಹಾಭಾರತ ಸ್ಪಷ್ಟವಾಗಿ ಹೇಳುತ್ತೆ, ನಾವು ದಾನ ಮಾಡಿದ್ರು ಕೂಡ ಅದ್ರಲ್ಲಿ ಏನಾದ್ರೂ ಕಿಂಚಿತ್ತು ಸ್ವಾರ್ಥ ಇತ್ತು ಅಂತ ಇಟ್ಕೊಳ್ಳಿ, ಅದೇನಾಗುತ್ತೆ? ಕೈತವ ಧರ್ಮ ಆಗುತ್ತೆ. ಅದಕ್ಕೆ ಹೇಳುದು, ಎಲ್ಲರೂ ಹಿಂದಿನ ಕಾಲದಿಂದ ನೀವು ಕೇಳ್ದಂಗೆ ತಲಾಂತರ ಕಾಲದಿಂದನೂ ಇದೇ ಸ್ವಾರ್ಥ ಧರ್ಮ ಬಂದ್ಬಿಟ್ಟಿದೆ. ಅದಕ್ಕೆ ಕಲಿಯುಗದ ಲಕ್ಷಣ ಇದು. ಕಲಿಯುಗದ ಲಕ್ಷಣ ಏನು ಅಂದ್ರೆ, ಸ್ವಾರ್ಥಕ್ಕೋಸ್ಕರನೇ ಮಾಡೋದೆಲ್ಲರೂ. ನವಾರೆ ಪತ್ಯು ಕಾಮಾಯ ಪತಿ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯ ಭವತಿ. ನವಾರೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ಧರ್ಮಗಳು ನಮಗೆ ಬೇಕಿಲ್ಲ, ಅದಕ್ಕೆ ಇದನ್ನ ಕೈತವ ಧರ್ಮ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಶ್ನೆಗೆ ಒಂದು ಮಾತಲ್ಲಿ ಉತ್ತರ ಕೊಡೋದಂದ್ರೆ,
ಭಗವಂತನಿಗೆ ಸಂಬಂಧಪಡದ ಯಾವ ಧರ್ಮ ಕಾರ್ಯಗಳೂ ಕೂಡ ಅದು ಕೈತವ ಧರ್ಮ ಅಷ್ಟೇ. ಬೆಸ್ಟ್. ನೆಕ್ಸ್ಟ್, ಯಾರಿಗೆ ಭಗವಂತನ ಮತ್ತೆ ಅರ್ಥ ಆಯ್ತಾ ಅನ್ಕೊಳ್ತೀನಿ. ನೆಕ್ಸ್ಟ್, ಪರಮೋ ನಿರ್ಮಸಣಂ ಸತಾಂ. ಸತಾಂ ಅಂದ್ರೆ ಭಕ್ತರು. ಭಕ್ತರು ಅಂದ್ರೆ ಯಾರು? ಸತಾಂ, ಭಗವಂತನ ಮೇಲೆ ಅಸೂಯೆ ಇರದವರು. ನನಗೆ ಭಗವಂತನ ಮೇಲೆ ಅಸೂಯೆ ಇಲ್ಲ. ಅಸೂಯೆ ಇಲ್ವಾ ಹಾಗಾದ್ರೆ? ಮತ್ತೆ ಯಾಕೆ ಭಗವಂತನಿಗೆ ನೀನು ಕೊಡ್ತಾ ಇಲ್ಲ, ಸೇವೆ ಮಾಡ್ತಾ ಇಲ್ಲ? ಅಸೂಯೆ ಇದೆ. ಅಸೂಯೆ ಅಂದ್ರೆ ಏನು? ಯಾರ್ಯಾದ್ರು ಹೇಳ್ತಾರೆ ಅಸೂಯೆ ಅಂದ್ರೆ ಏನು? NVS ಅಂದ್ರೆ ಏನು? ಅಸೂಯೆ ಎಂದರೆ ಏನು? ನಾವು ಅಸೂಯೆ ಪಡಬಾರದು ಅಂತ ಹೇಳ್ತೀವಿ. ಏನು ಅಸೂಯೆ ಅಂದ್ರೆ? ನೋಡಿ, ಒಂದೊಂದು ಪದಕ್ಕೂ ಅರ್ಥ ಇರುತ್ತೆ. ಅರ್ಥ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಗೇನು ಅಸೂಯೆ ಮಾಡಬಾರ್ದಪ್ಪ ಅಂತೀವಿ. ಏನು ಅಸೂಯೆ ಅಂದ್ರೆ? ಮತ್ಸರ ಇಲ್ಲಿ ಬಂತು, ನಿರ್ಮತ್ಸರಣಂ. ಪ್ರಯತ್ನ ಮಾಡಿ ಆನ್ಸರ್ ಮಾಡಕ್ಕೆ. ಅಸೂಯೆ ಎಂದರೆ ಏನು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೊಟ್ಟೆ ಕಿಚ್ಚು ಅನ್ನೋದು ಅಂತ. ಏನು ಹೊಟ್ಟೆ ಕಿಚ್ಚು ಅಂದ್ರೆ? ಅವ್ರ ಹತ್ರ ಇದೆಯಲ್ಲ, ನಮ್ಗೂ ಅದ್ ಬೇಕು, ಅಯ್ಯೋ ನಾವು ಆ ತರ ಆಗ್ಬೇಕು. ವೆರಿ ಗುಡ್. ಅಂದ್ರೆ ಅವನ ಹತ್ರ ಇದೆ, ನನ್ನ ಹತ್ರ ಇಲ್ಲ. ಇಲ್ಲ, ಅದು ನನಗ್ ಬೇಕು. ಹೌದು. ನಾವು ಯಾಕೆ ಮತ್ತೆ ಭಗವಂತ ಮೇಲೆ ಅಸೂಯೆ ಪಡ್ಬೇಕು? ಅವನ ಹತ್ರ 16,000 ಜನ ಹೆಂಡ್ತಿರಿದ್ರೆ ನನ್ನ ಹತ್ರ ಇಲ್ಲ ಅಂತನಾ? ಅವನ ಹತ್ರ ಕೊಳಲಿದೆ, ನನ್ನ ಹತ್ರ ಕೊಳಲಿಲ್ಲ ಅಂತನಾ? ಏನು ಯಾವ ತರ ಅಸೂಯೆ ಅಂದ್ರೆ? ಭಗವಂತನ ಮೇಲೆ ನಾವು ಹೊಟ್ಟೆ ಕಿಚ್ಚು ಪಡಕ್ ಆಗಲ್ವಲ್ಲ. ಪಡ್ತಾ ಇದೀವಲ್ಲ, ಪಡಬಾರ್ದು, ಪಡ್ತಾ ಇದೀವಲ್ಲ ನಾವು. ನಾನು ಹೇಳ್ತೀನಿ ಹೆಂಗೆ ಅಂತ. ಬಟ್ ನಾವು ಭಗವಂತ ಮೇಲೆ ದ್ವೇಷ ಮಾಡ್ತಾ ಇದೀವಿ, ಅಸೂಯೆ ಮಾಡ್ತಾ ಇದೀವಿ, ಭಗವಂತನ ತಾತ್ಸಾರ ಮಾಡ್ತಾ ಇದೀವಿ, ಅವನ ತಿರಸ್ಕಾರ ಮಾಡ್ತಾ ಇದೀವಿ ನಾವು. ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಹೌದು ಅಲ್ವಾ? ಈಗ ಇನ್ನೊಂದ್ ಪ್ರಶ್ನೆ, ಈಗ ಕಾಲ ಚೇಂಜ್ ಆದಂಗೆಲ್ಲಾನು ಧರ್ಮ ಚೇಂಜ್ ಆಗತ್ತಾ, ಇಲ್ಲ ಅದೇ ರೀತಿ ಇರತ್ತೆ? ವೆರಿ ಗುಡ್. ಕಾಲ ಚೇಂಜ್ ಆಗೋದಿಲ್ಲ, ಕಾಲ ಹಾಗೇ ಇರುತ್ತೆ. ನಾವು ಬದಲಾವಣೆ ಆಗ್ತಾ ಇರ್ತೀವಿ. ಈಗ ನೀರು, ಜನ ಯಾಕೆ ಬದಲಾವಣೆ ಆಗ್ತಾರೆ ಅಂದ್ರೆ ಪ್ರಕೃತಿ ಗುಣಗಳು. ಈಗ ನೋಡಿ, ಈಗ 8 ಗಂಟೆ ಬಿಸಿಲಿಂಗಿದೆ, 1 ಗಂಟೆ 9 ಗಂಟೆ ಆದ್ರೆ ಏನಾಗುತ್ತೆ? ಬಿಸಿಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಆಯ್ತಾ? ಕಾಲ ಹೋಗ್ತಾ ಹೋಗ್ತಾ ಏನಾಗುತ್ತೆ? ನಾವ್ ಹಂಗೆ ಇರ್ತೀವಿ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬಿಸಿಲು ಜಾಸ್ತಿ ಆಗ್ತದೆ ಅಂದ್ರೆ ಸೂರ್ಯ ಜಾಸ್ತಿ ಏನೋ ಹೀಟ್ ಕೊಡ್ತಾ ಇದ್ದಾನ? ಇಲ್ಲ. ಸೂರ್ಯ ಎಷ್ಟು ಉರಿಬೇಕು ಅಷ್ಟೇ ಉರಿತಾ ಇದ್ದಾನೆ. ಬಟ್ ಆ ಸಮಯಕ್ಕೆ ತಕ್ಕ ಹಾಗೆ ನಮ್ಗೆ ಬಿಸಿಯ ಏರುಪೇರು ಗೊತ್ತಾಗುತ್ತೆ ನಮ್ಗೆ. ಅರ್ಥ ಮಾಡ್ಕೊಳ್ಳಿ. ಇವಾಗ ಸೂರ್ಯ ಅಷ್ಟೇ ಬಿಸಿಲಿದೆ, 12 ಗಂಟೆಲೂ ಅಷ್ಟೇ ಬಿಸಿಲಿರುತ್ತೆ. ಬಟ್ ನಮ್ಗೆ ಅದರ ಶಾಖ ಬೇರೆ ತರ ಗೊತ್ತಾಗ್ತಾ ಇದೆ ನಮ್ಗೆ. ಈಗ ಸ್ವಲ್ಪ ತಣ್ಣಗಿದೆ, ಆಮೇಲೆ ಸ್ವಲ್ಪ ಬಿಸಿ ಆಗುತ್ತೆ. ಸೂರ್ಯ ಏನ್ ಬಿಸಿ ಆಗ್ತಾ ಇಲ್ಲ. ಅಲ್ಲಿ ಯಾರು ಸೂರ್ಯನಿಗೆ ಶಾಖ ಕೊಟ್ಟು ಜಾಸ್ತಿ ಬಿಸಿ ಮಾಡು ಅಂತ ಹೇಳ್ತಾ ಇಲ್ಲ. ಅವನು ಹಾಗೆ ಇದ್ದಾನೆ. ಕಾಲ ಹಾಗೆ ಇರುತ್ತೆ. ನಾವು ಆ ಕಾಲಕ್ಕೆ ಒಗ್ಗುತ್ತಾ ಇದೀವಿ, ಜಾಸ್ತಿ ಬಗ್ತಾ ಇದೀವಿ ಕಾಲಕ್ಕೆ ನಾವು. ಅವಾಗ ನಮ್ಗೆ ಏಟು ಬೀಳ್ತಾ ಇದೆ. ಸೊ ಕಾಲ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಮನುಷ್ಯ ತನ್ನ ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇರ್ತಾನೆ. ಅದಕ್ಕೆ ಕಾಲನ್ನ ದೂರುತ್ತಾನೆ. ಸರಿ ಇಲ್ಲ, ಕಾಲ ಸರಿ ಇದೆಯಪ್ಪ, ನಿನ್ನ ಗುಣಗಳು ಸರಿ ಇಲ್ಲ. ಮಳೆಗಾಲದ ಈಗ 12 ಗಂಟೆಲಿ ಮೋಡ ಮುಚ್ಕೊಂಡ್ಬಿಡ್ತು, ಸೂರ್ಯ ಇಲ್ಲ ಅಂತ ಹೇಳ್ತೀವಿ ನಾವು. ಸೂರ್ಯ ಇರ್ತಾನೆ, ನಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇನೆ. ದೋಷ ಸೂರ್ಯಂದಲ್ಲ, ನಮ್ದು. ಓಕೆ. ಸೊ ಈ ಮತ್ಸರ ಅಂದ್ರೆ ಏನು? ಅಸೂಯೆ, ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರಿ. ಬಟ್ ಶಾಸ್ತ್ರ ಹೇಳುತ್ತೆ ಗೊತ್ತಾ? ನಗುಣಾನ್ ಗುಣಿನೋ ಹಂತಿ ನಸ್ತೌತಿ ಆತ್ಮ ಗುಣಾನಪಿ ನ ಪ್ರಹೃಷ್ಯತೆ ಅನ್ಯ ದೋಷೈಹಿ ಅನಸೂಯ ಪ್ರಕೀರ್ತಿತಃ. ನ ಗುಣಾನ್ ಗುಣಿನೋ ಹಂತಿ, ಇನ್ನೊಬ್ಬರ ಗುಣವನ್ನ ಕೊಲ್ಲುವುದು. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಇನ್ನೊಬ್ಬರ ಗುಣವನ್ನ ಕೊಲ್ಲುವುದು ಅಸೂಯೆ. ಈಗ ನೀವ್ ಹೇಳಿದ್ರಿ ನಾವು ಕೃಷ್ಣನ ದ್ವೇಷ ಮಾಡಕ್ಕಾಗತ್ತಂತ. ಮಾಡ್ತಾ ಇದೀವಲ್ಲ, ಭಗವಂತನ ಗುಣವನ್ನ ಹೇಳ್ತಾ ಇದೀವ ನಾವೆಲ್ಲಾದ್ರೂ? ಹೇಳ್ತಾ ಇದೀವ? ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳು, ಆ 1000 ಗುಣಗಳನ್ನ ನಾವು ವರ್ಣನೆ ಮಾಡಕ್ ಬರುತ್ತಾ? ಭಗವಂತನ ಗುಣವನ್ನ ನಾವು ಹೇಳ್ತಾ ಇಲ್ಲ. ನ ಗುಣ, ಒಬ್ಬರ ಗುಣವನ್ನ ಹೊಗಳದೇ ಇರುವುದು ಕೂಡ ಅಸೂಯೆ. ಶಾಸ್ತ್ರ ಹೇಳ್ತಾ ಇದೆ. ಈಗ ನಿಮ್ ಪಕ್ಕದ ಮೇಲೆ ಯಾರೋ ಒಬ್ಬ ಒಳ್ಳೆಯವರು ಇರ್ತಾರೆ, ಇವ್ರು ತುಂಬಾ ಭಾರಿ ಒಳ್ಳೆಯವರಪ್ಪ, ತುಂಬಾ ಒಳ್ಳೆ ಮನುಷ್ಯ, ಭಕ್ತಿ ಮಾಡ್ತಾರೆ, ದಿನ ಪೂಜೆ ಮಾಡ್ತಾರೆ, ಹಾಗೆ ಹೊಗಳ್ತೀರಾ ನೀವು? ಮತ್ತೆ ಅಸೂಯೆ ಇದೆ ಅಂತಾನೆ ಅರ್ಥ ನಿಮ್ಗೆ ಅವ್ರ ಮೇಲೆ. ನ ಗುಣಾನ್ ಗುಣಿನೋ ಹಂತಿ. ಹಂತಿ ಅಂದ್ರೆ ಕೊಲೆ ಮಾಡೋದು. ಹಂತಿ ಅಂದ್ರೆ ಕೊಲೆ ಮಾಡೋದು. ಏನ ಕೊಲೆ ಮಾಡೋದು? ಅವರ ಗುಣವನ್ನ ಕೊಲೆ ಮಾಡೋದು. ಅವ್ರು ಬೆಳೆಯುವ ತಂಗಿರ್ತಾರ್ರಿ, ರಾತ್ರಿ ಹೆಂಗ್ ಆಡ್ತಾರೆ ಗೊತ್ತಾ? ಕುಡ್ಕೊಂಬಂದು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ. ಒಳ್ಳೆ ಮನುಷ್ಯನೇ, ಅವನೇನ್ ಕುಡಿಯೋಲ್ಲ, ಏನಿಲ್ಲ. ನಮ್ಗೆ ಅವನ್ನ ದ್ವೇಷ ಮಾಡ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ತಾರೆ? ಅವನ ಗುಣವನ್ನ ಕೊಲ್ತಾರೆ. ಕೊಲ್ಲೋದಿಲ್ವಾ? ಭಗವಂತನ ಗುಣವನ್ನು ಕೊಲ್ಲೋದಿಲ್ವಾ? ಏನ್ ಮಾಡ್ದ ಕೃಷ್ಣ? ಬೆಣ್ಣೆ ಕದ್ದ, ಸೀರೆ ಕದ್ದ. ಅರೆ, ಅದೊಂದು ಗುಣ. ಅದು ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಆ ಗುಣವನ್ನ ದೋಷ ಆಗಿ ಕಾಣ್ತಾ ಇದ್ದೀರಾ. ನ ಗುಣಾನ್ ಗುಣಿನೋ ಅಂತೀವಿ. ಭಗವಂತನ ಗುಣವನ್ನ ನಾವು ಹೊಗಳ್ತಾ ಇಲ್ಲ, ಮತ್ತೆ
ಕೊಲ್ತಾ ಇದ್ದೀವಿ. ಆಮೇಲೆ ನಸ್ತೌತಿ ಆತ್ಮಗುಣನಪಿ, ನಸ್ತೌತಿ ಆತ್ಮಗುಣನಪಿ, ಸ್ತುತಿ ಮಾಡೋದು. ನನ್ನ ಗುಣವನ್ನ ನಾನು ಸ್ತುತಿ ಆತ್ಮಗುಣನಪಿ ಅಂದ್ರೆ ನನ್ನ ಗುಣವನ್ನು ಹೊಗಳ್ಕೊಳ್ಳೋದು. ನಾನಂದ್ರೆ ಯಾರು ಗೊತ್ತಾ, ನನ್ನ ಗುಣ ಏನ್ ಗೊತ್ತಾ, ನಾನೆಂತ ದೊಡ್ಡ ಏನು ದಾನಿ ಗೊತ್ತಾ, ಬಲಿಚಕ್ರವರ್ತಿ. ನಮ್ಮ ಗುಣಗಳನ್ನ ಕೊಚ್ಕೋಬಾರ್ದು, ಇನ್ನೊಬ್ಬರ ಗುಣವನ್ನ ಕೊಲ್ಲಬಾರ್ದು. ಇದು ಅಸೂಯೆ. ಆಮೇಲೆ ನ ಪ್ರಹರ್ಷತೆ ಅನ್ಯ ದೋಷೈ, ಇನ್ನೊಬ್ಬರ ದೋಷಗಳನ್ನ ಕಂಡು ನಗಬಾರದು. ನಾವೇನ್ ಮಾಡ್ತೀವಿ, ಅವನಿಗೆ ಹಾಗೆ ಆಗ್ಬೇಕಿತ್ತು, ಅವನಿಗೆ ಕಾಲ್ ಮುರಿಬೇಕಿತ್ತು, ಅವನ್ ಬೀಳ್ಬೇಕಿತ್ತು, ಅವನ್ ಹಂಗಾಗ್ಬೇಕಿತ್ತು ಅವನಿಗೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಇನ್ನೊಬ್ಬರ ಗುಣವನ್ನ ನಾವು, ಈಗ ಒಬ್ಬ ಕಳ್ಳತನ ಮಾಡಿ ಸಿಕ್ಕಾಕೊಳ್ತಾನೆ, ಅವನಿಗೆ ಹಾಗೆ ಆಗ್ಬೇಕಿತ್ತು, ಹೌದು ನಿಜಾನೇ ಅದು. ಅದೇ ಒಬ್ಬ ಒಳ್ಳೆಯವನ್ನ ಸಿಕ್ಕಾಕ್ಸ್ಬಿಟ್ಟು ಅವನಿಗೆ ಹಂಗಾಗ್ಬೇಕಿತ್ತು ಅಂದ್ರೆ ಅದು ಅಸೂಯೆ. ಆದ್ರೆ ನಾವು ಭಗವಂತನ ಎಲ್ಲಾ ತರನು ಅಸೂಯೆ ಮಾಡ್ತಾ ಇದೀವಿ. ಭಗವಂತನ ಗುಣವನ್ನ ಹೊಗಳ್ತಾ ಇಲ್ಲ, ಭಗವಂತನ ಭಕ್ತರ ಗುಣಗಳನ್ನ ಹೊಗಳ್ತಾ ಇಲ್ಲ, ನಮ್ಮ ಗುಣಗಳನ್ನೇ ಕೊಚ್ಕೊಳ್ತಾ ಇದ್ದೀವಿ. ನನ್ನ ಹತ್ರ ದೊಡ್ಡ ಮನೆ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಏನ್ ದೇವ್ರು ಬಂದ್ ಮಾಡ್ಬಿಡ್ತಾನೆ, ಇದೆಲ್ಲ ನಾನ್ ಕಷ್ಟಪಟ್ಟು ಇದೆಲ್ಲ ಮಾಡ್ತಾರೆ. ಇಂಥವ್ರು ಯಾವ ಕಾರಣಕ್ಕೂ ಭಕ್ತಿ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ಭಕ್ತಿ ಮಾಡ್ದೇನೆ ಅಷ್ಟೆಲ್ಲ ಏನ್ ಸಂಪಾದನೆ ಮಾಡ್ತಾ ಇದಾರೆ ಅವರು? ಹಿಂದಿನ ಜನ್ಮದಲ್ಲಿ ಅವನು ಅಗಸನ ಮನೇಲಿ ಕತ್ತೆ ಆಗಿದ್ದ, ಅದಕ್ಕೆ ಭಗವಂತ ಕೊಡ್ತಾ ಇದ್ದಾನೆ ಅಷ್ಟೇನೆ. ಎಲ್ಲಿವರೆಗೂ ಆ ಕತ್ತೆ ಎಷ್ಟು ವರ್ಷ ಸರ್ವಿಸ್ ಮಾಡಿತ್ತು ಆ ಅಗಸನಿಗೆ, ಅಷ್ಟು ವರ್ಷ ಇರುತ್ತೆ ಆಸ್ತಿ. ಆಮೇಲೆ ಬಿಸಾಕ್ತಾನೆ. ಮನೇಲಿ ಕಸ ಎಷ್ಟು ದಿನ ಇಟ್ಕೊಂಡಿರ್ತೀರಾ? ಬಿಸಾಕ್ಬೇಕಲ್ಲ ಒಂದಿನ. ಸೊ ಹಾಗೆ ಭಗವಂತ ಏನ್ ಮಾಡ್ತಾನೆ, ಯಾರು ಅವನ ಗುಣಗಳನ್ನ ಕೊಚ್ತಾರೆ ಅಂದ್ರೆ ಕೊಲ್ತಾರೆ, ತಮ್ಮ ಗುಣವನ್ನ ಕೊಚ್ಕೊಂಡು ಓಡಾಡ್ತಾರೆ ಅಂತವ್ರನ್ನ ಭಗವಂತ, ಅದಕ್ಕೆ ನಿರ್ಮಾಸ, ಇಂಥವ್ರಿಗೆ ಭಗವಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಸೆಕೆಂಡ್ ಶ್ಲೋಕದಲ್ಲಿ ಹೇಳ್ತಾರೆ, ಅತ್ರ ಪರಮೋ ನಿರ್ಮತ್ಸಾರಣಾಂ ಸತಾಂ. ಇಂಥವ್ರಿಗೆ ಕೃಷ್ಣ ಆಗ್ಲಿ ಭಾಗವತ ಆಗ್ಲಿ ಅರ್ಥವಾಗುವುದಿಲ್ಲ. ಯಾರಿಗೆ ಹೃದಯದಲ್ಲಿ ಭಗವಂತನ ಪ್ರೇಮ ಇರುತ್ತೆ ಅವ್ರಿಗೆ ಮಾತ್ರ ಭಾಗವತ ಅರ್ಥ ಆಗುತ್ತೆ. ವೇದ್ಯಂ ವಾಸ್ತವಂ, ವೇದ್ಯಂ ಅಂದ್ರೆ ತಿಳ್ಕೊಳ್ಳೋದು, ವಾಸ್ತವಂ ಸತ್ಯಾಂಶವನ್ನ ತಿಳ್ಕೊಳ್ಳೋದು. ಸತ್ಯಾಂಶ ತಿಳ್ಕೊಂಡ್ರೆ ಆಗುತ್ತೆ. ಅತ್ರ ವಸ್ತು ಶಿವದಂ, ಶಿವದಂ ಅಂದ್ರೆ ಮಂಗಳ, ಕಲ್ಯಾಣ, ಗುಡ್ನೆಸ್, ಮಂಗಳವಾಗುತ್ತೆ ಹೃದಯದಲ್ಲಿ. ಮಂಗಳ ಅಂದ್ರೆ ಮತ್ತೆ ಹೇಳ್ತೀನಿ ಮುಂದೆ ಏನ್ ಮಂಗಳ ಆಯ್ತು ಅಂದ್ರೆ ಅಂತ. ನಿಜವಾದ ಮಂಗಳ ಅಂದ್ರೆ ಯಾವುದು? ನಾವು ಭಗವಂತನ ಭಕ್ತಿ ಸೇವೆ ಮಾಡುವುದೇ ನಿಜವಾದ ಮಂಗಳ, ಎತ್ತರವಾದ ಮಂಗಳ. ಬಡತನ ಆಯ್ತು, ದುಡ್ಡು ಬಂತು, ಹಳೆ ಮನೆ ಇತ್ತು, ಹೊಸ ಮನೆ ಬಂತು, ಇದು ಮಂಗಳ ಅಲ್ಲ. ನಿಜವಾದ ಮಂಗಳ ಅಂದ್ರೆ ಭಗವಂತನ ಭಕ್ತಿ ಸೇವೆಯನ್ನು ಆರಂಭಿಸುವುದೇ ನಿಜವಾದ ಮಂಗಳ. ಏನಾಗುತ್ತೆ ಅವಾಗ? ತಾಪತ್ರಯ ಉನ್ಮೂಲಂ. ತಾಪತ್ರಯ ಅಂದ್ರೆ ಏನು? ಆದಿಭೌತಿಕ, ದೈವಿಕ, ಅದು ಆಧ್ಯಾತ್ಮಿಕ ಕ್ಲೇಶಗಳು. ಉನ್ಮೂಲನಂ, ಮೂಲ ಅಂದ್ರೆ ಬೇರು, ಉನ್ಮೂಲನಂ ಅಂದ್ರೆ ಬೇರು ಸಮೇತ ಕಿತ್ತೋಗ್ಬಿಡುತ್ತೆ. ತಾಪತ್ರಯಗಳು, ಭಾಗವತ ಓದೋದ್ರಿಂದ ಏನಾಗುತ್ತೆ, ನಮ್ಮ ತಾಪತ್ರಯಗಳು ಹೋಗ್ಬಿಡುತ್ತೆ. ಬರೀ ತಾಪತ್ರಯ ಹೋಗ್ಲಿ ಅಂತಾನೆ ಭಾಗವತ ಓದೋದಲ್ಲ. ಕೃಷ್ಣ ಪ್ರೇಮ ಹೈಯೆಸ್ಟ್ ಬೆನಿಫಿಟ್ ಯಾವುದು? ಕೃಷ್ಣ ಪ್ರೇಮ. ವಸ್ತು ಶಿವದಂ ತಾಪತ್ರಯ ಉನ್ಮೂಲನಂ. ಯಾಕಂದ್ರೆ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ, ಶ್ರೀಮದ್ ಭಾಗವತಮಲ್ಲಿ ಇವೆಲ್ಲವೂ ಇದೆ. ಕಿಂವಾ ಪರರೀಶ್ವರೇ, ಬೇರೆ ಕಾಮಿಕ್ಸ್ ಬುಕ್ ಯಾಕೆ ಬೇಕು? ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ, ರಾಬಿನ್ ಹುಡ್, ಜಂಗಲ್ ಬುಕ್. ಕಿಂವಾ ಪರರೀಶ್ವರೇ, ಅದರಲ್ಲಿ ನಮ್ಮ ತಾಪತ್ರಯ ಉನ್ಮೂಲನ ಆಗುತ್ತಾ? ಕರ್ಮವೀರ, ಸುಧಾ ತರಂಗ, ಆಮೇಲೆ ಬಾಲಮಂಗಳ, ಕಿಂವಾ ಪರರೀಶ್ವರೇ, ಬೇರೆ ಯಾಕೆ ಬೇಕು ನಮ್ಗೆ ಅಂತ ಅರ್ಥ. ಮನೇಲಿ ಭಾಗವತ ಮುಂದೆ ಇಟ್ಕೊಳ್ಳಿ ಸಾಕು. ಒಡವೆ, ದುಡ್ಡು, ಟಿವಿ, ಕಾರು, ಬಂಗ್ಲೆ ಏನು ಬೇಕಾಗಿಲ್ಲ. ಬಟ್ ಬೇಕಾಗಿಲ್ಲ ಅಂದ್ರೆ ಭಗವಂತ ಕೊಡ್ತಾನೆ, ತಗೋಬೇಕು, ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕರ್ಮಫಲದ ತಿರಸ್ಕಾರನು ಮಾಡಬಾರ್ದು, ಅಪೇಕ್ಷೆ ಮಾಡಬಾರ್ದು. ಈಗ
ಭಗವಂತ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಕರ್ಮ ಫಲವನ್ನ ಕೊಡ್ತಾನೆ. ಒಬ್ಬರಿಗೆ ಸುಖ ಕೊಡ್ತಾನೆ, ಅವ್ರಿಗೆ ದುಃಖ ಕೊಡ್ತಾನೆ, ಅವ್ರಿಗೆ ದುಡ್ಡು ಕೊಡ್ತಾನೆ, ಅವ್ರಿಗೆ ಬಡತನ ಕೊಡ್ತಾನೆ, ಅವ್ರಿಗೆ ರೋಗ ಕೊಡ್ತಾನೆ, ಇನ್ನು ಕೊಡ್ತಾನೆ. ಆದ್ರೆ ಅದರಲ್ಲಿ ತಿರಸ್ಕಾರ ಮಾಡಬಾರ್ದು, ಅಪೇಕ್ಷೆನೂ ಮಾಡಬಾರ್ದು. ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಸುಮ್ಮನೆ ಕೊಟ್ಟಿ ತಗೋಬೇಕು, ಆದ್ರೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಭಾಗವತ ಓದಕ್ ಶುರು ಮಾಡಿದಾಗ ಏನಾಗುತ್ತೆ ಗೊತ್ತಾ? ನೆಕ್ಸ್ಟ್ ಲೈನ್ ಏನ್ ಹೇಳ್ತಾರೆ, ಹೇಳ್ಬಿಟ್ಟೆ ನಾನು. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರೇ ಸದ್ಯೋ ಹೃದಯ ಅವರುದ್ಯತೆ. ಸದ್ಯೋ ಹೃದಯ ಅವರುದ್ಯತೆ. ಅವರುದ್ಯತೆ ಅಂದ್ರೆ ಏನು? ಈಗ ಹಳ್ಳಿ ಕಡೆ ಬಸ್ಗಳಲ್ಲಿ ಅದು ಗಂಟೆಗೊಂದೋ 2 ಗಂಟೆಗೊಂದೋ ಬರ್ತಾ ಇತ್ತು. ಅವಾಗ ಏನ್ ಮಾಡಿದ್ರು, ಖರ್ಚೀಫ್ ಹಾಕ್ಬಿಡ್ತಾರೆ, ಟವಲ್ ಹಾಕ್ಬಿಡ್ತಾ ಇದ್ರು. ನಂದು ರಿಸೀಟ್, ಇದು ನಂದು ರಿಸರ್ವೇಶನ್, ಯಾರು ಬಂದು ಕೂತ್ಕೋಬಾರ್ದು ಅಂತ. ಹೌದಾ? ಅದು ಅವರುದ್ಯತೆ. ಭಗವಂತ ಏನ್ ಮಾಡ್ತಾನೆ, ನಮ್ಮ ಹೃದಯ ಬಂದು ಟವಲ್ ಹಾಕ್ಬಿಡ್ತಾನೆ. ನನಗ್ ಬೇಕದು, ನಂದು, ನನ್ ಹೃದಯ, ನನ್ ಸೀಟ್ ಅದು. ಅಷ್ಟು ಶಕ್ತಿ ಇದೆ ಭಾಗವತಂಗೆ. ಯಾವಾಗ ನಮ್ಮ ಮನೆಗೆ ಭಾಗವತಂ ಬರುತ್ತೆ, ಕೃಷ್ಣ ಜೊತೆಲಿ ಬರ್ತಾನೆ, ನಮ್ಮ ಹೃದಯದಲ್ಲಿ ಕುತ್ಕೊಂಡ್ಬಿಡ್ತಾನೆ. ಈಶ್ವರ ಯಾರು? ಕೃಷ್ಣ. ಎಂತ ಈಶ್ವರ ಅವನು? ಪರೈರೇಶ್ವರೇ, ಅಂದ್ರೆ ಪರಮೇಶ್ವರ. ಅವನು ಪರಮೇಶ್ವರ. ಸೊ ಕೃಷ್ಣ ಕಿಂವಾ ಪರೈರೀಶ್ವರೇ ಸದ್ಯೋ ಹೃದಯ ಅವರುದ್ಯತೆ, ಬಂದು ಕೂತ್ಬಿಡ್ತಾನೆ ಹೃದಯದಲ್ಲಿ. ಹೃದಯ ಅಂದ್ರೆ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಯಾರು ಶ್ರೀಮದ್ ಭಾಗವತವನ್ನ ಅಟೆಂಟಿವ್ಲಿ ಮತ್ತೆ ಸಬ್ಮಿಸಿವ್ಲಿ, ಯಾರು ಶ್ರೀಮದ್ ಭಾಗವತವನ್ನ ಗಮನ ಇಟ್ಟು, ನಿದ್ದೆ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕೇಳೋದಲ್ಲ, ಯಾರು ಅಟೆಂಟಿವ್ ಓಕೆ. ಕೃತಿಭಿಃ ಅತ್ರ ಕೃತಿಭಿಃ ಶುಶ್ರೂಷುಭಿಃ ಕ್ಷಣಾತ್. ಕೃಷ್ಣ ಶುಶ್ರೂಷೆ ಮಾಡಕ್ ಬಂದ್ಬಿಡ್ತಾನಂತೆ. ಶುಶ್ರೂಷುಭಿಃ ಎಲ್ಲಿ? ಹೃದಯಕ್ಕೆ. ಯಾಕೆ ಹೃದಯಕ್ಕೆ ಶುಶ್ರೂಷೆ ಮಾಡ್ಬೇಕು? ಅಲ್ಲಿ ಆಪರೇಷನ್ ಗಲೀಜಾಗಿದೆ, ಅದು ಕಸ ತುಂಬಿಕೊಂಡಿದೆ ಹೃದಯದಲ್ಲಿ, ಡ್ರೈನೇಜ್ ಬ್ಲಾಕ್ ಆಗಿದೆ. ನಾವ್ ಮಾಡಕ್ಕಾಗತ್ತಾ ಅದು? ಡ್ರೈನೇಜ್ ಬ್ಲಾಕ್ ಆಗಿ ಮ್ಯಾನ್ ಹೋಲ್ ತುಂಬಾ ಹರಿತಾ ಇದೆ ರೋಡಲ್ಲಿ, ನಾವ್ ಮಾಡಕ್ಕಾಗತ್ತಾ? BBMP ಅವರು ಬರ್ಬೇಕು. ನಾವೊಂದು ಇಳ್ದೋಣ ಒಳಗಡೆ. ಎಂತ ಸೇವೆ ಮಾಡ್ತಾರ ಅವರು? ಮಲವನ್ನ ಶುದ್ಧಿ ಮಾಡ್ತಾರಲ್ಲ, ಗಲೀಜನ್ನ ಕ್ಲೀನ್ ಮಾಡ್ತಾರಲ್ಲ, ನಾವ್ ಹೇಗ್ ನೋಡ್ತೀವಿ? ತಾತ್ಸಾರವಾಗಿ ನೋಡ್ತೀವಿ ಅಲ್ವಾ? ನಮ್ಮನೆ ಮೋರಿ ಕ್ಲೀನ್ ಮಾಡಕ್ ಬರ್ತಾರೆ, ಅಟ್ಲೀಸ್ಟ್ ಅವ್ರು ಕರೆದು ಒಂದ್ ಗ್ಲಾಸ್ ನೀರಾದ್ರೂ ಕೊಡ್ಬೋದಲ್ಲ. ಅಷ್ಟು ಕಚಡ ಇದೆ ನಮ್ಮ ಹೃದಯದಲ್ಲಿ. ಮತ್ತೆ ಇನ್ನೊಬ್ಬರಿಗೆ ಹೇಗೆ ನಾವು ಪ್ರೀತಿ ಮಾಡಕ್ಕಾಗತ್ತೆ? ಸದ್ಯೋ ಹೃದಯ ಅವರುದ್ಧತೆ ಅರ್ಥಕೃತಭಿ ಶುಶ್ರೂಷಿಭಿ ತತ್ಕ್ಷಣಾತ್. ಯಾರು ಶ್ರೀಮದ್ ಭಾಗವತವನ್ನ ಶ್ರದ್ಧೆಯಿಂದ ಸಬ್ಮಿಷನ್ ಅಂದ್ರೆ ಶರಣಾಗತಿ, ಶರಣಾಗತ ಭಾವದಿಂದ ಕೇಳ್ತಾನೆ, ಅವನ ಹೃದಯವನ್ನು ಭಗವಂತ ಕ್ಲೀನ್ ಮಾಡ್ಬಿಡ್ತಾನೆ. ಇದು ಇದಕ್ಕೆ ಪರಮಧರ್ಮ ಯಾವುದು? ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತಂ ಪರಮಧರ್ಮ. ನಾಳೆ ಭದ್ರ ಪೂರ್ಣಿಮೆ ಇದೆ. ಭಾಗವತವನ್ನ ಉಪದೇಶ ಮಾಡಿದಂತಹ ದಿನ ಶುಕಮುನಿಗಳು ಪರೀಕ್ಷೆ ಮಹಾರಾಜರಿಗೆ. ಅವತ್ತಿನ ದಿನ ಯಾರಿಗಾದ್ರೂ ಭಾಗವತಂನ ದಾನ ಕೊಟ್ರೆ ಏನಾಗುತ್ತೆ? 8,000 ರೂಪಾಯಿ ಲಾಸ್ ಆಗುತ್ತೆ. ಅಲ್ಲ, ಕಚಡ ಹೋಗುತ್ತೆ. ಹೃದಯದಲ್ಲಿರುವಂತಹ ಕಚಡ, ಕಲ್ಮಶಗಳು, ಮಲಿನತೆ, ಅಶುದ್ಧತೆ ನಾಶ ಆಗುತ್ತೆ. ನೀವು ದಾನ ಅಂತ ಕೊಡ್ಬೇಡಿಯಪ್ಪ, ತಗೊಳ್ಳಿ, ದುಡ್ಡು ಕೊಟ್ಟು ಲಕ್ಷ್ಮಿ ಕೊಟ್ಟೆ ತಗೊಳ್ಳಿ ಅಂತ ಹೇಳಿ ಸಾಕು. ಎಷ್ಟು ಜನಕ್ಕೆ ಅಂತ ಕೊಡಕ್ಕಾಗುತ್ತೆ ದಾನ ಅಲ್ವಾ? ದುಡ್ಡಿರೋರು ಕೊಡ್ಬೋದು. ಒಂದ್ ಓಟ್ಗೆ 2,000, 3,000, 5,000 ಕೊಡೋರು ಕೊಡ್ಬೋದು. ಆದ್ರೆ ಮೂರ್ಖರು ಅವ್ರು ಕೊಡೋದಿಲ್ಲ. ಅವರು ಮೂರ್ಖರಲ್ಲ, ಅವರು ಒಬ್ಬ ಚಂಡಾಳನಿಗಿಂತನೂ ವರ್ಸ್ಟ್ ಇರ್ತಾರೆ, ಅವ್ರು ಕೊಡೋದಿಲ್ಲ. ಅವರು
ಅವತ್ತಿನ ದಿನ ಯಾರಾದ್ರೂ ಭಾಗವತವನ್ನ ಸಿಂಹಾಸನದಲ್ಲಿ, ರಥ ಸಿಂಹಾಸನ ಅಂತ ಹೇಳುತ್ತೆ ಭಾಗವತಂ, ಬಟ್ ಸಿಂಹಾಸನದಲ್ಲಿ ಇಟ್ಟು ಅದನ್ನ ಆದರಣೀಯವಾಗಿ ಕೃಷ್ಣ ನಿಮ್ ಮನೆಗೆ ಬರ್ತಾ ಇದ್ದಾನೆ ಅಂತ ಕೊಟ್ರೆ ಎಷ್ಟು ಮಂದಿ, ನಾನು ಹೇಳಿದೆ, ಮಂಗಳಾರತಿ ಮಾಡಿ ಆರತಿ ಮಾಡಿ ಒಳಗ್ ಕರ್ಕೊಂಡ್ರು. ಎಷ್ಟು ಭಾಗ್ಯಶಾಲಿ, ಎಷ್ಟು ಪುಣ್ಯವಂತರು ಅವರು. ಕೃಷ್ಣ ಹಂಗೆ ಖುಷಿಯಿಂದ ಕುಣ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅವ್ರ ಮನೆಗೆ, ಕುಣ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇನ್ ಕೆಲವರು ಅಯ್ಯೋ ನಾವೇನ್ ಬಟ್ಟೆ ಇಡಕ್ಕೆ ಜಾಗ ಇಲ್ಲ ಅನ್ನೋರ್ ಮನೆಗೆ ಏನಕ್ರಿ ಬಂದೆ ನಾನು ಈ ಮನೆಗೆ ಅಂತ ಅನ್ಸುತ್ತೆ. ಹಂಗ ಅನ್ಕೊಳ್ಳೋದಿಲ್ಲ ಅವನು. ಅದು ನಮ್ಗೆ ಇಷ್ಟ ಅಲ್ವಲ್ಲ ಅವನ ಕರ್ಕೊಳ್ಳೋದಿಕ್ಕೆ. ಅದಕ್ಕೆ ಭಾಗವತ ಒಂದೆರಡು ಶ್ಲೋಕ ಓದ್ಬಿಡಿ ಅರ್ಥ ಸಹಿತ. ಇಷ್ಟು ಡೀಪಾಗಿ ಎಕ್ಸ್ಪ್ಲೇನ್ ಎಲ್ಲಿ ನೀವು ಓದಿದ್ರೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗೋದಿಲ್ಲ. ಒಂದೊಂದ್ ದಿನಕ್ಕೆ ಒಂದೊಂದು ಅಧ್ಯಾಯ ಹೇಳ್ಕೊಂಡು ಹೋಗ್ಬಿಡ್ತೀವಿ ನಾವು. 335 ಅಧ್ಯಾಯ, 18,000 ಶ್ಲೋಕ ಎಲ್ಲ ಹೇಳಕ್ಕಾಗತ್ತಾ? ಎಷ್ಟು ಸಮಯ ಸಿಗುತ್ತೆ ನಮಗೆ? ಯಾವ್ದು ಇಂಪಾರ್ಟೆಂಟ್ ಶ್ಲೋಕ ಅನ್ಸುತ್ತೆ ಅದನ್ನ ನಾವು 1 ಗಂಟೆ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದೇ ಶ್ಲೋಕ 1 ಗಂಟೆ ಕಡಿಮೆ ಆಗುತ್ತೆ ಅದು. ಕಿಂಬ ಪರೇರೀಶ್ವರೇ, ಇಂಥ ಭಾಗವತಕ್ಕಿಂತ ದೊಡ್ಡದು ಯಾವ್ದಿದೆ? ಅದಕ್ಕೆ ಪ್ರತಿದಿನ ನಾವು ಭಾಗವತವನ್ನು ಶ್ರವಣ ಮಾಡ್ತೀವಿ. ಅವಾಗ ಏನಾಗುತ್ತೆ, ಒಳಗಿಂದ ಪ್ರೇಮ ಬರುತ್ತೆ, ಕೃಷ್ಣ ಪ್ರೇಮ ಜಾಗೃತಿ ಆಗುತ್ತೆ. ಕೃಷ್ಣ ಒಳಕ್ ಹೋಗ್ತಾನೆ, ಹೃದಯ ಒಳಗ್ ಹೋಗ್ತಾನೆ. ಹೆಂಗ್ ಹೋಗ್ತಾನೆ? ಹೃದಯೊಳಗೆ ಯಾವ್ದು ಗೇಟ್, ಯಾವ್ದು ಒಂದು ಎಂಟ್ರಿ, ಕಿವಿ. ಅಲ್ಲೋಗಿ ಕಟ್ಟಾಕ್ಬಿಡ್ತಾನೆ ನಮ್ಮನ್ನ, ತಾನೇ ಕಟ್ಕೊಂಡ್ಬಿಡ್ತಾನೆ ನಮ್ಮ ಹೃದಯಕ್ಕೆ. ಅವಾಗ ಪ್ರೇಮ ಜಾಗೃತಿ ಆಗುತ್ತೆ. ಕೃಷ್ಣ ಒಳಗೆ ಹೋದ್ರೆ ಮಾತ್ರ ಪ್ರೇಮ ಜಾಗೃತಿ ಆಗುತ್ತೆ. ಯಾರಾದ್ರೂ ಚೀಫ್ ಗೆಸ್ಟ್ ಬರ್ತಾರೆ ಅಂದಾಗಲೇ ನಮ್ಮ ಮನೆ ಎಲ್ಲ ಕ್ಲೀನ್ ಹೋಗೋಣ ಆಗೋದು. ಈಗ ಬರ್ತಾರೆ, CMದು ಇವತ್ತು ಇದಿದೆ ರೀ, ರ್ಯಾಲಿ ಇದೆ ಅಂದಾಗ ಕಿತ್ತೋಗಿರೋ ರೋಡ್ಗೆಲ್ಲ ಟಾರ್ ಬೆಳೆದ್ ಬಿಟ್ಟಿರ್ತಾರೆ. ಮಾಡಲ್ವಾ ಹಂಗೆ? ಯಾರಾದ್ರೂ ಬರ್ತಾರೆ ಅಂದಾಗ ರೋಡೆಲ್ಲ ನೀಟಾಗಿ ಟಾರ್ ಗಿರ್ ಹಾಕ್ಬಿಟ್ಟು ಅಲ್ಲಿ ಶೆಡ್ ಅವು ಇದ್ರೆ ಕಿತ್ತಾಕ್ಸ್ಬಿಟ್ಟು ಅದನ್ನ ಏನೋ ಮಾಡ್ಬಿಡ್ತಾರೆ, ಡ್ರಾಮಾ ಮಾಡ್ಬಿಡ್ತಾರೆ ಯಾರು ಬರ್ತಾರೆ ಅಂದಾಗ. ಹಾಗೆ ಕೃಷ್ಣ ಬರ್ತಾನೆ ಅಂದಾಗ ಹೇಗಿರ್ಬೇಕು? ಕೃಷ್ಣ ಬರ್ತಾನೆ ನಮ್ಮ ಮನೆಗೆ, ನನ್ನ ಹೃದಯಕ್ಕೆ ಕೃಷ್ಣ ಬರ್ತಾನೆ, ಮತ್ತೆ ಹೇಗಿರ್ಬೇಕು? ಯಾರೋ ಒಬ್ಬ ಬರ್ತಾನೆ ಅಂದ್ರೇನೆ ನಾವು ಟಾರ್ಗಿರ್ ಹಾಕಿ ಏನು ನಾವೊಂದಷ್ಟು ಮೇಕಪ್ ಮಾಡ್ಕೊಂಡು ಒಂದಷ್ಟು ಧ್ವಜಗಳನ್ನ ಹಿಡ್ಕೊಂಡು ಒಂದಷ್ಟು ಶಾಲ್ಗಳು ಹಾಕೊಂಡು ಓಡಾಡ್ಬಿಡ್ತೀವಿ, ನಾವು ಡ್ರಾಮಾ ಮಾಡ್ಬಿಡ್ತೀವಿ. ಅವನ ತಕ್ಷಣ ಎಲ್ಲ ಈ ಕಸದ ಬುಟ್ಟಿಗೆ ಹಾಕ್ಬಿಡ್ತಾರೆ, ಬ್ಯಾನರ್ಗಳು ಪಾಂಪ್ಲೆಟ್ಗಳೆಲ್ಲ ಬಿಸಾಕ್ಬಿಡ್ತಾರೆ. ಕೃಷ್ಣ ಹಂಗಲ್ಲ, ಬಂದ್ರೆ ಅವ್ನು ಹೋಗೋದಿಲ್ಲ, ಮತ್ತೆ ಬರೋದ್ ಕಷ್ಟ, ಬಂದ್ರೆ ಹೋಗೋದಿಲ್ಲ. ಹಾಗೆ ಭಗವಂತ ಕೇವಲ ಭಕ್ತಿಗೆ ಮಾತ್ರ ಅವನು ಬದ್ಧನಾಗ್ತಾನೆ, ಡ್ರಾಮಾಗಳಿಗೆಲ್ಲ ಅಲ್ಲ. ನಾವೇನ್ ಡ್ರಾಮಾ ಮಾಡ್ತೀವಿ? ನಾವು ಗುಬ್ಬಿಗಣ ತರ ಡ್ರಾಮಾ ಮಾಡಕ್ ಹೋದ್ರೆ ಅವನು ಡ್ರಾಮಾ ಗೂಢ ಕಪಟ ಮಾನುಷ ಅವನು. ನಾವು ಚಾಪೆ ಕೆಳಗೆ ನುಗ್ಬಿಡ್ತೀವಿ, ಅವನು ರಂಗೋಲಿ ಕೆಳಗೆ ನುಗ್ಬಿಡ್ತಾನೆ. ಭಗವಂತನ ಜೊತೆ ನಾವು ಡ್ರಾಮಾ ಮಾಡಬಾರ್ದು, ಫೇಕ್ ಮಾಡಬಾರ್ದು. ನಾವ್ ಏನ್ ಬಯಸ್ತೀವಿ ನಮ್ಗೆ ಗೊತ್ತಿಲ್ಲ ಅಲ್ಲ, ನಮ್ಗೆ ಏನ್ ಬೇಕು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಕತ್ತೆ ತರ ದುಡಿತಾ ಇದೀವಿ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕತ್ತೆ ತರ ದುಡಿತಾ ಇದ್ದೀವಿ. ಯಾಕೆ ದುಡಿತೀರಾ? ಗೊತ್ತಿಲ್ಲ. ಜೀವನದ ಗುರಿ ಏನು ಗೊತ್ತಿಲ್ಲ. ಯಾರನ್ನ ತೃಪ್ತಿ ಪಡ್ಸಕ್ಕೆ ಗೊತ್ತಿಲ್ಲ. ಹೆಂಡತಿ ಮಕ್ಳು ಅಂತ ಹೇಳ್ತಾನೆ ಅಷ್ಟೇನೆ. ಹೆಂಡತಿ ಮಕ್ಳು ತೃಪ್ತಿ ಪಡ್ಸಕ್ಕಲ್ಲ ಅವನು ದುಡಿತಾ ಇರೋದು, ತನ್ನ ತೃಪ್ತಿಗೋಸ್ಕರ. ಆತ್ಮನಸ್ತು ಕಾಮಾಯ ನಾವ್ ಹೇಳ್ತಾ ಇರೋದಲ್ಲ, ಅದು ಶಾಸ್ತ್ರ ಹೇಳ್ತಾರ ಮಾತು. ಆತ್ಮನಸ್ತು ಕಾಮಾಯ. ಅಷ್ಟೆಲ್ಲ ದುಡ್ದು ಹೆಂಡತಿ ನಿಮ್ಗೆ ಊಟ ಹಾಕ್ಲಿಲ್ಲ, ನಿಮ್ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಪ್ರೀತಿ ಬರುತ್ತಾ? ದುಡ್ಡು ಹಾಕ್ತೀವ ನಾವು, ಅವ್ರಿಗೆ ಹೋಗ್ತಾರ ಅಂತ ಹೇಳ್ತೀವಿ. ಅದ್ರ ಅರ್ಥ ಏನು? ಇವನಿಗೆ ಬೇಕು ಏನು, ಅದಕ್ಕೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ. ಈ ತರ ಡ್ರಾಮಾ ಭಗವಂತನ ಮುಂದೆ ನಡೆಯೋದಿಲ್ಲ. ನನ್ನ ಹೆಂಡತಿನ, ನನ್ನ ಮಗುನ, ನನ್ನ ಗಂಡನ, ನನ್ನ ಅತ್ತೆ ಮಾವನ, ನಮ್ಮ ಅಪ್ಪ ಅಮ್ಮ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತೇನ್ರಿ? ಹೌದಾ? ಒಂದ್ ಕಳತನ ಮಾಡಿ ಸಿಕ್ಕಾಕೊಂಡು ನಿಮ್ ಮುಖಕ್ಕೆ ಮಸಿ ಬೆಳೆದಾಗ ಏನ್ ಮಾಡ್ತೀಯಾ? ಓಡಿಸ್ತಿ ಮನೆಯಿಂದ ಆಚೆ, ನೀನ್ ನನ್ ಮಗ ಅಲ್ಲ ಹೋಗಂತ. ಅಂದ್ರೆ ಇಷ್ಟ ದಿನ ನೀನ್ ಪ್ರೀತಿ ಮಾಡಿದೇನಕ್ಕೋಸ್ಕರ ಅಂದ್ರೆ ನನಗ್ ಒಳ್ಳೆ ಹೆಸರು ಬರ್ಲಿ, ನನ್ ಮರ್ಯಾದೆ ಕಳಿಬಾರ್ದು, ನಾನ್ ಎಂಥವ್ರ ಅಪ್ಪ ಅನ್ಸ್ಕೋಬೇಕು, ನಾನ್ ಸಮಾಜ ಒಳ್ಳೆ ಹೆಸರು ತಗೋಬೇಕು ಅಂತ ತಾಯಿ ನೀನ್ ಅವನ ಪ್ರೀತಿ ಮಾಡಿದ್ದು. ಈಗ ಅವನಿಂದ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ಏನ್ ಮಾಡ್ತೀಯಾ? ಮನೆಯಿಂದ ಆಚೆ ಆಗ್ತೀಯ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಬಟ್ ಯಾರು ಕೃಷ್ಣ ತೃಪ್ತಿಗೋಸ್ಕರ ಪ್ರಯತ್ನ ಮಾಡ್ತಾರೆ, ಕೃಷ್ಣ ಅವನ್ ಯಾವತ್ತೂ ಬಿಡೋದಿಲ್ಲ. ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ನಾವು ಕೃಷ್ಣ ಮೇಲೆ
ಮತ್ಸರ ಪಡಬಾರದು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನಿರ್ಮತ್ಸರಣಾಂ ಸತಾಂ. ನಿಜವಾದ ಧರ್ಮ ಅಂದ್ರೆ ಇಷ್ಟೇ, ಕೃಷ್ಣನನ್ನ ಪ್ರೇಮ ಮಾಡೋದು. ಕೃಷ್ಣನನ್ನ ಪ್ರೀತಿ ಮಾಡುವುದೇ ನಿಜವಾದ ಧರ್ಮ. ಅನ್ನದಾನ, ಆದಾನ, ಇದಾನ ಏನೇನು ಹೇಳಿದ್ರಲ್ಲ ಅದೆಲ್ಲ ಕೈತವ ಧರ್ಮ. ಅದು ಧರ್ಮನೇ, ಕೈತವ ಧರ್ಮ. ಇದು ಗೋಲ್ಡೆ ಸರ್, ಇದು ಗೋಲ್ಡೆ, ಆದ್ರೆ ಅದು ಪ್ಯೂರ್ ಗೋಲ್ಡ್ ಅಲ್ಲ, ಮತ್ತೆ ಅದು ರೋಲ್ಡ್ ಗೋಲ್ಡ್. ಓಕೆ, ನಾನು ಗೋಲ್ಡ್ ಅಂದ್ರಲ್ಲ, ನಾನು ಇದು ಗೋಲ್ಡ್ ಇರ್ಬೋದು ಅನ್ಕೊಂಡೆ. ಇಲ್ಲ ಗೋಲ್ಡೇ ಅದು, ಆದ್ರೆ ರೋಲ್ಡ್ ಗೋಲ್ಡ್. ಧರ್ಮನೇ, ಹೌದೌದು ಧರ್ಮನೇ ಅದು ಕೈತವ ಧರ್ಮ. ಅನ್ನದಾನ ಮಾಡೋದು, ಹೌದು ಅನ್ನದಾನ ಮಾಡೋದು ಧರ್ಮನೇ, ಆದ್ರೆ ಕೈತವ ಧರ್ಮ. ಗೋಲ್ಡ್ ಸರ್, ಅದು ಗೋಲ್ಡ್ ತರಾನೇ ಇದೆ, ಅದು ಗೋಲ್ಡ್ ಅಲ್ಲ, ಅದು ಮತ್ತೆ ರೋಲ್ಡ್ ಗೋಲ್ಡ್. ಗೋಲ್ಡ್ ಯಾವುದು? ಕೃಷ್ಣನ ಭಕ್ತಿ ಸೇವೆ. ರೋಲ್ಡ್ ಗೋಲ್ಡ್ ಯಾವುದು? ಅನ್ನದಾನ, ಛತ್ರ ಕಟ್ಟೋದು, ಸ್ಕೂಲ್ ಕಟ್ಟೋದು, ಸಾಲು ಮರ. ಯಾರು ಹೇಳ್ತಾರೆ ಇದನ್ನ? ಹೇಳಿದ್ರೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಅಲ್ಲ, ಏನಿದೆ ಭಾಗವತಂ ಅದನ್ನೇ ಹೇಳ್ತಾ ಇರೋದು ನಾನು. ಅದೇನು ಹೇಳ್ತಾರೆ ಅದನ್ನೇ ಹೇಳ್ತಾ ಇರೋದು. ರೋಲ್ಡ್ ಗೋಲ್ಡ್ಗೂ ಗೋಲ್ಡ್ಗೂ ವ್ಯತ್ಯಾಸ ಗೊತ್ತಿಲ್ಲ, ಅದಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ ಅಷ್ಟೇ. ನಾವು ಮಗು ಕೈಲಿ ರೋಲ್ಡ್ ಗೋಲ್ಡ್ ಯಾವ್ದಪ್ಪ ಕಂಡಿಡಿ ಅಂದ್ರೆ ಕಂಡಿಡಿಯುತ್ತಾ ಮಗುದು? ಇಲ್ಲ. ನಾವು ಯಾವಾಗ ಭಾಗವತಂ ಓದ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಶುದ್ಧ ಭಕ್ತರ ಬಾಯಿಂದ ಶ್ರವಣ ಮಾಡ್ತೀವಿ, ಆಗ ಮಾತ್ರ ನಮ್ಗೆ ಗೋಲ್ಡೋ ರೋಲ್ಡ್ ಗೋಲ್ಡೋ ಗೊತ್ತಾಗುತ್ತೆ. ಈಗ ರೋಲ್ಡ್ ಗೋಲ್ಡ್ಗೆ ಹಾಲ್ ಮಾರ್ಕ್ ಸಿಂಬಲ್ ಹಾಕೊಟ್ಬಿಟ್ಟು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಗೋಲ್ಡ್ ಅನ್ಕೊಳ್ತೀವಿ ನಾವು, ಅಲ್ವಾ? ಹೆಸರುಗತ್ತೆಗೆ ಚೆನ್ನಾಗಿ ಪೇಂಟಿಂಗ್ ಮಾಡಿ ಕುದುರೆ ತರ ಪೇಂಟಿಂಗ್ ಮಾಡ್ಬಿಟ್ಬಿಟ್ರೆ ಏನ್ ಮಾಡ್ತೀವಿ ನಾವು? ಕುದುರೆ ಅನ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ಹೇಳೋದು, ಫಸ್ಟ್ ನಾವು ಕೃಷ್ಣ ಭಕ್ತಿ ಮಾಡಕ್ ಬರಬೇಕು. ನಮ್ ಸಂಪ್ರದಾಯ ಹಂಗ್ ಮಾಡ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು, ಏಕಾದಶಿನ ಪಿಂಡ ಹಾಕ್ತಾ ಇದ್ರು, ನಾವ್ ಹಂಗೆ ಮಾಡ್ತೀವಿ. ನೀವ್ ಯಾಕೆ ಮಾಡ್ತೀರಾ? ದುಶ್ಯಾಸನ ಏನೋ ಮಾಡ್ತಾ ಇದ್ದ ಹಂಗ್ ಮಾಡ್ತೀರವ ನಾವು? ನಮ್ ದುಶ್ಯಾಸನ ಹಂಗ್ ಮಾಡ್ತಾ ಇದ್ದ, ನಾನು ಹಂಗೆ ಮಾಡ್ತೀನಿ ಅಂತ. ಅವನ್ ಮಾಡ್ತಾನೆ, ಅವನ್ ಗೊತ್ತಿಲ್ಲ, ದಡ್ಡ ಅವನು, ಗೊತ್ತಿಲ್ಲ ಮಾಡ್ತಾನೆ. ನಾವ್ ಯಾಕೆ ಹಂಗ ಮಾಡ್ಬೇಕು? ಮಾಡ್ಬಾರ್ದು ನಾವು. ಭಾಗವತಂ ಪ್ರತಿಯೊಬ್ಬರ ಹೃದಯದಲ್ಲೂ, ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಬೇಕು ಭಾಗವತಂ. ಭಾಗವತಂ ಇಲ್ಲದೆ ನಾವು ಜೀವನ ಮಾಡೋಂಗಿಲ್ಲ. ಅದಕ್ಕೆ ಹೇಳುದು, ಎಲ್ಲಾರು ಮನೆಗೆ ಹೋಗಿ ಬಾಗಿಲು ತಟ್ಟಿ ಭಾಗವತಂ ಕೊಡಬೇಕು. ತಗೊಳ್ಳಿ ಭಾಗವತಂ. ಫ್ರೀ ಕೊಟ್ರೆ ತಗೊಳ್ತೀವಿ, ಅದು ಪಾಂಪ್ಲೆಟ್ ಅಲ್ಲ ಫ್ರೀ ಕೊಡೋಕೆ. ಯಾರೊಬ್ರು ಕೇಳ್ತಾರೆ, ಫ್ರೀ ಕೊಟ್ರೆ ತಗೊಳ್ತೀವಿ, ಅದು ಪಾಂಪ್ಲೆಟ್, ಅದು ಫ್ರೀ ಕೊಟ್ರೆ ತಗೊಳಕ್ಕೆ. ಕೃಷ್ಣ ಅದು, ಅವನು ಕೃಷ್ಣ ಭಾಗವತ ಆ ರೂಪದಲ್ಲಿದ್ದಾನೆ. ಅದಕ್ಕೆ ನಾವು ನಿಜವಾಗ್ಲೂ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಹೆಲ್ಪ್ ಮಾಡಿ ನೀವು, ಏನು? ಕೃಷ್ಣನನ್ನ ಕೊಡಿ. ನಾಳೆ ಭದ್ರ ಪೂರ್ಣಿಮಾ ಇದೆ. ಯಾರಿಗಂತ ಕೇಳಿದಾನೆ, ಯಾಕೆ ನೀವು ಒಂದು ಸಣ್ಣ ಪ್ರಯತ್ನ ಮಾಡಬಾರದು? ಒಂದು ಟಾರ್ಗೆಟ್, ಈ ವರ್ಷ ಈಗ ಜನ್ಮಾಷ್ಟಮಿ ಆಯ್ತು, ರಾಧಾಷ್ಟಮಿ ಆಯ್ತು, ಮುಂದಿನ ಜನ್ಮಾಷ್ಟಮಿ ಒಳಗೆ 501 ಮಿನಿಮಮ್ ಭಾಗವತಂ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ನಮ್ಮ ಸೆಂಟರ್ ಇಂದ. ನನ್ನ ಹತ್ರ ಒಂದು ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ಇದೆ. ಓಕೆ, ನಾನು ಒಂದ್ಸಲ ಓದ್ಬಿಡ್ತೀನಿ. ಒಂದೇ ಒಂದು ನಿಮಿಷ. 2023 ಲಾಸ್ಟ್ ಇಯರ್, ಓಕೆನಾ, ಎಷ್ಟು ಭಾಗವತಂ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಆಲ್ ಓವರ್ ವರ್ಲ್ಡ್ ಇನ್ ಆಲ್ ಲ್ಯಾಂಗ್ವೇಜಸ್. ಓಕೆನಾ, ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಭಾಷೆಯಲ್ಲೂ ಎಷ್ಟಾಗಿದೆ? 2023. ಮಾಯಾಪುರ್ ಅದೆಲ್ಲ ಬಿಗ್ ಟೆಂಪಲ್ಸ್, ಇವೆಲ್ಲ ಕ್ಯಾಟಗರಿ ಇದೆ. ಬಿಗ್ ಟೆಂಪಲ್ಸ್, ಮಾಯಾಪುರ್ ಟೆಂಪಲ್ 4581 ಭಾಗವತಂ. ಓಕೆ. ಸೆಕೆಂಡ್, ಜುಹು ಟೆಂಪಲ್ 1843 ಭಾಗವತಂ. ಮಾಯಾಪುರ್ 4500, ಜುಹು 1800. ಡೆಲ್ಲಿ ಇಸ್ಕಾನ್ 1073. ಇಸ್ಕಾನ್ ಬಿಟ್ರೆ ಬೇರೆ ಯಾರು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ.
ಮಾಡ್ತಾರೆ, ಬೇರೆ ಬೇರೆ ಭಾಗವತಂ ಇದೆ, ಭಾವಾರ್ಥ ಇಲ್ಲ ಅದರಲ್ಲಿ. ಆಮೇಲೆ ಮೀಡಿಯಂ ಟೆಂಪಲ್ಸ್ ಅಲ್ಲಿ ಇಸ್ಕಾನ್ ಅಹಮದಾಬಾದ್ 800, ಹೈದರಾಬಾದ್ 532. ನೋಡಿ ಮೀಡಿಯಂ ಟೆಂಪಲ್ಸ್ ಮಾಡ್ತಾ ಇರೋದು, ಮೀಡಿಯಂ ಟೆಂಪಲ್ಸ್ 532. ಆಮೇಲೆ ಪಂಜಾಬಿ ಭಾಗ್ 187 ಭಾಗವತ. ಸ್ಮಾಲ್ ಟೆಂಪಲ್ಸ್ ಸೂರತ್ 533, ಸೌತ್ ಬೆಂಗಳೂರು 475, ICC ಟೆಂಪಲ್. ರಾಜ್ಕೋಟ್ 179. ಪ್ರೀಚಿಂಗ್ ಸೆಂಟರ್ಸ್ ದುರ್ಗಾಪುರ್ 170, ಭಿವಂಡಿ 128, ರೋಹಿಣಿ 120. ರೋಹಿಣಿ ಡೆಲ್ಲಿಲಿ ಒಂದಿದೆ ಇಸ್ಕಾನ್. ಎಕ್ಸ್ಟೆನ್ಷನ್ ಸೆಂಟರ್ಸ್ ಪಾಣಿಹಟ್ಟಿ 508, ಮಿಯಾಪುರ್ 318, ಭೋಪಾಲ್ 150. ಔಟ್ ಪೋಸ್ಟ್ ಈಗ ನಮ್ದು ಹೊಸಕೋಟೆ ಔಟ್ ಪೋಸ್ಟ್. ಶೇಷಾದ್ರಿಪುರಂ ಇಸ್ಕಾನ್ ಅಂದ್ರೆ ಅದು ಸ್ಮಾಲ್ ಟೆಂಪಲ್. ಮಾಯಾಪುರ್ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಶೇಷಾದ್ರಿಪುರಂ ಇಸ್ಕಾನ್ ಸ್ಮಾಲ್ ಟೆಂಪಲ್. ಅದರ ಅಧೀನದಲ್ಲಿ ನಮ್ಮ ಸೆಂಟರ್ ಇದೆ, ಹೊಸಕೋಟೆ ಸೆಂಟರ್. ಸೊ ಔಟ್ ಪೋಸ್ಟ್ ಎಷ್ಟು ಮಾಡಿದ್ದಾರೆ? ಚಿತ್ರಕೂಟ 115, ಅತ್ತಾಪುರ 46, ದೇವಗಡ 30. ಹೊಸಕೋಟೆ ಯಾಕೆ ಬರಬಾರ್ದು? ನೆಕ್ಸ್ಟ್ ಇಯರ್ 108. ನೆಕ್ಸ್ಟ್ ಇಯರ್ ಅಲ್ಲ, ನೆಕ್ಸ್ಟ್ ಇಯರ್ 501 ಟಾರ್ಗೆಟ್. ಅಂದ್ರೆ ಸ್ಮಾಲ್ ಟೆಂಪಲ್ ಲೆವೆಲ್ ಬರುತ್ತೆ ಅದು. ಸ್ಮಾಲ್ ಟೆಂಪಲ್ ಮೀಡಿಯಂ ಟೆಂಪಲ್ ಅಲ್ಲೇ 187. ಮೀಡಿಯಂ ಟೆಂಪಲ್ ಎಷ್ಟು ಮಾಡ್ತಾರೆ? 187 ಭಾಗವತಂ ಪಂಜಾಬಿ ಭಾಗ್. ಅಷ್ಟು ನಾವು ಒಂದು ಎಕ್ಸ್ಟೆನ್ಷನ್ ಸೆಂಟರ್ ಆಗಿ, ಅದು ಔಟ್ ಪೋಸ್ಟ್, ಒಂದು ಔಟ್ ಪೋಸ್ಟ್ ಆಗಿ ಇಷ್ಟು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಅಲ್ಲ ಅದು. ನೋಡಿ ಔಟ್ ಪೋಸ್ಟ್ ಅಲ್ಲಿ ಚಿತ್ರಕೂಟ ನಂಬರ್ 1 115, ಅತ್ತಾಪುರ 46, ದೇವಗಡ 30. ಎಷ್ಟು ವರ್ಷದಿಂದ ಇವರೆಲ್ಲ ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಾವು ಪ್ರಾರಂಭ ಮಾಡಿದ್ದೆ 3 ತಿಂಗಳಿಂದ. 3 ತಿಂಗಳಲ್ಲಿ 108. ಎಲ್ಲರ ಸಹಕಾರ, ನಿಮ್ಮೆಲ್ಲರ ಯಾರು ಅಪ್ರಿಶಿಯೇಷನ್ ಮಾಡ್ಬೇಕು ಅಂತ ಅಲ್ಲ, ಕೃಷ್ಣನ್ ಗೊತ್ತು, ಕೃಷ್ಣ ನೋಡ್ತಾ ಇದ್ದಾನೆ, ನಾವುಗಳೆಲ್ಲ ಏನ್ ಮಾಡ್ತಿದೀವಿ ಅಂತ ಅಷ್ಟೇ. ಒಂದು ಹೊಸಕೋಟೆ ಒಂದು ಔಟ್ ಪೋಸ್ಟ್ ಆಗಿ ಒಂದು ಮೀಡಿಯಂ ಟೆಂಪಲ್ಸ್ ಮಾಡ್ತಾ ಇರುವಂತ ಭಾಗವತಂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಆಲ್ ಗುರು ಶ್ರೀ ಶ್ರೀಲ ಪ್ರಭುಪಾದ್, ಆಲ್ ಗುರು ಶ್ರೀ ಶ್ರೀಲ ಗುರುದೇವ್. ಗುರು ಕೃಷ್ಣರ ಕೃಪೆ ಇದ್ರೆ ನಾವು ಮಾಡ್ಬೋದು. ಈಗ ಅದಕ್ಕೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷದೊಳಗೆ 2024 ಅಲ್ಲಿ ನಮ್ಮ ಹೊಸಕೋಟೆ ಔಟ್ ಪೋಸ್ಟ್ ಒಂದು ಮೀಡಿಯಂ ಟೆಂಪಲ್ ಅಥವಾ ಒಂದು ಬಿಗ್ ಟೆಂಪಲ್ ಆಗಲ್ಲ, ಸಾಕ ಸಾವಿರ ಮಾಡ್ತಾರ ಅವರು, ಒಂದು ಮೀಡಿಯಂ ಟೆಂಪಲ್ ಮಾಡುವಂತಹ ಸಾಧನೆ ಮಾಡಬೇಕು. ಓಕೆ, ನಿಮ್ಗೆ ಏನ್ ಸಹಾಯ ಬೇಕು, ಯಾವ ತರ ನಿಮ್ಗೆ ಸಜೆಷನ್ಸ್ ಬೇಕು, ನಾವು ಕೊಡಕ್ ಸಿದ್ಧ. ಬಟ್ ನೀವು ನನಗೇನ್ ಸಪೋರ್ಟ್ ಮಾಡ್ತೀರಾ ಅದು ನೀವು ಕೊಡಕ್ ಸಿದ್ಧರಾಗಿರ್ಬೇಕು. ಸುಮ್ನೆ ನಾವು ಕ್ಲಾಸ್ ಕೇಳಿದ್ವಿ, ಪ್ರಸಾದ ತಿಂದ್ವಿ, ಓದ್ವಿ, ಕೃಷ್ಣ ಪ್ರೇಮ ಬರ್ಲಿಲ್ಲ, ಒಂದ್ ಸೇವೆ ಮಾಡ್ಲಿಲ್ಲ, ಏನು ಮಾಡಿಲ್ಲ. ಕೃಷ್ಣ ಎಲ್ಲ ಅಕೌಂಟ್ ಇಟ್ಟಿರ್ತಾನೆ, ಅವನ ಹತ್ರ ಎಲ್ಲ ಅಕೌಂಟ್ ಇರುತ್ತೆ, ಎಲ್ಲ ಡೇಟಾಬೇಸ್ ಇರುತ್ತೆ ಅವನಿಗೆ. ಯಾಕೆ ಪ್ರಯತ್ನ ಮಾಡಬಾರದು ನಾವು? ಏನ್ ಕಷ್ಟ? ನಮಗೆ ಏನು ಕಷ್ಟ ಇಲ್ಲ, ಮಾಡ್ಬೇಕು ಅಂತ ಮನಸ್ಸೇ ಮಾಡ್ತಾ ಇಲ್ಲ, ಅದೇ ಕಷ್ಟ. ಎಲ್ಲರಿಗೂ ಟಾರ್ಗೆಟ್ ಏನಂದ್ರೆ ಪ್ರತಿಯೊಬ್ರು ಈ ವರ್ಷ 10 ಭಾಗವತ ಮಾಡ್ಬೇಕು ಮಿನಿಮಮ್. 10 ಏನು, ಈಗಾಗಲೇ 3 ತಿಂಗಳಲ್ಲಿ ಕೆಲವರು 15, 16 ಎಲ್ಲ ಮಾಡಿದ್ದಾರೆ. ಎಲ್ಲ ಸೇರಿನೇ 108 ಆಗಿದ್ದು. ಎಲ್ರು ಮಾಡಿದ್ದಾರೆ, 1, 2, 3 ಸೆಟ್ ಎಲ್ರು ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಏನು ಸೇವೆ ಮಾಡ್ತಾ ಇಲ್ಲ, ಎಷ್ಟೇ ಶ್ರವಣ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ನೆಕ್ಸ್ಟ್ ತತ್ವ ಪ್ರಯೋಜನ ತತ್ವ ಹೇಳಬೇಕು, 3rd ಶ್ಲೋಕ ನಾನು ನಾಳೆ ಹೇಳ್ತೀನಿ. ಇವತ್ತು ಹೇಳಿದ್ದು ಅಭಿಧೇಯ ಸೇವೆ. ಯಾವುದು? ಶ್ರೀಮದ್ ಭಾಗವತಂ. ಯಾಕೆ ಶ್ಲೋಕದಲ್ಲಿ ಶ್ರೀಮದ್ ಭಾಗವತಮೇ ಬಂತು? ಏನೇನೋ ಧರ್ಮಗಳಿದೆಯಲ್ವಾ, ಎಷ್ಟೆಷ್ಟೋ ಧರ್ಮಗಳಿದೆ, ಬಟ್ ಶ್ರೀಮದ್ ಭಾಗವತಂ ಹೆಸರೇ ಯಾಕೆ ಬಂತು? ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವುದು, ಅದನ್ನ ಆರಾಧನೆ ಮಾಡುವುದೇ ಪರಮಧರ್ಮ. ಅದಕ್ಕೆ ಹೇಳುದು, ಇವೆಲ್ಲ ರಹಸ್ಯಗಳು ನಾವು ಶ್ರವಣ ಮಾಡ್ಬೇಕು, ಓದ್ಬೇಕು, ಅವಾಗ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ಏನು ಅರ್ಥ ಆಗೋದಿಲ್ಲ. ದಯವಿಟ್ಟು ಎಲ್ರು ಸೀರಿಯಸ್, ಯಾರು ಒಂದು ಮೆಸೇಜ್ ಹಾಕಿದ್ದೆ ಒಂದು ಗ್ರೂಪ್ ಅಲ್ಲಿ, ಏನಂತ ಮೆಸೇಜ್ ಹಾಕಿದ್ದೆ, ಶಿಕ್ಷಾ ಲೆವೆಲ್ ಗ್ರೂಪ್ ಅಲ್ಲಿ, ನಿಮ್ಗೆ ಯಾರಿಗೆ ಭಕ್ತಿ ಮಾಡಕ್ಕೆ ಇಷ್ಟ ಇಲ್ಲ,
ಶಿಕ್ಷಾ ಪೇಪರ್ಸ್ ಬರೆಯಕ್ಕೆ ಇಷ್ಟ ಇಲ್ಲ. ಯಾಕಿದ್ದೀರಾ ಮತ್ತೆ ಗ್ರೂಪಲ್ಲಿ? ಎಕ್ಸಿಟ್ ಆಗ್ಬೋದು. ಟಕ್ ಅಂತ ಒಂದು ರಿಸಲ್ಟ್ ಬಂತು. ನಮ್ಗೆ ಅಂಥ ಭಕ್ತರು ಅಂತ ಹೇಳಕ್ ಆಗೋದಿಲ್ಲ, ಅಂಥವ್ರು ಅವಶ್ಯಕತೆ ಇಲ್ಲ. ಅದು ಶಿಕ್ಷಾ ಲೆವೆಲ್ ಅಂದ್ರೆ ಏನು? ಎಂಟ್ರಿ ಲೆವೆಲ್ ಆಗಿ ಕ್ಲಾಸ್ ಅಟೆಂಡ್ ಮಾಡಲ್ಲ, ಶಿಕ್ಷಾ ಪೇಪರ್ಸ್ ಬಗ್ಗೆ ಅಪ್ಡೇಟ್ ಮಾಡಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಇಂಥವ್ರ ಅವಶ್ಯಕತೆ ಇಲ್ಲ. ಇಲ್ಲೇನ್ ಹೇಳ್ತಾರೆ, ಯಾರು ಸೀರಿಯಸ್ ಆಗಿದ್ದಾರೆ, ಯಾರು ಸಿನ್ಸಿಯರ್ ಆಗಿದ್ದಾರೆ, ಯಾರು ಕೃಷ್ಣನಿಗೆ ದೋಖಾಬಾಜಿ ಮಾಡಬಾರ್ದು, ಭಗವಂತನಿಗೆ ದೋಖಾಬಾಜಿ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಶ್ಲೋಕ ತರದಲ್ಲಿ ನಿರ್ಮಸರಣ, ನಾವು ಭಗವಂತನ ಮೇಲೆ, ಭಗವಂತನ ಭಕ್ತರ ಮೇಲೆ ಮತ್ಸರ ಇಟ್ಕೊಂಡ್ರೆ ಭಕ್ತರು ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಮಗೆ ಕೃಷ್ಣ ಅರ್ಥ ಆಗ್ತಾ ಇಲ್ಲ. ಇನ್ನು ಭೌತಿಕ ಸಮಸ್ಯೆಯಲ್ಲಿ ಮುಳುಗ್ತಾ ಇದೀವಿ ನಾವು. ದೋಣಿ ಇದೆ, ಬಟ್ ದೋಣಿ ತೂತಾಗಿದೆ. ಪ್ರಯೋಜನ ಏನು ಬಂತು? ನಾವು ಭಕ್ತಿ ಹಂತದಲ್ಲಿದ್ದೀವಿ, ಭಕ್ತಿ ದೋಣಿ ತೂತಾಗ್ಬಿಟ್ಟಿದೆ ನಮ್ಗೆ. ಮತ್ತೆ ದೋಣಿಲಿ ಕೂತು ಏನು ಪ್ರಯೋಜನ? ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ, ಯಾವ್ದು ಸಾಧ್ಯ ಆಗುತ್ತೆ ಅದು ನಾವು ಖಂಡಿತವಾಗಿ ಮಾಡ್ಲೇಬೇಕು. ಸಾಧ್ಯ ಆಗದಿರೋದ ನಾವ್ ಯಾವ್ದು ಹೇಳ್ತಾ ಇಲ್ಲ, ಭಗವಂತನ ಹೇಳೋದಿಲ್ಲ. ಸಾಧ್ಯ ಆಗದಿರೋದ ಬೆಟ್ಟ ಎತ್ಕೊಂಡ್ ಬಾ ಅಂತ ಹೇಳಲ್ಲ, ಸಮುದ್ರ ನೀರನ್ನ ಹಿಡ್ಕೊಂಡ್ ಬಾ ಅಂತ ಹೇಳ್ತಾನ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚತಿ, ನೀನು ತುಳಸಿ ಎಲೆನೇ ತಗೊಂಬಪ್ಪ, ಭಕ್ತಿಯಿಂದ ತಗೊಂಬ ಅಂತ ಹೇಳ್ತಾನೆ. ನಮಗೆ ನಿಜವಾಗ್ಲು ಭಾಗವತಂ ಗೊತ್ತಿರಲಿಲ್ಲ, ಗೊತ್ತಾಗ್ತಾ ಇದೆಯಲ್ಲ ಇವಾಗ. ನಾವೀಗ ಅವನನ್ನ ಹೇಗೆ ನಾವು ಪೂಜೆ ಮಾಡ್ಬೇಕು, ನಾವು ಕೃಷ್ಣನನ್ನ ಹೇಗೆ ಭಕ್ತಿ ಮಾಡ್ತೀವೋ ಹಾಗೆ ಭಾಗವತಮ್ಮನ್ನು ಭಕ್ತಿ ಮಾಡ್ಬೇಕು. ಅದೊಂದು ಪುಸ್ತಕ ಅಲ್ಲ, ಅದು ಭಾಗವತಮ್ನ ದಿನ ದೇವ್ರ ಮನೆ ಇಡಿ. ಭಾಗವತಮ್ನ ದೇವ್ರ ಮನೆ ಇಟ್ಟು ಅವನಿಗೆ ಹೂವ ಇಟ್ಟು ಅವನಿಗೆ ಪೂಜೆ ಮಾಡಿ, ಖಂಡಿತ ಆಗತ್ತೆ. ನನಗೆ ಹೋಪ್ಸಿದೆ, ಅದು ನನಗೆ ಹೋಪ್ಸಿದೆ. ಯಾರು ಅದೇ ಭಕ್ತಿಲಿ ಸೀರಿಯಸ್ ಇಲ್ಲ, ಅವ್ರು ಇನ್ನೂ ಸೀರಿಯಸ್ ಆಗ್ಬೇಕು. ಇದು ಹುಡುಗಾಟಿಕೆ ಅಲ್ಲ, ಇದು ಭಕ್ತಿ ಮಾಡೋದು ಅಂದ್ರೆ. ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ನಮ್ಮ ಜೊತೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೈ ಜೋಡಿಸಿ. ಈ ವರ್ಷ 501 ಮಿನಿಮಮ್, ಕನಿಷ್ಠ ಅದು 1000 ಆದ್ರೂ ಮಾಡಿ ಪರವಾಗಿಲ್ಲ. ನಾನು ಗುರು ಮಹಾರಾಜ್ ಹತ್ರ 1008 ಅಂದ ತಕ್ಷಣ ಮಹಾರಾಜ್ ಕಂಡ್ಬಿಟ್ರು ಇಷ್ಟು ದೊಡ್ಡದಾಗಿ. 1008 ಭಾಗವತಂ, ಬಿಗ್ ಟಾಸ್ಕ್, ಬಿಗ್ ಟಾಸ್ಕ್. ಮಹಾರಾಜ್ ಮರ್ಸಿ ಕೊಡಿ, ಕೃಪೆ ಕೊಡಿ, ಮಾಡೋ ಪ್ರಯತ್ನ ಮಾಡ್ತೀವಿ. 1000 ಆಗಿಲ್ಲ ಅಂದ್ರೆ 500 ಆದ್ರೂ ಮಾಡೋಣ. ಗುರು ಮಹಾರಾಜ್ ಖಂಡಿತ ಖುಷಿ ಆಗ್ತಾರೆ. ಎಷ್ಟು ಖುಷಿ ಪಟ್ರು ಗೊತ್ತಾ, ನಾವು ಹೋಗಿ ಮಾತಾಡಿದಾಗ. ಶಿವಾನಂದ್ರು ಭಾಗವತಂ ಅವ್ರು ಎಷ್ಟು ಮಹಾರಾಜ್ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ, ಅಷ್ಟೇ ಲವಿಂಗ್ ಅಂಡ್ ಕೇರಿಂಗ್ ಅವ್ರ ಡಿಸೈಪಲ್ಸ್ ಕಂಡ್ರೆ. ತುಂಬಾ ಖುಷಿ ಪಡ್ತಾರೆ ಅವರು. ಎಲ್ಲ ಗುರು ಮಹಾರಾಜರು ಅಷ್ಟೇ, ಎಲ್ಲ ಗುರು ಮಹಾರಾಜ್ ನಾವೇನಾದ್ರೂ ಒಂದ್ ಸಣ್ಣ ಸೇವೆ ಮಾಡಿದೀವಿ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಅವರು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯ ಅಪ್ರಸಾದಾತ್ ಆಗತಿ ಕುತೋಪಿ ಧ್ಯಾಯನ್ ಸೋಮಸಸ್ಯ ಯಶಸ್ವಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದಂ. ಗುರು ಖುಷಿ ಆದ್ರೆ ಕೃಷ್ಣ ಖುಷಿ ಆಗ್ತಾನೆ. ಗುರುಗೆ ಖುಷಿ ಆಗಿಲ್ಲ ಅಂದ್ರೆ ನೀವು ಭಗವಂತನ ಪ್ಲೀಸ್ ಮಾಡೋ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಯಸ್ಯ ಅಪ್ರಸಾದಾತ್ ನ ಗತಿ ಕುತೋಪಿ. ಸೊ ಗುರುನ ಪ್ಲೀಸ್ ಮಾಡ್ಬೇಕು ನಾವು ಕೃಷ್ಣನ ಪ್ಲೀಸ್ ಮಾಡಕ್ ಹೋಗ್ಬಾರ್ದು, ಆಗೋದಿಲ್ಲ. ಕೃಷ್ಣನ ಪ್ಲೀಸ್ ಮಾಡ್ಬೇಕಾದ್ರೆ, ಅವ್ರನ್ನ ಖುಷಿ ಪಡಿಸ್ಬೇಕಾದ್ರೆ ನಾವು ಗೋಪಿಯರಾಗಬೇಕು. ಅದಕ್ಕೆ ನಾವು ಗುರುವನ್ನ ಪ್ರೇಸ್ ಮಾಡ್ಬೇಕು ಫಸ್ಟ್. ಗುರು ಪ್ರೇಸ್ ಆದ್ರೆ ಕೃಷ್ಣನಿಗೆ ಖಂಡಿತ ಖುಷಿ ಆಗುತ್ತೆ. ಮಾಡಿ, ಖಂಡಿತ ಆಗುತ್ತೆ ಮಾಡಿ. ನಿಮ್ಗೆ ಎಷ್ಟು ಇನ್ಸ್ಪಿರೇಷನ್ ಬೇಕು, ಎಷ್ಟು ನಿಮ್ಗೆ ಸಜೆಷನ್ಸ್ ಬೇಕು, ಅಥವಾ ನಿಮ್ಗೆ ಸಲಹೆ ಬೇಕು, ನಾವು ಕೊಡೋಕೆ ಸಿದ್ಧ ಆಗಿರ್ತೀವಿ. ಓಕೆ, ಮೇನ್ ಅಜೆಂಡಾ ಫಸ್ಟ್ ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಟ್ರೈ ಮಾಡಿ. ಅದಲ್ಲದೆ ನಿಮ್ ಜೊತೆಗೆ ನಿಮ್ ಸಾಧನೆ ಬ್ಯಾಲೆನ್ಸ್ ಮಾಡಿ. ಚಾಂಟಿಂಗ್ 6 rounds, ಪ್ರಸಾದ ತಿನ್ಬೇಕು, ಟೆಂಪಲ್ಸ್ ಬರಬೇಕು, ಸಂಡೇ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು. ಓಕೆನಾ? ಇದಿಷ್ಟು ನಾವು ನಿಯಮಿತವಾಗಿ ಕಂಪಲ್ಸರಿ ಮಾಡ್ಬೇಕು. ಏನಾಗುತ್ತೆ, ಕೃಷ್ಣಗೆ ಖುಷಿ ಆಗತ್ತೆ. ಆವಾಗ ತಾನಾಗೆ ಧರ್ಮೋ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಣಾಂ ಸತಾಂ ವೇದ್ಯಂ ವಾಸ್ತಮ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ.
ಆಗ ಮಾತ್ರ ನಮ್ಮ ತಾಪತ್ರಯ ದೂರ ಹೋಗುತ್ತೆ. ಪೂಜೆ ಮಡಿ ಹರಕೆ ಮಡ್ಲಕ್ಕಿ ಏನೋ ಇದೆ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ಹೇಳಿದೆ ಅಷ್ಟೇ. ಸುತ್ತೋದು, ಗುಡಿ ಸುತ್ತೋದು, ಮರ ಸುತ್ತೋದು ಇರ್ಬೋದು. ನಾ ಹೇಳಿದ್ರೆ ಬೇಜಾರಾಗ್ತಾರೆ. ಹುತ್ತು ಕಾಲ ಹಾಕೋದು ಅಲ್ಲ, ಭಗವಂತ ಹೃದಯದಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ ಅಂದ್ಮೇಲೆ ನೋಡಿ, ಉದ್ಧವ ಗೀತೆಯಲ್ಲಿ ಇದೆಲ್ಲ ಹೇಳ್ತಾನೆ ಕೃಷ್ಣ ಅಂತ. ಹಂಗೆಲ್ಲ ಹೇಳ್ಬೇಕು ಅನ್ಸುತ್ತೆ. ಯಾರು ನನ್ನನ್ನ ಹೃದಯದಲ್ಲಿ ಇದ್ದಾನೆ ಭಗವಂತ ಅನ್ನೋದನ್ನ ತಿಳಿಯದೆ ಸುಮ್ಮನೆ ವ್ಯರ್ಥವಾಗಿ ಪೂಜೆ ಮಾಡ್ತಾರೆ, ಅದನ್ನ ನಾನು ಸ್ವೀಕಾರ ಮಾಡೋದಿಲ್ಲ. ಹುತ್ತು ಕಾಲ ಹಾಕ್ಬಿಟ್ರೆ ಆಗೋಯ್ತಾ? ಯಾಕೆ ಮಾಡ್ಬೇಕು ಅದು? ನಾವು ಭಾಗವತಂ ಶ್ರವಣ ಮಾಡ್ತಾ ಇದೀವಿ, ನಾವ್ಯಾರೋ ಏನು ಗೊತ್ತಿದ್ರು ಅಂತವ್ರು ಏನಲ್ಲ. ಭಾಗವತ ಶ್ರವಣ ಮಾಡ್ತಾ ಇದೀವಿ ನಾವು, ಅದೇ ಇನ್ನು ಅದೇ ಮಾಡಬಾರ್ದೆಲ್ಲ ಮಾಡ್ತಿದ್ದೀವಿ. ಹಾಗೆ ಮಾಡಬಾರ್ದು. ಫಸ್ಟ್ ನಾವು ಅದಕ್ಕೆ ಆದಷ್ಟು ಬೇಗ ಬೇಗ ಭಾಗವತ ಓದಿ ಅದ್ರೊಳಗೆ ಏನ್ ರಹಸ್ಯ ಇದೆ ತಿಳ್ಕೊಳ್ಳಿ, ಆಮೇಲೆ ಪ್ಯೂರಿಫೈ ಆಗುತ್ತೆ, ಕಾನ್ಶಿಯಸ್ ಪ್ಯೂರಿಫೈ ಆಗುತ್ತೆ. ದೇವಸ್ಥಾನಕ್ಕೆ ಬನ್ನಿ, ಯಾಕೆ ಬರೋಕ್ಕಾಗೋದಿಲ್ಲ ದೇವಸ್ಥಾನಕ್ಕೆ? ತಿಂಗಳಿಗೊಂದಿನ, ಅಟ್ಲೀಸ್ಟ್ ತಿಂಗಳು 1-2 ದಿನ ದೇವಸ್ಥಾನಕ್ಕೆ ಬನ್ನಿ. ಸೆಂಟರ್ಗೆ ಬರೋದಕ್ಕೆ ಕಷ್ಟ ಅಂತಿದೆ, ಟೆಂಪಲ್ಗೆ ಎಲ್ಲಿ ಅಂತ ಮಾಡಬಾರ್ದಪ್ಪ. ದಯವಿಟ್ಟು ಸುಮ್ಮನೆ ಏನೋ ಹೇಳ್ತಾರೆ ಕೇಳೋಣ ಅನ್ನೋದು ಬೇಡ. ದಯವಿಟ್ಟು ಭಕ್ತಿ ಮಾಡಿ ಅಷ್ಟೇ, ದಯವಿಟ್ಟು ಕೃಷ್ಣ ಪ್ರೀತಿ ಮಾಡಿ. ಇನ್ಯಾರಿಗೂ ಫೇಕ್ ಮೋಸ ಮಾಡೋ ಅಗತ್ಯ ಇಲ್ಲ. ನಾಟಕೀಯವಾಗಿ ಬದುಕೋ ಅವಶ್ಯಕತೆ ಇಲ್ಲ. ಯಾಕೋಸ್ಕರ ನಾಟಕೀಯವಾಗಿ ಬದುಕಬೇಕು ನಾವು ಅಲ್ವಾ? ಇನ್ನೊಬ್ಬರನ್ನ ಮೆಚ್ಚೋಕ್ಕೋಸ್ಕರ. ಕಡ್ಡಿ ತುಂಡು ಮಾಡ್ದಂಗೆ ನೇರ ಅಷ್ಟೇನೆ, ಸ್ಟ್ರೈಟ್ ಫಾರ್ವರ್ಡ್. ಹಿಂಗಿದೆ ಅಷ್ಟೇನೆ. ಇಷ್ಟ ಇಲ್ವಾ? ಹೋಗ್ತಾ ಇರಿ. ನನಗೆ ಭಕ್ತಿ ಮಾಡಕ್ಕೆ ಇಷ್ಟ ಇದೆಯಾ? ಏನ್ ಸಹಾಯ ಬೇಕು ನನ್ನ ಕೇಳಿ, ರಾತ್ರಿ ಕರೀರಿ ಬೇಕಾದ್ರೆ, ಇಂಥ ಸೇವೆ ಇದೆ ಬರ್ತೀನಿ. ಇಷ್ಟ ಇಲ್ವಾ? ಅವಶ್ಯಕತೆ ಇಲ್ಲ. ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ನಾವು ರಾತ್ರಿ ಎಲ್ಲ ಹೋಗಿದ್ವಿ, 11 ಕಾಲಿಗೆಲ್ಲ ಭಾಗವತ ಕೊಟ್ಟಿದೀವಿ ಅಂತ ಹೇಳಿದ್ದೀನಿ. ನಮ್ಮ ವೈಯಕ್ತಿಕ ಕಾರಣಗಳನ್ನ ಹುಡುಕಬಾರದು. ನಮ್ಮ ವೈಯಕ್ತಿಕ ಕಾರಣ ಕೊಟ್ಟು ನಾವು ಭಾಗವತ ಮಾಡಬಾರ್ದು. ಯಾಕಂದ್ರೆ ಭಾಗವತ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವಸಯುತಂ ಪಿಬತ ಭಾಗವತರ ಸಮಾಲಯಂ ಮುಹುರಹೋ ರಸಿಕ ಭೂಭಾವುಕಃ. ಥರ್ಡ್ ಶ್ಲೋಕ. ಶ್ರೀಮದ್ ಭಾಗವತಂ ಎಲ್ಲ ವೇದ ಸಾಹಿತ್ಯ ಅಂದ್ರೆ ಒಂದು ಕಲ್ಪವೃಕ್ಷದ ಮಾಗಿದ ಹಣ್ಣು. ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಗಲಿತ ಅಂದ್ರೆ ಮಾಗಿರೋ ಹಣ್ಣು. ಶ್ರೀಮದ್ ಭಾಗವತ ಕಲ್ಪವೃಕ್ಷದ ಮಾಗಿದ ಹಣ್ಣು. ವೇದಗಳ ಎಲ್ಲ ಸಕಲ ವೇದಗಳ ಸಾರಾಂಶ. ಅದರಲ್ಲಿ ಶುಕಮುಖಾದ್ ಅಮೃತ ದ್ರವ ಸಂಯುತಂ. ಅದು ಗಿಳಿ ಬೇರೆ ಕುಕ್ಬಿಟ್ಟಿದೆ. ಶುಕಮುನಿ. ಶುಕ ಅಂದ್ರೆ ಸಂಸ್ಕೃತದಲ್ಲಿ ಗಿಣಿ, ಇಲ್ಲಿ ಶುಕ ಅಂದ್ರೆ ಶುಕಮುನಿ. ಈ ಭಾಗವತಂ ಅನ್ನೋ ಹಣ್ಣನ್ನ ಶುಕಮುನಿ ಅನ್ನುವಂತ ಗಿಳಿ ಕುಕ್ಬಿಟ್ಟಿದೆ. ರಸ ನೋಡ್ಬಿಟ್ಟಿದೆ, ಇನ್ನೂ ಟೇಸ್ಟ್ ಜಾಸ್ತಿ ಆಯ್ತು. ಮೊದ್ಲೇ ಹಣ್ಣು ಸೂಪರ್, ಮಲ್ಗೋಬಾ. ಅದನ್ನ ಗಿಳಿ ಕುಕ್ಬಿಟ್ಟಿದೆ, ಇನ್ನೂ ಚೆನ್ನಾಗಿದೆ ಸ್ವೀಟ್. ಹೆಂಗಿರುತ್ತೆ ಮತ್ತೆ ಅದು? ಪಿಬತ ಭಾಗವತ ರಸಮಾಲಯಂ. ಇನ್ನು ಸ್ವಲ್ಪ ಕುಡಿ, ಇನ್ನು ಕುಡಿಬೇಕು ನಾನು. ಪಿಬತ ಭಾಗವತ ರಸಮಾಲಯಂ. ಬಟ್ ಭಾಗವತ ರಸಮಾಲಯ ಎಂಬಲ್ಲಿ 300-350 ಜನ ಇದ್ದಾರೆ. ಯಾರಿಗೂ ಕುಡಿಬೇಕು ಅನ್ನೋ ಆಸೆನೆ ಬರೋದಿಲ್ವಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೇಳು, ಅಲ್ಲಿ ಯಾಕೆ ಸುಮ್ಮನೆ ಅಟ್ಲೀಸ್ಟ್ ಕಳಿಸೋ ಮೆಸೇಜ್ ಆದ್ರೆ ನೋಡ್ತಾರಾ? ಇಲ್ಲ ನೋಡಲ್ಲ. ನಾವ್ ಎಷ್ಟೋ ಮೆಸೇಜ್ ನಾನು ಕಳಿಸಿ ಯಾರು ನೋಡಿದಾರೆ? 350 ಜನ ಇದಾರೆ, ಬರೀ 150 ಜನ ಮಾತ್ರ ಅಟ್ಲೀಸ್ಟ್ ನೋಡಿದಾರಲ್ಲ. ಇನ್ನ ಉಳಿದ ಜೊಳ್ಳು ಯಾಕೆ ಗ್ರೂಪ್ ಅಲ್ಲಿ ಅಲ್ವಾ? ಜೊಳ್ಳಲ್ವಾ ಅವರೆಲ್ಲ? ಏನೋ ಒಂದು ಮೆಸೇಜ್ ಬರುತ್ತೆ ನೋಡೋಣ ಅನ್ನೋಷ್ಟು ಅವ್ರಿಗೆ ಒಂದು ಅದ್ರ ಬೇರೆನೇನಿಲ್ಲ. ಇನ್ನೇನು ಗುಡ್ ಮಾರ್ನಿಂಗ್, ಕಾಫಿ ಆಯ್ತಾ, ಟೀ ಆಯ್ತಾ, ಹೇಗಿದ್ದೀರಾ, ಅವೆಲ್ಲ ಏನು ಮೆಸೇಜ್ ಹಾಕ್ತಾರಾ? ಇಲ್ಲ. ಅಲ್ಲಿ ಏನ್ ಬರುತ್ತೆ ಸ್ಟ್ರಿಕ್ಟ್ ಆಗಿ ಹೇಳಿರ್ತೀವಿ, ಅಲ್ಲಿ ಅಂತ ಇಂಥ ಮೆಸೇಜ್ಗಳು ಹಾಕೋಂಗಿಲ್ಲ ಅಂತ. ಅಲ್ಲೇನು ಬರೋದು ಇಲ್ಲ ಬಿಡಿ, ನೋಡೋದೇ ಇಲ್ಲ ಮೆಸೇಜಸ್. ಏನಂದ್ರೆ ಅಲ್ಲಿ ಓಕೆ ಯಾರು ಸಾಧನ ಮಾಡಿರ್ತಾರೆ ಅದನ್ನ ಹಾಕಿರ್ತಾರೆ, ಇಲ್ಲ ಕ್ಲಾಸ್ ಮೆಸೇಜ್ ಬಂದಿರುತ್ತೆ, ಅದು ನೋಡಲ್ಲ. ಇಲ್ಲಿ ಹೇಳ್ತಾರೆ ಶುಕಂ ಭಾಗವತಮಲ್ಲಿ ಪಿಬತ ಭಾಗವತ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕ. ಓ ಇನ್ನು ಬೇಕು ನನಗೆ, ಇನ್ನು ಸ್ವಲ್ಪ ಕೊಡಿ, ಸಾಕಾಗ್ತಾ ಇಲ್ಲ ನನಗೆ, ಪಿಬತ ಕುಡಿತಾ ಇದ್ದೀನಿ ನಾನು, ಪಿಬತ. ಏನೇನ ಭಾಗವತ ರಸಮಾಲಯಂ ಕೇಳಿದ ನಿತ್ಯಂ ಭಾಗವತ. ಎಷ್ಟು ರಹಸ್ಯ ಇದೆ. ನಾವು ಒಳಕ್ ಹೋದ್ರೆ ಭಾಗವತಂ ಒಳಗೆ ಏನೆಲ್ಲ ಅನ್ಸುತ್ತೆ ಗೊತ್ತಾ? ಆನಂದ ಆಗ್ಬಿಡುತ್ತೆ, ಆಚೆ ಬರ್ಬೇಕಂತ ಅನ್ಸೋದಿಲ್ಲ.
ಅದಕ್ಕೆ ಹೇಳೋದಂದ್ರೆ ಎಲ್ಲರಿಗೂ ಹೇಳಿ, ಇಲ್ಲಿ ಯಾವ ಗ್ರೂಪಿಸಮ್ ಇಲ್ಲ, ಯಾವ ಕ್ಯಾಸ್ಟಿಸಮ್ ಇಲ್ಲ. ಕೇಳಿ, ಎಲ್ಲಿ ಭಾಗವತಂ ಹೇಳ್ತಾರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿದಾಗ ಅದೇನ್ ಮಾಡ್ತಾ ಇತ್ತು ಗೊತ್ತಾ? ಋಷಿ ಮುನಿಗಳ ಕಾಡಲ್ಲಿ ಋಷಿ ಮುನಿಗಳು ಯಾಗ ಯಜ್ಞ ಪಾಠ ಪ್ರವಚನ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇತ್ತು ಜಿಂಕೆ. ಕೂತ್ಕೊಂಡು ಶ್ರವಣ ಮಾಡ್ತಾ ಇತ್ತು. ಅದಕ್ಕೆ ಮುಂದಿನ ಜನ್ಮ ಬಂದಾಗ ಬ್ರಾಹ್ಮಣ ಜಡ ಭರತನಾಗಿ ಹುಟ್ಟ, ಭಗವದ್ಧಾಮಕ್ಕೆ ಹೋದ ಒಂದೇ ಲೈಫ್ ಟೈಮ್ ಅಲ್ಲಿ. ಹಬ್ಬ ಅಂದ್ರೆ ಜಿಂಕೆ ಎಷ್ಟು ವರ್ಷ ಬದುಕಿರುತ್ತೆ? 20 ವರ್ಷ 30 ವರ್ಷ ಅಷ್ಟೇ. ಜಡ ಭರತ ಹುಟ್ಟ, ಭಗವದ್ಧಾಮಕ್ಕೆ ಹೋದ. ನಾವ್ ಹೋಗೋದಿಲ್ಲ. ಅಂತ ಕೆಲ್ಸ ನಾವೇನು ಮಾಡಿಲ್ಲ. ಒಂದ್ ಲೈಫ್ ಟೈಮ್, ಅದಕ್ಕೆ ಹೇಳ್ತೇನೆ, ಒಂದ್ ಲೈಫ್ ಟೈಮ್ ಬೇಕಾಗಿಲ್ಲ. 1 ವರ್ಷ ನೀವು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಶ್ರದ್ಧೆಯಿಂದ ಗುರು ಸೇವೆ ಮಾಡ್ಬಿಡಿ ಸಾಕು, ಭಾಗವತ ಸೇವೆ ಮಾಡ್ಬಿಡಿ ಸಾಕು. ಏನೆಲ್ಲ ಅನರ್ಥಗಳಿದೆ ಅದೆಲ್ಲ ಬಿಡೋ ಪ್ರಯತ್ನ ಮಾಡಿ. ಕೃಷ್ಣ ಅದಕ್ಕೆ ಅನುಗ್ರಹ ಮಾಡ್ಕೊಳ್ತಾನೆ. ಅವಾಗ ಮಾತ್ರ ನಮಗೆ ಭಾಗವತ ಅರ್ಥ ಆಗುತ್ತೆ, ಅದ್ರ ರಸ ಬರುತ್ತೆ, ನಮಗೆ ಇಳಿಯುತ್ತೆ ರಸ ಒಳಕ್ಕೆ. ಓಕೆ, ಪ್ರಭುಪಾದ ಲೆಕ್ಚರ್ಸ್ ಕೇಳಿ, ಅಟ್ಲೀಸ್ಟ್ ಡೈಲಿ ಒಂದೊಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಮೆಜಾರಿಟಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕೇಳಿ. ಇಲ್ಲ ಯಾರಾದ್ರೂ ಸೇವೆ ಮಾಡ್ತೀರಾ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಏನೋ ಒಂದು ಅಟ್ಲೀಸ್ಟ್ ಪ್ರಭುಪಾದ ವಾಣಿನಾದ್ರೂ ನಾವು ಡೈಲಿ ಶ್ರವಣ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ಅದಾದ್ರೂ ನಮ್ಗೆ ಭಾಗ್ಯ ಸಿಕ್ಕಿದೆ ಪ್ರಭುಪಾದರ ಕೃಪೆಯಿಂದ. ಪ್ರಭುಪಾದ ವಾಣಿ ದಿನ ನಾವು ಓದ್ತೀವಲ್ಲ, ಒಂದು 10 ನಿಮಿಷ 15 ನಿಮಿಷ ಅದ್ರ ಬಗ್ಗೆ ಚರ್ಚೆ ಮಾಡಿ, ಅದು ಕೃಪೆನೆ. ಓಕೆ, ಸೊ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ 3rd ಶ್ಲೋಕನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಜಸ್ಟ್ ಓದ್ದೆ, ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇವತ್ತು 2nd ಕ್ವಶನ್ ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿಯಪ್ಪ ಪ್ಲೀಸ್. 18 ಜನ ಮಾತ್ರ ಆನ್ಸರ್ ಮಾಡಿದ್ದಾರೆ. ಇಲ್ಲ ಒಂದು ಆಡಿಯೋ ಮಾಡಿ ಕಳಿಸ್ಬಿಡಿ ಹೋಗ್ಲಿ. ಸರಿನೋ ತಪ್ಪೋ ನನಗೇನ್ ಸಮಾಧಾನ ಆಗುತ್ತೆ ಬಾಸ್, ಅದು ಏನೋ ಒಂದು ಓದಿದ್ರಲ್ಲ, ನೀವು ತಪ್ಪ ಆನ್ಸರ್ ಹೇಳಿ ಪರವಾಗಿಲ್ಲ. ಪ್ರಭು ನಾನು ಇವತ್ತು ಇಷ್ಟು ಓದಿದ್ದೀನಿ, ಆನ್ಸರ್ ಇದೆಲ್ಲ ಇರ್ಬೋದಾಗುತ್ತಿಲ್ಲ ಅಂತ ಅದನ್ನ ಹೇಳಿ ಕಳಿಸ. ಸದ್ಯ ಆನ್ಸರ್ ತಪ್ಪು ಅನ್ನೋದಕ್ಕಿಂತ ಓದಿದ್ದಾರೆ, ಭಾಗವತ ಹಿಡಿದಿದ್ದಾರೆ ಕೈಯಲ್ಲಿ, ಇವತ್ತು ಒಂದು ಸಮಾಧಾನ ಆಗುತ್ತೆ ನನಗೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, 18 ಜನ ಯಾಕೆ ನನ್ನ ಕ್ಲಾಸ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ವೋ, ಅಥವಾ ನನ್ನ ಮಾತು ಅವ್ರಿಗೆ ಇಷ್ಟ ಆಗ್ತಾ ಇಲ್ವೋ, ಅಯ್ಯೋ ಅವ್ರೇನೋ ಹೇಳ್ತಾರೆ ನಾವೇನ್ ಮಾಡ್ಬೇಕಪ್ಪ, ಮನೇಲಿ ಕೆಲಸ ಇರುತ್ತೆ ಅಂತವ್ರು ಏನೋ ಅಂತ ಅನ್ಸ್ಬಿಡುತ್ತೆ. ಅಲ್ಲ, ಹಂಗೇನು ಅನ್ಕೊಳಲ್ಲ ನಾನು, ಬಟ್ ಅಂದ್ರೆ ಅಟ್ಲೀಸ್ಟ್ ಭಾಗವತಂ ಹಿಡಿದ್ರಲ್ಲ ಕೈಯಲ್ಲಿ ಅಂತ ಒಂದು ಸಮಾಧಾನ, ಖುಷಿ ಆಗುತ್ತೆ ನನಗೆ. ದಯವಿಟ್ಟು ಎಲ್ಲರೂ ಇವತ್ತು 2nd ಕ್ವಶನ್ ಕೊಡ್ತೀನಿ. ಬರೀ 2ನೇ ಅಧ್ಯಾಯ ಮಾತ್ರ ಸಂಬಂಧ ಆಗ್ಬೋದಾ? 1st ಕ್ಯಾಂಟೋ 2nd ಚಾಪ್ಟರ್, ಅದ್ರಲ್ಲೊಂದು ಎಷ್ಟು ಶ್ಲೋಕ ಇದೆ ಯಾರಿಗಾನ ಗೊತ್ತಿದೆ? ಒಂದು 25-30 ಶ್ಲೋಕ ಇರ್ಬೋದು ಅಷ್ಟೇ ಅನ್ಕೋತೀನಿ. ದೈವತ್ವ. ಓಕೆ, ಅದನ್ನ ಓದಿ ಆನ್ಸರ್ ಮಾಡೋ ಪ್ರಯತ್ನ ಮಾಡಿ. 34 ಶ್ಲೋಕ ಇದೆ ಅನ್ಕೊಂತೀನಿ. ಓಕೆ, ನಾನು ಸ್ಟಾಪ್ ಮಾಡ್ತೀನಿ. ಇನ್ನೂ ಹ್ಯಾಂಡ್ ರೈಸ್ ಆಗಿದೆ. ಮಾತಾಜಿ, ಹರೇ ಕೃಷ್ಣ ಅಂತ ಪ್ರಿಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನೀವು ಒಂದ್ ಮಾತು ಹೇಳಿದ್ರಿ, ಯಾರಿಗೆ ಭಕ್ತಿ ಮಾಡಕ್ಕೆ ಇಷ್ಟ ಇಲ್ವೋ, ಮತ್ತೆ ಯಾರಿಗೆ ಕ್ಲಾಸ್ ಕೇಳಕ್ಕೆ ಇಷ್ಟ ಇಲ್ವೋ, ನೀವು ಗ್ರೂಪ್ ಇಂದ ಎಕ್ಸಿಟ್ ಆಗಿ ಅಂತ. ನೀವು ಆ ಕಠಿಣವಾಗಿ ಹೇಳ್ದಾಗ್ಲೇ ಪ್ರಭು ನಮ್ಮ ಮನಸ್ಸು ಜಾಗೃತ ಆಗುತ್ತೆ ಅಂತ ಅನ್ಸುತ್ತೆ. ಈ ಕಠಿಣತೆ ನಮ್ಗೆ ಎಲ್ಲೋ ಒಂದ್ ಕಡೆ ಅಯ್ಯೋ ಹೌದಲ್ವಾ, ನಾವೇನ್ ಮಾಡ್ತಾ ಇದೀವಿ ಆ ಗ್ರೂಪ್ ಅಲ್ಲಿ, ನಾವು ಸುಮ್ನೆ ಆಡ್ ಆಗಿ ಸುಮ್ನೆ ನಾವು ಶೋ ಆಫ್ ಕೊಡ್ತಾ ಇದೀವ ಅಂತ ಅನ್ಸ್ಬಿಡುತ್ತೆ ಪ್ರಭು. ನೀವು ಕೆಲವು ವಿಚಾರದಲ್ಲಿ ನೀವು ಅವಮಾನ ಮಾಡಿದ್ರು ಪರವಾಗಿಲ್ಲ, ಯಾಕಂದ್ರೆ ಅದು ನಮ್ಮ ಒಳ್ಳೇದಕ್ಕೆ. ಅವಮಾನ ಅಲ್ಲ, ಕಠಿಣವಾಗಿ ಹೇಳ್ಬೇಕು ಪ್ರಭು. ಇಲ್ಲ, ಅದು ಅವಮಾನ ಅಲ್ಲ ಪ್ರಭು. ಕಠಿಣವಾಗಿ ಹೇಳ್ದಾಗ್ಲೇ ನಮ್ಮ ಮನಸ್ಸು ಜಾಗೃತ ಆಗೋದು. ಈಗ ಸ್ಕೂಲ್ಗಳಲ್ಲಿ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಟೀಚರ್ಸ್ ಹೇಗೆ ಹೊಡಿತೀನಿ ಬಡಿತೀನಿ ಅಂತ ಅಂದಾಗ ಬರ್ತಾರೋ, ಹಾಗೆ ನಾವು ವಯಸ್ಸಲ್ಲಿ ದೇಹದಲ್ಲಿ ದೊಡ್ಡವರಾಗಿರ್ತೀವಿ ಅಷ್ಟೇ, ಮನಸ್ಸಿನ ಮಕ್ಳಿಗಿಂತ ಕಡೆ ಆಗಿರ್ತೀವಿ. ನೀವು ಈ ತರ ಕಠಿಣವಾಗಿ ಹೇಳ್ಬೇಕು ಕೆಲವು ವಿಚಾರದಲ್ಲಿ. ಹೊಸಬ್ರಿಗೆ ಅಲ್ದೇ ಇರ್ಬೋದು, ಹಳಬ್ರಿಗಾದ್ರು ನೀವು ಕಠಿಣವಾಗಿ ಹೇಳ್ದಾಗ ನಮ್ಮ ಮನಸ್ಸು ಎಲ್ಲೋ ಅಯ್ಯೋ ಹೌದು ನಾವು ಮಾಡ್ಬೇಕು ನೆಕ್ಸ್ಟ್ ಅಂತ ಅನ್ಸುತ್ತೆ ಪ್ರಭು. ಅದನ್ನ ಹೇಳಕ್ಕೆ ನಾನು ಅನ್ಕೊಂಡೆ ಮೆಸೇಜ್ ಹಾಕಿದೆ ತಪ್ಪೇನೋ ಅಂತ. ನನಗೆ ಇಲ್ಲ, ಗುಡ್, ಥ್ಯಾಂಕ್ ಯು. ಯಾಕಂದ್ರೆ ಅದು ಶಿಕ್ಷಾ ಲೆವೆಲ್ ಗ್ರೂಪ್ ಹಾಕಿರೋದು ನಾನು, ಯಾಕಂದ್ರೆ ಹೊಸ ಗ್ರೂಪ್ ಏನು ಹಾಕಿಲ್ಲ ನಾನು. ರಸಮಾಲಯಂ ಮತ್ತೆ ಪ್ರಭಾ, ಯಾಕಂದ್ರೆ ರಸಮಾಲಯಂ ಪ್ರಭಾದಾಶದಲ್ಲಿ ಇನ್ನು ಏನು ಸ್ಟಾರ್ಟಿಂಗ್ ಅಲ್ಲಿ ಇರೋರು ಇದ್ದಾರೆ. ಬಟ್ ಶಿಕ್ಷಾ ಲೆವೆಲ್ಗೆ ಹೋಗಿ
ನಾವು ಶಿಕ್ಷಾ ಪೇಪರ್ಸ್ ಬರಿತಾ ಇದೀವಿ, ಇನಿಷಿಯೇಷನ್ ತಗೋಬೇಕು ಅಂತ ಆಸೆ ಪಡ್ತಾ ಇದೀವಿ, ಮತ್ ನಾವೇ ಸಾಧನ ಮಾಡ್ತಾ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ನಾವ್ ಹೆಂಗೆ ರೋಲ್ ಮಾಡಲ್ ಆಗಕ್ಕಾಗುತ್ತೆ? ಅದಕ್ಕೆ ಆ ಗ್ರೂಪ್ ಮಾತ್ರ ಹಾಕ್ದೆ ನಾನು. ಯಾಕೆ ನೀವು ಬೇರೆಯವರಿಗೆ ರೋಲ್ ಮಾಡಲ್ ಆಗ್ಬೇಕು. ನೀವೊಂದ್ ಸ್ಟೆಪ್ ಬೇರೆ ಬಂದಿದ್ದೀರಿ. ಇನ್ ಸ್ವಲ್ಪ ದಿನದಲ್ಲಿ ನಿಮ್ಗೆಲ್ಲ ಇನಿಷಿಯೇಷನ್ ಆಗುತ್ತೆ, ಆ ಲೆವೆಲ್ಗೆ ಹೋಗಿದ್ದೀರಾ, ನೀವೇ ಸಾಧನ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕೆ ಇದ್ದೀರಾ ಗ್ರೂಪ್ ಅಲ್ಲಿ? ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಂಗ ಒಬ್ರು ಆಗೇ ಬಿಟ್ರು ಅಂದ್ರೆ ಇನ್ನು ಆ ತರದವ್ರು ಇದಾರ ಆ ಗ್ರೂಪ್ ಅಲ್ಲಿ ಅಂತ ನಮಗೆ ಅನುಮಾನ ಬಂದ್ಬಿಡುತ್ತೆ. ವಾಲಂಟ್ರಿಗೆ ನಾವೇ ಶಿಕ್ಷಾ ಪೇಪರ್ಸ್ ಬರಿತೀವಿ ಅಂತ ಅನ್ನೋರು ಕೂಡ ಯಾಕಂದ್ರೆ ತುಂಬಾ ಜನ ಕ್ಲಾಸ್ ಅಟೆಂಡ್ ಮಾಡಲ್ಲ ಅದ್ರಲ್ಲಿ ಆ ಗ್ರೂಪ್ ಅಲ್ಲಿ. ಮತ್ತೆ ಯಾಕೆ ಕ್ಲಾಸ್ ಅಟೆಂಡ್ ಮಾಡೋದು ಬೇಡ, ಓಕೆ ಪರವಾಗಿಲ್ಲ. ನಾವು ಶಿಕ್ಷಾ ಪೇಪರ್ಸ್ ಅಪ್ಡೇಟ್ಸ್ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಸೊ ಇವೆಲ್ಲ ಅನ್ಸುತ್ತೆ. ಮತ್ತೆ ಯಾಕೆ ಶಿಕ್ಷಾ ಗ್ರೂಪ್ಗೆ ನಿಮ್ಗೆ ಯಾಕೆ ಇನಿಷಿಯೇಷನ್ ಇವಾಗಲೇ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಹೇಗೆ ಇನಿಷಿಯೇಷನ್ ರೆಕಮೆಂಡ್ ಮಾಡೋದು ನಾವು? ಕೃಷ್ಣನ್ಗೆ ಹೇಗೆ ರೆಕಮೆಂಡ್? ಕೃಷ್ಣ ನೋಡಿ ಇವರು ನಿಮ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಬರ್ಬೇಕಂತಿದ್ದಾರೆ, ಸೇರ್ಸ್ಕೊತೀಯಾ? ಅವ್ರು ಇನ್ನೂ ಸೀರಿಯಸ್ನೆಸ್ ಇಲ್ಲ, ಬೇಡ ಈಗ ಬೇಡ, ನೆಕ್ಸ್ಟ್ ಲೈಫ್ ಬರ್ಲಿ ಅವರು. ಇದು ನನ್ನ ಫ್ಯಾಮಿಲಿ ಸೇರ್ಸ್ಕೊಳ್ತಾ ಇಲ್ಲ, ಕೃಷ್ಣನ್ ಫ್ಯಾಮಿಲಿಗೆ ಸೇರ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಕೃಷ್ಣ ನಮ್ಮನ್ನ ತನ್ನ ಮಕ್ಕಳು ಅಂತ ಸ್ವೀಕಾರ ಮಾಡಕ್ಕೆ ರೆಕಮೆಂಡೇಶನ್. ಇಷ್ಟ ಇಲ್ಲ ಹೋಗಿ, ಅದಕ್ಕೆ ದಯವಿಟ್ಟು ಪ್ಲೀಸ್ ಹೋಗಿ, ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಹೋಗಿ. ಅದನ್ನ ಹೇಳಿದೆ. ಯಾಕಂದ್ರೆ ನಾವು ಭಕ್ತಿ ಅಂತ ಮಾಡಕ್ ಬಂದಿದ್ದೀವಿ. ಏನೋ ಹುಡುಗಾಟಿಕೆ ಅಂದ್ರೆ ಆಟಕ್ಕೆ ನಾನು ಆಟಕ್ಕೆ ಸೇರ್ಸ್ಕೊತೀಯಾ? ಬೇಡ ಹೋಗೋ, ನಿಮ್ಮ ಅಪ್ಪ ಸರಿಯಿಲ್ಲ, ನಿಮ್ಮ ಅಮ್ಮ ಸರಿಯಿಲ್ಲ. ಅದು ಆಟಕ್ಕೆ ಸೇರ್ಸ್ಕೊಳ್ಳೋ ಲೆಕ್ಕ ಅಲ್ಲ ಇದು. ಅಲ್ಲ, ನಮ್ಮಪ್ಪ ಸರಿಯಿಲ್ಲ ಅದಕ್ಕೆ ನಾನು ಆಟ ಸೇರ್ಸ್ಕೊಳ್ಳಲ್ಲ. ಅದು ಹುಡುಗಾಟಿಕೆ, ಅದು ಮಕ್ಕಳ ಆಡೋ ಆಟ. ಬಟ್ ಇದು ಕೃಷ್ಣ. 22 ಜನ ಇದ್ದಾರೆ ಗ್ರೂಪ್ ಅಲ್ಲಿ, ಅಂದ್ರೆ ಶಿಕ್ಷಾ ಲೆವೆಲ್ ಗ್ರೂಪ್ ಅಲ್ಲಿ. ಎಲ್ರಿಗೂ ಇಲ್ಲ ಅಂತ ಹೇಳ್ತಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ, ತುಂಬಾ ಜನ ಇದ್ದಾರೆ ಸೀರಿಯಸ್, ನಮ್ಗಿಂತ ಜಾಸ್ತಿ ಸೀರಿಯಸ್ನೆಸ್ ಇದೆ ಅವ್ರಿಗೆ. ಬಟ್ ಕೆಲವರು ಇನ್ನು ನಮ್ಮ ರಿಕ್ವೈರ್ಮೆಂಟ್ಗೆ ಅವರು ರೀಚ್ ಆಗಿಲ್ಲ. ಸೊ ಹಂಗೆ. ಓಕೆ, ಥ್ಯಾಂಕ್ ಯು ಹೇಳಿದಕ್ಕೆ. ಹರೇ ಕೃಷ್ಣ ಪ್ರಭು. ಏನಿಲ್ಲ ಪ್ರಭು, ನಿಮ್ಗೆ ಆ ಕಠಿಣತೆ ಇರ್ಬೇಕು ಪ್ರಭು. ನೀವು ಆ ಜಾಗದಲ್ಲಿ ನಿಂತು ನಮ್ಗೆ ಕಠಿಣವಾಗಿ ಹೇಳ್ದಾಗ್ಲೇ ಮನಸ್ಸು ಜಾಗೃತ ಆಗುತ್ತೆ. ಇಲ್ಲಾಂದ್ರೆ ಪ್ರಭು ನಾವು ಮತ್ತೆ ಭೌತಿಕದಲ್ಲಿ ಹಂಗೇ ಮುಳುಗೋಗ್ಬಿಡ್ತೀವಿ ಪ್ರಭು. ನೀವು ಕ್ಲಾಸ್ ಹೇಳಿದಾಗ ನಿಮ್ಗೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಇವತ್ತು ಭಾಗವತಂ ಕ್ಲಾಸ್ ತುಂಬಾ ಚೆನ್ನಾಗಿದೆ ಪ್ರಭು. ಭಾಗವತಂ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರೆ, ಆದ್ರೆ ಆಚೆ ಹೋಗ್ತಿದ್ದಾಗ ಮತ್ತೆ ಹೋಗ್ಬಿಡುತ್ತೆ. ನೀವು ಯಾವಾಗ ಈ ಕಠಿಣತೆ ಪ್ಲಸ್ ಕ್ಲಾಸ್ ಎರಡು ಇದ್ದಾಗ ನಮ್ಮ ಮನಸ್ಸು ಜಾಗೃತವಾಗೇ ಇರುತ್ತೆ ಪ್ರಭು. ನನ್ಗೆ ಹಂಗ ಅನ್ಸ್ತು. ನೀವು ಕಠಿಣವಾಗಿ ಇದ್ರೆ ಒಳ್ಳೇದು. ಈಗ ಹೊಸಕೋಟೆ ಸೆಂಟ್ರಲ್ ಆಗಿರ್ಬೋದು, ಯಾರೆಲ್ಲ ಹಳಬ್ರು ತುಂಬಾ ವರ್ಷದಿಂದ ಸೀರಿಯಸ್ ಆಗಿ ಕೇಳಿಸ್ತಾ ಇದ್ರೆ, ಕೆಲವು ಟೈಮಲ್ಲಿ ಎಲ್ಲಿ ನಿಮ್ಗೆ ರಿಕ್ವೈರ್ಮೆಂಟ್ ಅಂತ ಅನ್ಸುತ್ತೆ, ಕಠಿಣವಾಗಿ ಹೇಳ್ಬೇಕು ಅಂತ ಅನ್ಸುತ್ತೆ, ಖಂಡಿತ ನೀವು ಹೇಳ್ಬೇಕು ಅಂತಾನೆ ನನ್ಗೆ ಅನಿಸ್ತಾ ಇದೆ ಪ್ರಭು. ಹೇಳಿದ್ರೇನೆ ನಮ್ ಮುಂದಕ್ಕೆ ಹೋಗಕ್ ಸಾಧ್ಯ ಅಂತ ನನ್ಗೆ ಅನಿಸ್ತಾ ಇದೆ ಪ್ರಭು. ಅದಕ್ಕೆ ಓಕೆ, ಥ್ಯಾಂಕ್ ಯು. ಸೊ ಆತರ ಅಂದ್ರೆ ಸೀರಿಯಸ್ ಬರ್ಬೇಕು, ಸೀರಿಯಸ್ ಮತ್ತೆ ಸಿನ್ಸಿಯರಿಟಿ ಎರಡು ಬೇಕು. ಈ ಎರಡು ಬೇಕಾದ್ರೆ ಏನ್ ಮಾಡ್ಬೇಕು? ಗುರುಮಹಾರಾಜ ಹೇಳ್ತಾರೆ, ಕಾನ್ ಕೇಂಶವಲ ಗುರುಚೈ. ಬಟ್ ಅಷ್ಟೇ ಹೇಳೋದಲ್ಲ, ಅಷ್ಟೇ ಲವಿಂಗ್, ತುಂಬಾ ಪ್ರೀತಿ ಮಾಡ್ತಾರೆ ಶಿಷ್ಯರನ್ನ. ಪ್ರೀತಿ ಒಳಗಡೆ ಇರುತ್ತೆ, ಬಟ್ ತೋರಿಸಬಾರ್ದು. ತೋರ್ಸಕ್ಕೇನಾಗುತ್ತೆ, ನಮ್ ಗುರು ಎಲ್ಲಿ ಕಾಯಕೊಂಡು ಹೋಗ್ತೀವಿ ನಾವು ಅನ್ನೋದು ಬಂದ್ಬಿಡುತ್ತೆ. ಗುರು ಮಹಾರಾಜ್ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಒಂದ್ ಸಣ್ಣ ವಿಷಯ ಹೇಳಿ ಸಾಕು, ನೀವು ಮಹಾರಾಜ್ ಇವತ್ತು ಒಂದು ಭಾಗವತ್ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತ ಒಂದ್ ಮೇಲ್ ಮಾಡಿ, ಖುಷಿ ಆಗ್ಬಿಡ್ತಾರೆ ಅವ್ರು. ಮಗು ತರ ಖುಷಿ ಆಗ್ಬಿಡ್ತಾರೆ ಅಂತದ್ರಲ್ಲಿ. ಸೊ ದಯವಿಟ್ಟು ಏನಂದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋಣ. ಈಗ ಪ್ರಭು ಹೇಳಿದ್ರು, ನನಗೆ ಅದು ಹಾಕಿದಾಗ ಅಂದ್ರೆ ಆ ಕಠೋರತೆ ಬಂದಿದ್ದು ಏನಕ್ಕೋಸ್ಕರ ಅಂದ್ರೆ ಭಾಗವತ ಓದ್ಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಸಿನ್ಸಿಯರ್ ಆಗಿ ಪ್ರಯತ್ನ ಮಾಡಿ. ಗೊತ್ತಾಗಿಲ್ಲ ನನ್ಗೆ ಕಾಲ್ ಮಾಡಿ, ಏನ್ ಮೆಸೇಜ್ ಮಾಡಿ, ಏನೋ ಮಾಡಿ, ಇದು ಗೊತ್ತಾಗ್ತಾ ಇಲ್ಲ, ಹೇಗೆ ಇದೇನ್ ಮಾಡ್ಬೇಕು ಏನೋ ಒಂದು ಹಿಂಟ್ ಕೊಡ್ತೀವಿ, ಇದನ್ನ ಮಾಡಿ, ಇದನ್ನ ಓದಿ, ಈ ಚಾಪ್ಟರ್ ಇದೆ, ಈ ಲೈನ್ ಅಲ್ಲಿ ಇದೆ ನೋಡಿ ಅಂತ ಹೇಳ್ಬೋದು, ಗೈಡೆನ್ಸ್ ಮಾಡ್ಬೋದು. ಓಕೆ, ಸೊ ಅದನ್ನ ಯಾವ್ದು ತಪ್ಪಾಗಿ ಭಾವಿಸ್ಕೋಬಾರ್ದು. ಯಾಕಂದ್ರೆ ಎಷ್ಟೋ ವಿಚಾರಗಳು ಕೆಲವರಿಗೆ ಅಪಾರ್ಥ ಆಗ್ಬೋದು. ಪ್ರಭು ಏನ್ ಹೀಗೆ ಹೇಳ್ತಾರೆ, ಹೀಗೆ ಮಾತಾಡ್ತಾರೆ. ಬಟ್ ಇದ್ರಲ್ಲಿ ನಂದೇನಾದ್ರು ಒಂದು ಸಣ್ಣ ಸ್ವಾರ್ಥ ಇದೆಯಾ? ಏನಾದ್ರು ನನ್ನ ಒಳ್ಳೇದಕ್ಕೋಸ್ಕರ ಏನಾದ್ರು ಹೇಳ್ತಾ ಇದೀನಾ, ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರ? ಇಲ್ಲ ಅಲ್ವಾ? ಅಥವಾ ನಿಮ್ಮನ್ನ ನಿಂದನೆ ಮಾಡೋಕ್ಕೋಸ್ಕರ ಹೇಳ್ತಾ ಇದೀನಾ? ಅದು ಇಲ್ಲ. ನೀವು ಅಲ್ಟಿಮೇಟ್ಲಿ ಭಾಗವತ ಓದಬೇಕು ಅಷ್ಟೇನೆ, ಅದಕ್ಕೋಸ್ಕರ ಹೇಳಿರ್ತೀವಲ್ವಾ? ದಯವಿಟ್ಟು. ಹರೇ ಕೃಷ್ಣ, ಹರೇ ಕೃಷ್ಣ. ಪ್ರಭು, ನನ್ಗೇನ್ ಅನ್ಸುತ್ತಂದ್ರೆ ಒಂದ್ ಅನ್ಸಿಕೆ, ಅಟ್ಲೀಸ್ಟ್ ಹಿಂದೂಗಳಾಗಿ ಒಂದು ಮರ ಗಿಡ ಅನ್ನ ಸುತ್ತಾ ಇದ್ದಾರೆ, ಅವ್ರಿಗಿನ್ನ ಕೃಷ್ಣ ಪ್ರಜ್ಞೆ ಬಂದಿಲ್ಲ, ನಿಧಾನಕ್ಕೆ ಅವ್ರಿಗೆ ಅರಿವು ಬರುತ್ತೆ ಅಂತ ಒಂದು ಖುಷಿ ಆಗುತ್ತೆ ಪ್ರಭು. ಯಾವ್ದೋ ಒಂದು ಗುಡಿನೋ ಒಂದು ಮರ ಗಿಡ ಸುತ್ತಾ ಇದ್ರೇನೋ ಅವ್ರಿಗೆ ಅಷ್ಟು ಸಡನ್ ಆಗಿ. ನಮಗೂ ಇಷ್ಟೊಂದು ಗೊತ್ತಿಲ್ಲ ಪ್ರಭು ಇಷ್ಟು ದಿನ. ಅದಕ್ಕೆ ಅಟ್ಲೀಸ್ಟ್ ಅವರು ಒಂದು ಹಿಂದೂಗಳಾಗಿ ಹುಟ್ಟಿ ಯಾವ್ದೋ ಒಂದ್ ದೇವ್ರಿಗೆ ನಮಸ್ಕಾರ ಆಗ್ತಾ ಇದ್ರೆ ಮುಂದಕ್ಕೆ ನಿಧಾನಕ್ಕೆ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಇದೆಲ್ಲ ಕೃಷ್ಣ ಪ್ರಜ್ಞೆ ಅಂತ ಒಂದ್ ಸ್ವಲ್ಪ ಖುಷಿ ಅನ್ಸುತ್ತೆ ಪ್ರಭು. ಓಕೆ, ನಿಮ್ ಮಾತು ಓಕೆ. ಆದ್ರೆ ಈಗ ನಾವು ಗಿಡ ಹಾಕಿರ್ತೀವಿ, ನಾಳೆ ಮರ ಹಾಗೆ ಆಗುತ್ತೆ ಅದು. ಹಂಗಂತ ನಾವು ಅದಕ್ಕೆ ಇಷ್ಟ ಬಂದಂಗೆ ಬೆಳೆಯಕ್ ಬಿಡ್ಬಾರ್ದಲ್ವಾ?
ಬಿಡ್ಬಾರ್ದು. ಈಗ ಮರ ಆವಾಗ ಬೆಳಿತಾ ನಾವು ಇದೆ, ಮೇಲೆ ಲೈಟ್ ಸ್ವಲ್ಪ ಕಂಬ ಇದೆ, ನಾವು ಸ್ವಲ್ಪ ಕಟ್ ಮಾಡಿ. ಹೇಳಿ ನಮ್ ಕಡೆ ಕರ್ಕೋಬಹುದು ಕೃಷ್ಣ ಪ್ರಜ್ಞೆಗೆ ಅಂತ ಕರೆಕ್ಟ್. ಒಂದು ಏನಂದ್ರೆ ಅದೇ ಗ್ರೀನ್ ಸಿಗ್ನಲ್ ಸಿಗ್ತೈತೆ ಅಂತ ನನ್ಗೆ ಅನ್ಸುತ್ತೆ ಪ್ರಭು. ಓಕೆ ಮಾತಾಜಿ, ಓಕೆ. ಸೊ ಹಾಗೆ ಈಗ ನಾವು ಒಬ್ಬೊಬ್ಬರಿಗೆ ಏನೋ ಮಾಡ್ತಿರೋದಂದ್ರೆ ಗೊತ್ತಾಗಲ್ಲ ಅಲ್ಲ ಪ್ರಭು. ಹಾ ಕರೆಕ್ಟ್. ಅದೇ ಗೊತ್ತಾಗಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಯಾಕಂದ್ರೆ ಈ ತರ ಹೇಳಿದಾಗ ಎಲ್ಲೋ ಒಳಗಡೆ ಸ್ವಲ್ಪ ಅವ್ರಿಗೆ ಅದು ಹರ್ಟ್ ಆಗುತ್ತೆ. ಓ ಹೌದಲ್ಲ, ನಾನು ಮಾಡ್ತಾರೆ ಸರಿ ಇಲ್ಲ. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದ್ ಮರ ಬೆಳಿತಾ ಇದೆ, ಮೇಲ್ಗಡೆ ಲೈಟ್ ಕಂಬ ಇದೆ. ಸೊ ನಾವು ಏನ್ ಮಾಡ್ಬೇಕು, ಮರನ ಕಟ್ ಮಾಡ್ಬೇಕಾಗತ್ತೆ ಅವಾಗ. ಯಾಕಂದ್ರೆ ಮರ ಕಟ್ ಮಾಡಿದ್ದು ಅದ್ರ ಮೇಲಿರೋ ದ್ವೇಷಕ್ಕೋಸ್ಕರ ಅಲ್ಲ, ಅದ್ರ ಒಳ್ಳೇದಕ್ಕೋಸ್ಕರ. ಅದು ಕಟ್ ಮಾಡೋದ್ರಿಂದ ಇನ್ನು ತೊಂದ್ರೆ 4 ಜನಕ್ಕೆ ಆಗ್ಬಾರ್ದು. ಆಗುತ್ತೆ. ಅದಕ್ಕೆ ತೊಂದರೆ ಆಗ್ಬಾರ್ದು, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಯಾರಾದ್ರು ಮುಟ್ಟಿದಾಗ ಅವ್ರಿಗೆ ಶಾಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಚಾಪ್ ಮಾಡ್ತಾರೆ. ನಾವು ಅದನ್ನ ಏನ್ ಮಾಡ್ತೀವಿ, ಮರ ಕಡಿತಾ ಇದ್ದಾನೆ ಇವನು ಮರದ್ವೇಷಿ ಅಲ್ವಾ, ಮರದ್ವೇಷಿ ಇವನು ಅಂತ ಹೇಳ್ಬಿಟ್ಟು ಅದಲ್ಲ, ತಪ್ಪೋದು. ಸೊ ನೀವ್ ಹೇಳಿದ ಪಾಯಿಂಟ್ ಚೆನ್ನಾಗಿದೆ. ಅಂದ್ರೆ ಈಗ ಇನ್ನು ಹೊಸದಾಗಿ ಬರ್ತಿರ್ತಾರೆ, ಸೊ ಅವ್ರಿಗೆ ಹೇಗೆ ನಾವು ಪುಷಪ್ ಮಾಡ್ಬೇಕು, ಅದೆಲ್ಲ ಮಾಡೋಣ. ಅದಕ್ಕೆ ಹೇಳಿದ್ ನಿಮ್ಗೆ ಏನೇ ಸಲಹೆಗಳು ಬೇಕಾದ್ರೆ ಸೀನಿಯರ್ಸ್ ಇರ್ತಾರೆ, ಅವ್ರನ್ನ ಕೇಳಿ. ಅಕಸ್ಮಾತ್ ಅವ್ರಿಗೂ ಗೊತ್ತಾಗಿಲ್ಲ ಅಂದ್ರೆ ನನ್ನ ಕೇಳಿ, ನನ್ಗೂ ಗೊತ್ತಾಗಿಲ್ಲ ನಾನು ನನ್ನ ಸೀನಿಯರ್ಸ್ನ ಕೇಳ್ತೀನಿ. ಏನೋ ಒಂದು ಒಟ್ಟಲ್ಲಿ ತಿಳ್ಕೊಬೇಕು ಅಷ್ಟೇನೆ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ರೈಟ್, ಹರೇ ಕೃಷ್ಣ. ಓಕೆ, ನಂದಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು. ಪ್ರಭು ಅದೇ ಪ್ರಭು, ಅದು ಲಾಸ್ಟ್ ಟೈಮ್ ಹೇಳಿದ್ರೆ ಅದೇ ವಿಡಿಯೋ ಕಳ್ಸಿಲ್ಲ ಪ್ರಭು. ಅದು ಮಹತ್ಯ, ಭಾವತ ಮಹತ್ಯ ಬಗ್ಗೆ ಅದೊಂದು ವಿಡಿಯೋ ಕಳ್ಸಿದ್ರೆ ಅವ್ರಿಗೆ ಕಳ್ಸೋಣ. ಪ್ರಭು ಸಾರಿ. ಓಕೆ ಓಕೆ, ನಾನು ಕಳ್ಸ್ಕೊಡ್ತೀನಿ. ಸಾರಿ, ಮರ್ತೋದೆ. ಭಾಗವತ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ. ರೈಟ್. ಅದು ಅದಲ್ಲ ಪ್ರಭು, ಇನ್ನೊಂದು ನೀವು ಒಂದು ವಿಡಿಯೋ ಮಾಡಿ ಹೇಳ್ತೀನಂತಲ್ಲ ಮಹತ್ವ ಬಗ್ಗೆ, ಅದು ಆಡಿಯೋನ ಪರವಾಗಿಲ್ಲ ಪ್ರಭು, ಅದು ಕಳ್ಸಿದ್ರೆ ನಾನೆಲ್ಲ ಕಳ್ಸಿದ್ದೀನಿ. ಅದು ಹಾಗೆ ನಾನು ಕಳ್ಸ್ಕೊಡ್ತೀನಿ ಪ್ರಭು. ಓಕೆ, ನಾನು ಒಂದು PDF ಕಳ್ಸಿದ್ದೆ, 2 PDF ಬಂದಿತ್ತು ನೋಡಿ. ಇನ್ನೊಬ್ರು ಕಳ್ಸಿದ್ರೆ 2 PDF ಇದೆ. ಅದನ್ನೊಂದ್ಸಲ ಗ್ಲಾನ್ಸ್ ಮಾಡಿ, ಇಂಗ್ಲಿಷ್ ಅಲ್ಲಿ ಇದೆ ಅದು. ಓಕೆ, ನಾನು ಬೇಕಾದ್ರೆ ಕನ್ನಡದಲ್ಲೊಂದು ಶಾರ್ಟ್ ಆಡಿಯೋ ಮಾಡಿ 1-2-3 ಮಿನಿಟ್ಸ್ ಕಳ್ಸ್ಕೊಡ್ತೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಭು. ನಾಳೆ ನನಗೊಂದ್ ಸೆಟ್ ಕೊಡಕ್ಕಾಗುತ್ತಾ, ಭಾಗವತ ಸೆಟ್? ನಾಳೆ ಮಾತಾಜಿ ನನಗೆ ಭದ್ರಪುರ ತುಂಬಾ ರಿಕ್ವೆಸ್ಟ್ ಇದೆ. ನನ್ 20 ರಿಕ್ವೆಸ್ಟ್ ಇದೆ, ಬಟ್ ನನ್ನ ಹತ್ರ ಸ್ಟಾಕ್ ಇರೋದೇ 9-10 ಇದೆ. ನಾನು ಪ್ರಯತ್ನ ಮಾಡ್ತೀನಿ ಮಾತಾಜಿ. ನಾನು ನಿನ್ನೆ ಬರೀ ಅದೇ ಕೆಲಸ ನನಗೆ. ಇದಕ್ಕೆ ICC ಕಾಲ್ ಮಾಡಿದೆ, ಹಿಲ್ ಟೆಂಪಲ್ ಕಾಲ್ ಮಾಡಿದೆ, ಎಲ್ಲೂ ಪ್ರಿಂಟೇ ಇಲ್ಲ. ನನ್ಗೆ ಅದಕ್ಕೆ ಅಟ್ಲೀಸ್ಟ್ ಅವತ್ತಿಂದೇನೋ ರಿಕ್ವೆಸ್ಟ್ ಆದ್ರೂ ಕೊಟ್ರೆ ನಿಮ್ ಮನೆಗೆ ಭಾಗವತ ಬಂದಿದೆ ಅಂತ ಅನ್ಕೊಳ್ಳಿ. ಈಗ ಬುಕಿಂಗ್ ಅಡ್ವಾನ್ಸ್, ಅಕ್ಷಯ ತೃತೀಯ ಬುಕಿಂಗ್. ನಾಳೆ ಏನಾನ ಕೊಟ್ರೆ ನೀವು, ಅದೇ ಸುಜಾತಾ ಮೇಡಮ್ ಅಂತಿದಾರಲ್ಲ, ಓಕೆ ಅವ್ರ ಕೈ ತರಿಸಿದ್ರೆ ಅವರು ಬರ್ತಾರೆ, ಓಕೆ. ಮತ್ತೆ ನಾಗೇಂದ್ರ ಪ್ರಭು ಇಸ್ಕೊಂತಾರೆ ಅಲ್ಲಿಂದ. ಓಕೆ. ಸೊ ನಾನು ಯಾರು ನಮ್ಮ HL ಅಲ್ಲಿ ಇದ್ದಾರಾ? HL ಅಲ್ಲಿ ಈಗ ನಂಬರ್ 1 ಗಾಡಿಗೆ ಬರ್ತಾರಂತ. ಬುಕ್ ಅವ್ರಿಗಲ್ಲ, ಬೇರೆ ಯಾರಿಗುನಾ? ಅವ್ರಿಗೆಲ್ಲ ಪ್ರಭು ಬೇರೆಯವ್ರು ಕೊಡ್ಬೇಕು ನಾನು. ಹೌದಾ ಮಾತಾಜಿ, ನಾನು ಗ್ಯಾರಂಟಿ ಹೇಳಕ್ ಆಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ, ಯಾಕಂದ್ರೆ ನಾನು ಈಗ ಫಸ್ಟ್ ಟೈಮ್ ಅಲ್ಲಿ ನಾನು ಮನ್ಸಲ್ಲಿ ಇವತ್ತು ಬಂದಿದ್ದೇನೆ. ಓಕೆ, ನಾನು ಟ್ರೈ ಮಾಡ್ತೀನಿ. ಮತ್ತೆ ಎಷ್ಟಿದೆ ನನ್ನ ಹತ್ರ ನೋಡ್ತೀನಿ ಸ್ಟಾಕ್, ಬಟ್ ನಾನು ಎಲ್ಲರ ಹತ್ರನು ಕೇಳಿದೆ, ಯಾರ ಹತ್ರನು ಸ್ಟಾಕ್ ಇಲ್ಲ. ಈಗ ಯಾರು ಭಾಗವತಂ ಆತರ ಅಷ್ಟೊಂದು ಲಾರ್ಜ್ ಕ್ವಾಂಟಿಟಿ ಮಾಡ್ತಿಲ್ಲ, ಸೊ ಯಾರು ಅಷ್ಟೊಂದು ಸ್ಟಾಕ್ ಇಟ್ಕೊಂಡಿಲ್ಲ. ಈಗ ನಮ್ಮ ಟೆಂಪಲ್ ಅಲ್ಲೂ ಸ್ಟಾಕ್ ಇಲ್ಲ, ಸೊ ಏನು ಮಾಡಕ್ಕಾಗಲ್ಲ. ನೋಡೋಣ, ಅದಕ್ಕೆ ನಾನು ಮುಂಚೆ ನೀವು ಮಾತಾಜಿ ಕೈಲಿ ಕೊಟ್ರೆ ಅವರು ನಾಗೇಂದ್ರ. ಸರಿ, ನಾನು ಟ್ರೈ ಮಾಡ್ತೀನಿ. ಹರೇ ಕೃಷ್ಣ ಪ್ರಭು. ಅದೇ ಪ್ರಭು, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅದೇ ಇಂಗ್ಲಿಷ್ ಅಲ್ಲಿ ಇದೆಯಾ ಪ್ರಭು ಭಾಗವತము? ಇಂಗ್ಲಿಷ್ ಭಾಗವತಮ್ಮ? ಹೌದು ಪ್ರಭು, ಇಂಗ್ಲಿಷ್ ಭಾಗವತಂ ಸ್ಟಾಕ್ ಇಲ್ಲ ಪ್ರಭು. ಅದೇನೆ ಟೆಂಪಲ್. ತೆಲುಗು ಪ್ರಭು? ಈಗ ಕನ್ನಡ ಮಾತ್ರ, ತಮಿಳು ಒಂದಿದೆ ಅಷ್ಟೇ. ಕನ್ನಡ ಒಂದು 10-12 ಇರ್ಬೋದು, ಬಟ್ ಅದಾಗಲೇ ರಿಕ್ವೆಸ್ಟ್ ಬಂದಿದೆ ಆಲ್ರೆಡಿ. ನನಗೆ ಇನ್ನೂ 8-10 ಬುಕ್ಸ್ ಬೇಕು, ನನಗೆ ಬೇಕು. ಅದೇ ಪ್ರಭು, ಡೈರೆಕ್ಟ್ ಅದೇ ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಪ್ರಭು, GCC ಡೈರೆಕ್ಟ್ ಅವ್ರ ಪೋಸ್ಟಲ್ ಅಲ್ಲಿ ಕಳ್ಸಿಬಿಟ್ರೆ. ಇಲ್ಲ, ಪ್ರಿಂಟೇ ಇಲ್ಲ ಪ್ರಭು. ಹೌದಾ? ಈಗ ಮೇಜರ್, ಈಗ ಬೆಂಗಳೂರಲ್ಲಿ ಎಷ್ಟು ಬಿಗ್ ಟೆಂಪಲ್ಸ್ ಇದೆ, ಇಸ್ಕಾನ್, ಯಾವ ಟೆಂಪಲ್ ಅಲ್ಲೂ ಸ್ಟಾಕ್ ಇಲ್ಲ, ಪ್ರಿಂಟೇ ಇಲ್ಲ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ಬೇಕಂದ್ರೆ ಈಗಲೇ ಪ್ರಿಡಿಕ್ಟ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಕೊಡ್ಬೇಕು, ಪ್ರಿಂಟ್ ಮಾಡೋರಿಗೆ 1,000-3,000 ಪ್ರಿಂಟ್ ಜಾಸ್ತಿ ಮಾಡಿಸಿ ಅಂತ. ಓಕೆನಾ, ನೋಡಿ ಟ್ರೈ ಮಾಡೋಣ. ನಮ್ಮ ಲೆವೆಲ್ ಏನಾಗುತ್ತೆ ನಾವು ಮಾಡೋಣ, ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ. ಓಕೆ, ಒಂದು ಕೇಳ್ತಾರಲ್ಲ ಪ್ರಭು, ಹೆಂಗ್ ಕೊಡೋದು ಅದು ಭಾಗವತము? ಈಗ ನಾವು ರಿಕ್ವೆಸ್ಟ್ ತಗೊಳ್ಳಿ ಪ್ರಭು, ರಿಕ್ವೆಸ್ಟ್ ತಗೊಳ್ಳಿ, ಬರುತ್ತೆ ಸ್ಟಾಕ್, ಬರುತ್ತೆ ಸ್ಟಾಕ್. ಇನ್ನೊಂದು ವಾರ 15 ದಿನದಲ್ಲಿ ಬರುತ್ತೆ. ನೀವು ರಿಕ್ವೆಸ್ಟ್ ತಗೊಳ್ಳಿ,
ಓಕೆ, ಅವ್ರಿಗೆ ಹೇಳಿ ಒಂದು 15 ಓಕೆ ಆಗುತ್ತೆ, ಓಕೆ ಫಸ್ಟ್ ವೀಕ್ ಹಾ ಸೆಕೆಂಡ್ ವೀಕ್ ಬರುತ್ತೆ ಅರ್ಥ ಅಂತ ಇದೆ ಹೇಳಿ ಹಾ ಕೊಡ್ತೀವಿ ಅಂತಾನೆ ಹೇಳಿ. ಓಕೆ 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 ಅರ್ಥ ಇದೆ ಓಕೆ. ಓಕೆ ಹರೇ ಕೃಷ್ಣ. ರೈಟ್, ಹರೇ ಕೃಷ್ಣ. ಓಕೆ. ಮತ್ತೆ ಏನಾದ್ರು ಪ್ರಶ್ನೆಗಳಿದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ? ಇಲ್ಲ. ಓಕೆ, ಲೀಲಾ ಮಾತಾಜಿ ನೀವೊಂದು ಭಾಗವತಂ ತಗೊಳ್ಳಿ. ನಿಮ್ಗೊಂದು ನೀವೊಂದು ರಿಕ್ವೆಸ್ಟ್ ಕೊಡಿ. ನೀವು ಯಾವ ಸೆಂಟರ್ ಕನೆಕ್ಟ್ ಆಗಿರ್ತೀರ. ಓಕೆ, ಆದಷ್ಟು ರಿಕ್ವೆಸ್ಟ್ ಎಷ್ಟಾಗುತ್ತೆ ಈಗ ಭದ್ರ ಪೂರ್ಣಿಮೆ ಆದ್ಮೇಲೆ ನೆಕ್ಸ್ಟ್ ಮಂತ್ ಇಂದಾನೆ ನೀವು ಎಲ್ಲ ಈಗಲಿಂದ ರಿಕ್ವೆಸ್ಟ್ ತಗೊಳಕ್ ಶುರು ಮಾಡಿ. ನೆಕ್ಸ್ಟ್ ಇಯರ್ ಜನ್ಮಾಷ್ಟಮಿ ಅಷ್ಟರಲ್ಲಿ ನಮ್ಮ ಸೆಂಟರ್ ಇಂದ ಒಂದು ಮಿನಿಮಮ್ 500 ಸೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ಎಲ್ರು ಇದಕ್ಕೆ ಏನ್ ಹೇಳ್ತಾರೆ ಕಟಿಬದ್ಧರಾಗಬೇಕು. ಅಂದ್ರೆ ಕಟಿಬದ್ಧ ಅಂದ್ರೆ ನಿಂತ್ಕೊಳ್ತೀನಿ, ಮಾಡ್ತೀನಿ ಅಂತ ನಿಂತ್ಕೋಬೇಕು. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಜ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ ಶ್ರೀಮದ್ ಭಾಗವತ